ಯಾವ ನಾಡಿನಲ್ಲಿ ಕಾವೇರಿ ಮಾತೆಯ ಸಹೋದರಿ ಪಯಸ್ವಿನಿ ಪಶ್ಚಿಮಾಭಿಮುಖವಾಗಿ ಹರಿದು ನಮ್ಮ ನಾಡನ್ನು ಹಾದು ಈ ನಾಡನ್ನು ಸಮೃದ್ಧಗೊಳಿಸಿದೆಯೋ, ಯಾವ ನಾಡಿನಲ್ಲಿ 2 ಶತಮಾನಗಳ ಹಿಂದೆ ಸಿಪಾಯಿ ದಂಗೆಗೆ 20 ವರ್ಷಗಳ ಮೊದಲೇ ಬ್ರಿಟಿಷರ ವಿರುದ್ಧ ಕಲ್ಯಾಣಪ್ಪನ ನೇತೃತ್ವದಲ್ಲಿ ಸ್ವಾತಂತ್ರ್ಯದ ಕಿಡಿ ಹೊತ್ತಿಸಿದರು, ಇಲ್ಲಿನ ವೀರಾಗ್ರೇಸರಾದ ಕದಂಬಾಡಿ ರಾಮಯ್ಯ ಗೌಡ, ಗೊಡ್ಡಮನೆ ಅಪ್ಪಯ್ಯಗೌಡರ ನೇತೃತ್ವದಲ್ಲಿ ಊರಿನ ಸಾವಿರಾರು ಮಂದಿ ಬ್ರಿಟಿಷರ ವಿರುದ್ಧ ಹೋರಾಡಿ ಬ್ರಿಟಿಷರಿಂದ ಮಂಗಳೂರನ್ನು ವಶಪಡಿಸಿಕೊಂಡರು. ಯಾವ ನಾಡಿನಲ್ಲಿ ಕನ್ನಡದ ಖ್ಯಾತ ಸಾಹಿತಿಗಳಾದ ನಿರಂಜನ, ಅಭಿನವ ಕಿಟ್ಟಲ್ ಎಂದು ಖ್ಯಾತರಾದ ಪ್ರೊಫೆಸರ್ ಮರಿಯಪ್ಪ ಭಟ್, ಅಭಿನವ ಆಂಡಯ್ಯ ಎಂದೇ ಬಿರುದಾಂಕಿತ ಕೊಳಂಬೆ ಪುಟ್ಟಣ್ಣಗೌಡರು ಕನ್ನಡದ ಬಾವುಟವನ್ನು ಹಾರಿಸಿದರು. ಯಾವ ನಾಡಿನಲ್ಲಿ ಯಕ್ಷಗಾನ ರಸರಿಷಿ ದೇರಾಜ ಸೀತಾರಾಮಯ್ಯ, ಕಿರಿಕಾಡು ವಿಷ್ಣು ಮಾಸ್ತರ್, ಕೇದಗಿರಿ ಗುಡ್ಡಪ್ಪಗೌಡ, ಮಂಡೆಚ್ಚ ಭಾಗವತರು ಯಕ್ಷಗಾನದ ಹಿರಿಮೆಯನ್ನು ಎತ್ತಿ ಹಿಡಿದರು. ಯಾವ ನಾಡಿನಲ್ಲಿ ಕರ್ನಾಟಕಕ್ಕೊಬ್ಬ ಮುಖ್ಯಮಂತ್ರಿಯನ್ನು ನೀಡಿದರು. ಯಾವ ನಾಡು ಇಂದಿಗೂ ಬಂಟಮಲೆ, ಹೂಮಲೆ, ಕೀಲಾರು ಮಲೆಗಳಿಂದ ಕೂಡಿದ ದಟ್ಟಾರಣ್ಯಗಳ ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಆವೃತವಾಗಿ ಇಂದು ಕೂಡ 33 ಭಾಗ ಅರಣ್ಯಗಳಿಂದ ತೆಂಗು, ಕಂಗು, ರಬ್ಬರ್, ಗೇರು, ಕೋಕೋ, ಕರಿಮೆಣಸು ಮುಂತಾದ ವಾಣಿಜ್ಯ ಬೆಳೆಗಳಿಂದ ಕಂಗೊಳಿಸುತ್ತಿರುವ ನಮ್ಮ ನಲುಮೆಯ ನಾಡಾದ ಸುಳ್ಯದಲ್ಲಿ ಆಧುನಿಕ ಸುಳ್ಯದ ನಿರ್ಮಾತೃ ಕರೆಯಲ್ಪಟ್ಟು ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಕ್ರಾಂತಿಯನ್ನೇ ಮಾಡಿದ ಸುಳ್ಯದ ಅದ್ಭುತ ಬೆಳವಣಿಗೆಗೆ ತಿರುವು ನೀಡಿದಂಥ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನು ಕೊಟ್ಟಂಥ ಪೂಜ್ಯ ಕುರಿಂಜಿ ವೆಂಕಟಪ್ಪನಗೌಡ ಹಾಗೂ ಅವರ ಧರ್ಮಪತ್ನಿ ಮಾತೆ ಜಾನಕಿಯವರ ಹಿರಿಯ ಪುತ್ರನಾಗಿ 29/10/1955 ಸುಳ್ಯಕ್ಕೊಂದು ವರವಾಗಿ ಜನಿಸಿ ವೈದ್ಯರಾಗಿ ಬೆಳೆದು ಮುಂದೆ ಪೂಜ್ಯ ಕುರಿಂಜಿಯವರು ಸ್ಥಾಪಿಸಿದ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಅಧ್ಯಕ್ಷತೆಯನ್ನು ನಿರ್ವಹಿಸುತ್ತಾ ನೆಹರು ಮೆಮೋರಿಯಲ್ ಕಾಲೇಜ್, KVG ಕಾನೂನು ಮಹಾವಿದ್ಯಾಲಯ, KVG ಆಯುರ್ವೇದಿಕ್ ಮಹಾವಿದ್ಯಾಲಯ ಹಾಗೂ KVG ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಗಳನ್ನು ಅತ್ಯಂತ ಸುಸಜ್ಜಿತವಾಗಿ, ಸುವ್ಯವಸ್ಥಿತವಾಗಿ, ಸುಂದರವಾಗಿ ಬೆಳೆಸುತ್ತಿರುವ ತನ್ನ 70ನೇ ಹುಟ್ಟುಹಬ್ಬದ ಸುಸಂದರ್ಭದಲ್ಲಿ ಈ ದಿನ ನಮ್ಮೆಲ್ಲರ ಅಭಿನಂದನೆಗಳನ್ನು, ಸನ್ಮಾನವನ್ನು ಸ್ವೀಕರಿಸುತ್ತಿರುವವರೇ ಡಾಕ್ಟರ್ KV ಚಿದಾನಂದ ಅವರು. ಸುಳ್ಯದ ಶತಮಾನ ಕಂಡಂತಹ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಅಮೃತ ಮಹೋತ್ಸವವನ್ನು ಕಾಣುತ್ತಿರುವಂತಹ ಸರಕಾರಿ ಪದವಿ ಪೂರ್ವ ಕಾಲೇಜು, ಅಲ್ಲಿಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ, ಅಂದಿನ ರಸಋಷಿಗಳಂತಿದ್ದಂತಹ ಅಪ್ರತಿಮ ಅಧ್ಯಾಪಕರ ಗರಡಿಯಲ್ಲಿ ಪಳಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿದವರು ಡಾಕ್ಟರ್ ಚಿದಾನಂದ ಅವರು. ಮುಂದೆ ಮಂಗಳೂರಿನಲ್ಲಿ ಶತಮಾನಗಳನ್ನು ಕಂಡಂತಹ ಅತಿ ಪ್ರತಿಷ್ಠಿತ ಸಂತ ಎಲೋಸಿಸ್ ಕಾಲೇಜಿನಲ್ಲಿ PUC ಶಿಕ್ಷಣವನ್ನು ಪಡೆದು PUCಯಲ್ಲಿ 8ನೇ ರ್ಯಾಂಕಿನೊಂದಿಗೆ ತೇರ್ಗಡೆ ಹೊಂದಿ ಅರ್ಹವಾಗಿಯೇ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ತನ್ನ ಸ್ಥಾನವನ್ನು, ಅಡ್ಮಿಷನನ್ನು ಪಡೆದುಕೊಂಡ ಡಾಕ್ಟರ್ KV ಚಿದಾನಂದನವರು ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ MBBS ಅನ್ನು ಪೂರೈಸಿದರು. ವಿಶೇಷ ಏನಂದರೆ, ಮಗ MBBSಗೆ ಸೇರಿದ ದಿನದಿಂದಲೇ ಒಂದು ಸುಸಜ್ಜಿತ ಆಸ್ಪತ್ರೆ, ಮುಂದೊಂದು ದಿನ ಮೆಡಿಕಲ್ ಕಾಲೇಜ್ ಸ್ಥಾಪನೆಯ ಕನಸು ಕಂಡವರು ಪೂಜ್ಯ ಕುರಿಂಜಿಯವರು. 1980ರಲ್ಲಿ ಮಗ MBBS ಪೂರೈಸಿಕೊಂಡು ಸುಳ್ಯಕ್ಕೆ ಬಂದಾಗ 200 ಹಾಸಿಗೆಗಳ ಸುಂದರವಾದಂತಹ ಒಂದು ಸುಸಜ್ಜಿತವಾದಂಥ ಕುರಿಂಜಿಕಾರ್ ಜನರಲ್ ಆಸ್ಪತ್ರೆ ಚಿದಾನಂದರಿಗಾಗಿ ಇಲ್ಲಿ ಕಾಯುತ್ತಾ ಇತ್ತು. ನನಗೆ ನೆನಪಿದ್ದ ಹಾಗೆ ಡಾಕ್ಟರ್ ಕೃಷ್ಣೇಗೌಡರು, ಡಾಕ್ಟರ್ ಸಿದ್ದು ಪ್ರಕಾಶ್, ಡಾಕ್ಟರ್ ಮಂಜುನಾಥ್, ಇನ್ನೊಬ್ಬರು ಡಾಕ್ಟರ್ ವಿಠಲ್ ಇದ್ದರು, ಆಮೇಲೆ ಡಾಕ್ಟರ್ ಮಾಲಿನಿ, ಇವರೆಲ್ಲ ಸೇರಿಕೊಂಡು ಈ ಆಸ್ಪತ್ರೆಯನ್ನು ಅತ್ಯಂತ ಸುಸೂತ್ರವಾಗಿ ಆ ದಿನಗಳಿಂದಲೇ ನಡೆಸಿಕೊಂಡು ಬಂದದ್ದು ನನಗೆ ಇನ್ನೂ ನೆನಪಿದೆ. ಇವರೆಲ್ಲ ಅವರಿಗೆ ಸಾಥ್ ಕೊಟ್ಟವರು. ಅದಕ್ಕಾಗಿ ಮೇ ಬಿ ಇವತ್ತು ಅವರನ್ನು ಇಲ್ಲಿ ಕರೆಸಿ ಗೌರವಿಸ್ತಾ ಇದ್ದಾರೆ. ಆ ದಿನಗಳಲ್ಲಿ ಡಾಕ್ಟರ್ ಚಿದಾನಂದನವರು MBBS ಆದರೂ ಕೂಡ ಅವರು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ಆಲ್, ಸೇಯಿಂಗ್ ಹೇಳುತ್ತದೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್. ಆದರೆ ಅವತ್ತು ಅವರು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ಆಲ್. ಅವರು ಸರ್ಜನ್ ಆಗಿದ್ದರು, ಫಿಸಿಷಿಯನ್ ಆಗಿದ್ದರು, ಗೈನಕಾಲಜಿಸ್ಟ್ ಆಗಿದ್ದರು, ಆರ್ಥೋಪೆಡಿಷಿಯನ್, ಪೇಡಿಯಾಟ್ರಿಷಿಯನ್, ಸೈಕಿಯಾಟ್ರಿಸ್ಟ್ ಎಲ್ಲ ಆಗಿದ್ದರು. ಈ ಎಲ್ಲ ಟ್ರೀಟ್ಮೆಂಟನ್ನು ಅವರು ಆ ದಿನಗಳಲ್ಲಿ ಕೊಡ್ತಾ ಇದ್ರು. ಇವತ್ತು ಎಲ್ಲದಕ್ಕೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ. ಡಾಕ್ಟರ್ ರಂಗಯ್ಯ ಅವರ ಅಪ್ಪ
ಸುಬ್ಬಯ್ಯ ನಾಯಕ್ ಅವರು ಹಾರ್ಟ್ ಅಟ್ಯಾಕ್ ಆಗಿ ಜನರಲ್ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆದಾಗ ಅವರ ಎದೆಗೆ ಗುದ್ದಿ ಅವರನ್ನು ಮತ್ತೆ ಉಸಿರಾಡುವಂತೆ ಮಾಡಿ ಮತ್ತೆ 10 ವರ್ಷ ಬದುಕಿಸಿದವರು ಡಾಕ್ಟರ್ ಚಿದಾನಂದನವರನ್ನು. ಇದು ನಾನು ನನ್ನ ಕಣ್ಣಾರೆ ನೋಡಿದಂಥ ಅನುಭವಗಳನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜ್ 1976ರಲ್ಲಿ ಸ್ಥಾಪನೆಯಾದಾಗ ಆ ದಿನಗಳಲ್ಲಿ ಚಿದಾನಂದರು ಮೈಸೂರಿನಲ್ಲಿ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿ. ಈ ನೆಹರು ಮೆಮೋರಿಯಲ್ ಕಾಲೇಜಿನ ಎಲ್ಲ ಕಡತಗಳನ್ನು ವಿಶ್ವವಿದ್ಯಾನಿಲಯದಲ್ಲಿ ಮೂವ್ ಮಾಡ್ತಾ ಇದ್ದವರು ಡಾಕ್ಟರ್ KV ಚಿದಾನಂದ ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಸುಳ್ಯದ ಜನರಿಗೆ ಆ ದಿನಗಳಲ್ಲಿ ಒಂದು ವಿಧದ ಸುಸಜ್ಜಿತ ವೈದ್ಯಕೀಯ ಸೌಲಭ್ಯ ನೀಡಲು ಡಾಕ್ಟರ್ ಚಿದಾನಂದ ಟೊಂಕ ಕಟ್ಟಿ ನಿಂತಿದ್ದರು. ಅದಕ್ಕಾಗಿ ಹೆಚ್ಚಿನ ಅಧ್ಯಯನಕ್ಕಾಗಿ ಚೆನ್ನೈನ ಸ್ಟ್ಯಾನ್ಲಿ ಮೆಡಿಕಲ್ ಕಾಲೇಜಿನಲ್ಲಿ MS ಪದವಿ, ಸರ್ಜರಿಯಲ್ಲಿ MS ಪದವಿ ಪಡೆಯಲಿಕ್ಕೆ ಅವರು ತೆರಳಿದ್ದರು. ಆ ದಿನ ಅತ್ಯಂತ ಕಷ್ಟದ ದಿನಗಳು. ಅವರು ಮಡ್ರಾಸಿಗೆ ಚೆನ್ನೈಗೆ ಹೋಗೋ ದಿನಗಳು ಅತ್ಯಂತ ಕಷ್ಟದ ದಿನಗಳು. ನನಗೆ ಗೊತ್ತಿದೆ, ಸಿವಿಯರ್ ಆದಂತಹ ಸ್ಪೈನ್ ಟ್ರಬಲ್ನಿಂದ ಅವರು ನೋವನ್ನು ಅನುಭವಿಸಿದ ದಿನಗಳು. ಬೆಂಗಳೂರಿನಿಂದ ರೈಲಿನಲ್ಲಿ AC ಫಸ್ಟ್ ಕ್ಲಾಸ್ ACಯಲ್ಲಿ ಆ ಸೀಟಿನ ಮೇಲೆ ಕಾರ್ಡ್ಬೋರ್ಡ್ ಶೀಟನ್ನು ಹಾಕಿ ಅದರ ಮೇಲೆ ಬೆಡ್ ಹಾಕಿ ಮಲಗಿಕೊಂಡು ಹೋಗಿ ಅಲ್ಲಿ ಕೊನೆಯ ದಿನ ಸ್ಟ್ಯಾನ್ಲಿ ಮೆಡಿಕಲ್ ಕಾಲೇಜಲ್ಲಿ MS ಪದವಿಗೆ ಸೇರಿ ತನ್ನ ಹಠವನ್ನು ತೋರಿಸಿಕೊಟ್ಟವರು ಡಾಕ್ಟರ್ ಚಿದಾನಂದ. ಇಷ್ಟು MS ಪದವಿ ಪಡೆದು ಸುಳ್ಯಕ್ಕೆ ಮರಳಿ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದವರು ಇವರು. 1991 KVG ಕನಸಿನ ಸಂಚಾರಿ ಆರೋಗ್ಯ ಘಟಕ, KVG ಅವರ ಕನಸದು ಸಂಚಾರಿ ಆರೋಗ್ಯ ಘಟಕ ಕಾರ್ಯರೂಪಕ್ಕೆ ತಂದವರು ಡಾಕ್ಟರ್ ಚಿದಾನಂದ ಅವರು. ಆ ದಿನಗಳಲ್ಲಿ ಇವರೇ ಕೃಷ್ಣೇಗೌಡರು, ಮಂಜುನಾಥ್ ಮತ್ತು ಸಿದ್ದು ಇವರೆಲ್ಲ ಸುಳ್ಯದ ಒಂದು ಸುಳ್ಯ ಸಂಪೂರ್ಣ, ಕೊಡಗಿನ ಒಂದು ಅರ್ಧ ಭಾಗ, ಈಚೆ ಕಾಸರಗೋಡು ಜಿಲ್ಲೆಯ ಭಾಗಗಳಲ್ಲೆಲ್ಲ ನಿರಂತರವಾಗಿ ಪ್ರತಿ ದಿವಸ 2, 3, 4 ವ್ಯಾನ್ಗಳನ್ನು ಹಿಡಿದು ಇಲ್ಲೆಲ್ಲ ಸಂಚರಿಸಿ ಹಳ್ಳಿಗಳಲ್ಲಿ ಕೂಡ ಇವರು ಆರೋಗ್ಯ ಸೇವೆಯನ್ನು, ವೈದ್ಯಕೀಯ ಸೇವೆಯನ್ನು ನೀಡಿದ ನೆನಪು ನನಗೆ ಇಂದಿಗೂ ಹಸಿರು. ಆಸ್ಪತ್ರೆಗೆ ಪೂರಕವಾಗಿ 1992ರಲ್ಲಿ ನರ್ಸಿಂಗ್ ಕಾಲೇಜ್ 60 ವಿದ್ಯಾರ್ಥಿಗಳಿಂದ ಆರಂಭಗೊಂಡು ಇಲ್ಲಿಯ ಸ್ಥಳೀಯ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ನರ್ಸಿಂಗ್ ಶಿಕ್ಷಣ ಪಡೆಯಲಿಕ್ಕೆ ಅವಕಾಶ ಆಯಿತು. ಈ ಮಧ್ಯೆ 1990ರಲ್ಲಿ KVG ಲಾ ಕಾಲೇಜ್ ಉದ್ಘಾಟನೆ ಆಯಿತು. ನಾನು ನೆನಪಿದೆ, ವೀರಪ್ಪ ಮೊಯ್ಲಿ ಅವರು ಬಂದಿದ್ದರು, ನಮ್ಮ ನಾಗರತ್ನ ಮಿನಿಸ್ಟ್ರು, ಹೆಲ್ತ್ ಮಿನಿಸ್ಟ್ರು ಬಂದಿದ್ದರು. ಇವರೆಲ್ಲ ಈ ಕಾಲೇಜನ್ನು ಉದ್ಘಾಟನೆ ಮಾಡಿದ ದಿನಗಳು. 91ರಲ್ಲಿ KVG ಡೆಂಟಲ್ ಕಾಲೇಜ್ ಸ್ಥಾಪನೆ ಆಯಿತು. ಡೆಂಟಲ್ ಕಾಲೇಜ್ ಸ್ಥಾಪನೆ ಆದಾಗ ಸರ್ಜರಿ ಡಿಪಾರ್ಟ್ಮೆಂಟ್ನ ನೇತೃತ್ವವನ್ನು ವಹಿಸಿದ್ದಲ್ಲದೆ ಆ ಕಾಲೇಜಿನ ಪ್ರಪ್ರಥಮ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದವರು ಡಾಕ್ಟರ್ KV ಚಿದಾನಂದ ಅವರು. ಅದರ ಹೊಸ ಕಟ್ಟಡ ಉದ್ಘಾಟನೆ ಆದಾಗ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಯಾಗಿದ್ದರು. ಡಾಕ್ಟರ್ ಬಾಲಿ ಅವರು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಈ ಉದ್ಘಾಟನೆ ಬಂದಿರು. ನಾನು ನೆನಪು MC ಮಾಡಿದ ಭಾಗ್ಯ ನನಗೆ ಆಗ ಸಿಕ್ಕಿತ್ತು. 1996ರಲ್ಲಿ KVG ಆಯುರ್ವೇದಿಕ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಸ್ಥಾಪನೆಗೊಂಡಿತು. ಇಂದು KVG ಆಯುರ್ವೇದಿಕ್ ಕಾಲೇಜ್ ಡಾಕ್ಟರ್ KV ಚಿದಾನಂದ ಅವರವರ ಒಂದು ಕನಸಿನ ಅತ್ಯುತ್ತಮ ಸಂಸ್ಥೆಯಾಗಿ ಮೂಡಿ ಬಂದಿದೆ. ನಮ್ಮ ಕರ್ನಾಟಕದ ಅತ್ಯುತ್ತಮ ಕಾಲೇಜುಗಳಲ್ಲಿ KVG ಆಯುರ್ವೇದಿಕ್ ಕಾಲೇಜ್ ಒಂದು. 14 ಸುಸಜ್ಜಿತ ವಿಭಾಗಗಳನ್ನು ಒಳಗೊಂಡ ಪದವಿ ವಿಭಾಗದಲ್ಲಿ 100 ವಿದ್ಯಾರ್ಥಿಗಳು, 6 ಸ್ನಾತಕೋತ್ತರ ವಿಭಾಗದಲ್ಲಿ 34 ವಿದ್ಯಾರ್ಥಿಗಳನ್ನು, ಅಷ್ಟು ಡಾಕ್ಟರ್ಗಳನ್ನು ಸುಳ್ಯಕ್ಕೆ ಅಥವಾ ಇಡೀ ಕರ್ನಾಟಕಕ್ಕೆ ನೀಡುತ್ತಿದೆ ನಮ್ಮ ಸುಳ್ಯದ KVG ಆಯುರ್ವೇದಿಕ್ ಕಾಲೇಜ್. ಅದರ ರೂವಾರಿ ಡಾಕ್ಟರ್ KV ಚಿದಾನಂದ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಕೂಡ ನಮ್ಮ ಆಯುರ್ವೇದಿಕ್ ಕಾಲೇಜಿಗೆ ಭೇಟಿ ನೀಡಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಪ್ರಶಂಸೆಯನ್ನು ವ್ಯಕ್ತಪಡಿಸುವುದರ ಜೊತೆಗೆ ಈ ಆಯುರ್ವೇದಿಕ್ ಕಾಲೇಜನ್ನು ನೋಡಿ 1 ವಾರದಲ್ಲಿ ಅವರ ಕಾಲೇಜಿನ ಒಂದು ತಂಡವನ್ನು ನೀವು ಹೋಗಿ ಅಲ್ಲಿಯ ವಿಶೇಷತೆಯನ್ನು ಅಧ್ಯಯನ ಮಾಡಿ ಬನ್ನಿ ಅಂತ ಒಂದು ತಂಡವನ್ನು ಕಳಿಸಿದಾಗ ನಿಮಗೆ ಅರ್ಥ ಆಗಿರ್ಬೋದು ನಮ್ಮ ಕಾಲೇಜಿನ ವಿಶೇಷತೆ ಹೇಗಿರ್ಬೋದು ಎಂಬುದನ್ನು ನಾನು ಇಲ್ಲಿ ಬಹಳ ಸಂತೋಷವಾಗಿ ದಾಖಲಿಸ್ತಾ ಇದ್ದೇನೆ. ಡಾಕ್ಟರ್ ಚಿದಾನಂದನ ಮಾರ್ಗದರ್ಶನದಲ್ಲಿ, ಡಾಕ್ಟರ್ ಲೀಲಾಧರ ನೇತೃತ್ವದಲ್ಲಿ ಡಾಕ್ಟರ್ ಪುರುಷೋತ್ತಮ್, ಡಾಕ್ಟರ್ ಲಕ್ಷ್ಮೀಶ, ಡಾಕ್ಟರ್ ಹರ್ಷವರ್ಧನ್, ಡಾಕ್ಟರ್ ಕವಿತಾ ಒಂದು ತಂಡವೇ ಇದೆ. ಅಲ್ಲಿ ಅವರ ನಿರಂತರವಾದಂಥ ಒಂದು ಸೇವೆ ಶ್ರಮದಿಂದಾಗಿ ಇವತ್ತು ಅತ್ಯುತ್ತಮ ಸಂಸ್ಥೆಯೊಂದು ಮೂಡಿ ಬಂದಿದೆ. ವಿಧಾನ
KVG ಅವರ ಪರಮೋಚ್ಚ ಕನಸಿದ್ದದ್ದು KVG ಮೆಡಿಕಲ್ ಕಾಲೇಜ್. ಪೂರಕವಾಗಿ 2000 ಇಸವಿಯಲ್ಲಿ KVG ಆಸ್ಪತ್ರೆ KVG ಕ್ಯಾಂಪಸ್ಸಿಗೆ ಸ್ಥಳಾಂತರಗೊಂಡಿತು. ಜನರಲ್ ಹಾಸ್ಪಿಟಲ್ ಆಗಿ ಸುಳ್ಯಪೇಟೆಯಲ್ಲಿತ್ತು, ಅದು ಇಲ್ಲಿಗೆ ಸ್ಥಳಾಂತರಗೊಂಡದ್ದು ಅದು 2000 ಇಸವಿಯಲ್ಲಿ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರ ದಿವ್ಯವಸ್ಥೆಯಿಂದ ಇಲ್ಲಿ ಉದ್ಘಾಟನೆಗೊಂಡದ್ದು. ನಾನು ಭಾಗವಹಿಸಿದ್ದೆ ಅದರಲ್ಲಿ ಕೂಡ. ಅದನ್ನು ಅತ್ಯಂತ ಯಶಸ್ವಿಯಾಗಿ ಇವತ್ತು ಮುನ್ನಡೆಸುತ್ತಿರುವಂತಹ ಎಲ್ಲ ಕ್ರೆಡಿಟ್ ಡಾಕ್ಟರ್ ಚಿದಾನಂದ್ ಅವರಿಗೆ ಸಲ್ಲಬೇಕು. 11 ಕ್ಲಿನಿಕಲ್ ಡಿಪಾರ್ಟ್ಮೆಂಟ್ಗಳು, ಪ್ರೀ ಮತ್ತು ಪ್ಯಾರಾಕ್ಲಿನಿಕಲ್ 8 ಡಿಪಾರ್ಟ್ಮೆಂಟ್ಗಳುಳ್ಳ KVG ಮೆಡಿಕಲ್ ಕಾಲೇಜ್ ಇವತ್ತು ರನ್ ಆಗ್ತಾ ಇದೆ. 100 ಪದವಿ ವಿದ್ಯಾರ್ಥಿಗಳಿಗೆ ಅಂದರೆ MBBS ವಿದ್ಯಾರ್ಥಿಗಳಿಗೆ ಇವತ್ತು ಅವಕಾಶ ಇದೆ. 150 ಈಗ ಮೊನ್ನೆ ಏರಿಕೊಂಡು ಮೇಲ್ದರ್ಜೆಗೆ ಏರಿದೆ. ಅಂದರೆ ನಮ್ಮ ಕಾಲೇಜು 1 ವರ್ಷದಲ್ಲಿ ಇನ್ನು ಮುಂದೆ 150 ವೈದ್ಯರನ್ನು ನಮ್ಮ ನಾಡಿಗೆ ನೀಡ್ತಾ ಇದೆ. ಅದು ನಮ್ಮ ಸುಳ್ಯ, ಈ ಹಳ್ಳಿಗಾಡಿನ ಒಂದು ಸಣ್ಣ ಪ್ರದೇಶ ಹೇಳಿದರೆ ಅದರ ಹಿಂದೆ ಡಾಕ್ಟರ್ ಚಿದಾನಂದರ ಕೈವಾಡ ಇದೆ ಎಂಬುದು ಸ್ಪಷ್ಟ. ಜೊತೆಗೆ 77 PG ಇಂಟೇಕ್ ಇದೆ, ಪೋಸ್ಟ್ ಗ್ರಾಜುಯೇಟ್ 77 PG ಇಂಟೇಕ್, 9 ಅಲೈಡ್ ಸೈನ್ಸ್ ಕೋರ್ಸ್ಗಳು ಇಲ್ಲಿ ವರ್ಕ್ ಮಾಡ್ತಾ ಇವೆ. ಇಂಟೇಕ್ 170 ಇಂಟೇಕ್ಗಳನ್ನು ಹೊಂದಿದಂತಹ 9 ಅಲೈಡ್ ವಿಭಾಗಗಳು ಕೂಡ ಕೆಲಸ ಮಾಡ್ತಾ ಇದ್ದು ಒಂದು ಸುಸಜ್ಜಿತವಾದಂತಹ ಆಸ್ಪತ್ರೆ ಇವತ್ತು ಸುಳ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅತ್ಯಂತ ಕಡಿಮೆ ದರದಲ್ಲಿ ವೈದ್ಯಕೀಯ ಸೌಲಭ್ಯವನ್ನು ಕೊಡಬೇಕೆಂಬುದು ಪೂಜ್ಯ ಕುರುಂಜಿಯವರ ಗುರಿಯಾಗಿತ್ತು. ಅದಕ್ಕಾಗಿ ಅವರು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಅಂತ ಕರೆದದ್ದು. ಆ ಲಿಬರಲ್ ಎಂಬ ಪದ ಅಂದಿನಿಂದಲೇ. ನಾನೊಮ್ಮೆ ಹೀಗೆ ಅವರ ಹತ್ರ ಮಾತಾಡುವಾಗ ನಾನು ಹೇಳಿದೆ, ಆಗ ಮಡಿಕೇರಿಯಲ್ಲಿ ಮೆಡಿಕಲ್ ಕಾಲೇಜ್ ಇರಲಿಲ್ಲ ಹಿಂದೆ. ನಾನು ಅವರನ್ನು ಸಣಪ್ಪ ಅಂತ ಹೇಳೋದು. ಸಣಪ್ಪ, ಮಡಿಕೇರಿ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲನ್ನು ಯಾಕೆ ನಾವು ಇದಕ್ಕೆ ಅಡಾಪ್ಟ್ ಮಾಡಿಕೊಳ್ಳಬಾರದು ಅಂತ ಹೇಳುವಾಗ, ಬೇಡ ಮಾರಾಯ ಅಂತ ಹೇಳೋದು ಅವರು. ಇಲ್ಲಿಂದ ಈ ವಿದ್ಯಾರ್ಥಿಗಳನ್ನು, ಈ ಲೆಕ್ಚರರ್ಸ್ಗಳನ್ನು ದಿನಾ ಕರೆದುಕೊಂಡು ಹೋಗಬೇಕು ಅಲ್ಲಿಗೆ, ಅವರನ್ನು ಪುನಃ ಇಲ್ಲಿಗೆ ಕರೆದುಕೊಂಡು ಬರ್ಬೋದು. ಅಷ್ಟರಲ್ಲಿ ಇಲ್ಲಿ ನಾವು ರೋಗಿಗಳನ್ನು ಉಚಿತವಾಗಿ ಅವರಿಗೆ ಸೌಲಭ್ಯವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದವರು ಪೂಜ್ಯ ಗುರಿಂಜಿಯವರು. ಆ ಹಿನ್ನೆಲೆಯಲ್ಲಿ ಅವರ ಎಕಾನಮಿ ಬರೆದ್ರೆ ಅದನ್ನೊಂದು ಸೇರಿಸ್ಬೋದು. ಆ ರೀತಿಯಲ್ಲಿ ಅವರು ಇಲ್ಲಿ ಒಂದು ಲಿಬರಲ್ ಆದಂತಹ ಒಂದು ಮೆಡಿಕಲ್ ಹಾಸ್ಪಿಟಲನ್ನು ಸ್ಥಾಪಿಸಿದರು, ಅದನ್ನು ಬೆಳೆಸಿದರು ಡಾಕ್ಟರ್ ಚಿದಾನಂದ್ ಅವರು. ನಾನು ಇದಕ್ಕೆ 100 ಉದಾಹರಣೆಗಳನ್ನು ಕೊಡಬಲ್ಲೆ. ಎಲ್ಲರ ಒಂದು ಮನಸ್ಸಿನ ಒಂದು ಪ್ರತಿನಿಧಿಯಾಗಿ ಅವರಿಗೆ ಈ ಸಂದರ್ಭದಲ್ಲಿ ದೇವರು ಆರೋಗ್ಯ, ಶಕ್ತಿ ಮತ್ತು ಎಲ್ಲವನ್ನು ನಿಗ್ರಹಿಸುವಂಥ ಶಕ್ತಿ ಪರಮಾತ್ಮ ಅನುಗ್ರಹಿಸಲಿಂದ ನಿಮ್ಮೆಲ್ಲರ ಪರವಾಗಿ ಸೀಮೆ ದೇವರಾದ ಮಲ್ಲಿಕಾರ್ಜುನ, ಸ್ಥಳೀಯ ಚನ್ನಕೇಶವ ದೇವರು ಮತ್ತು ಈ ಎಲ್ಲ ಪರಿವಾರ ದೈವ ಮಣ್ಣಿನ ಶಕ್ತಿಗಳನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ನಿಮಗೆ ವಿಶೇಷ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸ್ಪಂದಿಸುತ್ತಾ, ಏನಾದರೂ ಇವತ್ತು ಚಿದಾನಂದ್ ಅವರು ನಮ್ಮ ಜೊತೆಯಲ್ಲಿ ಇಷ್ಟು ಚೆನ್ನಾಗಿ ಲವಲವಿಕೆಯಿಂದ ಇದ್ದಾರೆ ಅಂದರೆ ಅದಕ್ಕೆ ಶಾಂತರೂಪಿ, ಧರಣಿಯಷ್ಟು ಶಾಂತಿ ಇಟ್ಟುಕೊಂಡು ಅವರನ್ನು ನೋಡ್ಕೊಳ್ತಾ ಬಂದಿರೋ ನಮ್ಮ ಶೋಭಾ ಚಿದಾನಂದ್ ಅವರಿಗೆ ಪೀಸು ನೊಬೆಲ್ ಪ್ರೈಸ್ ಕೊಡ್ತೀವಿ. ಯಾಕಂದರೆ ನಾನು ಇವರ ಫ್ಯಾಮಿಲಿನಲ್ಲಿ 73ಕ್ಕೆ ನಾನು ಕಾಲಿಟ್ಟವನು ಚಿದಾನಂದ್ ಅವರಿಂದ. ಅದರಲ್ಲೂ ಮುಖ್ಯವಾಗಿ ವೆಂಕಟರಮಣಗೌಡರು, ಅವರ ಧರ್ಮಪತ್ನಿಯಾದ ಮಾತೆ ಜಾನಕಿ ವೆಂಕಟರಮಣಗೌಡರು ನಮಗೆ ತುಂಬ ನಮ್ಮ ಮುಳಬಾಗಿಲಿಗೆಲ್ಲ ನಮ್ಮ ಮನೆಗೆಲ್ಲ ಬಂದಿದ್ದಾರೆ. ನನ್ನ ಜನ್ಮದಲ್ಲಿ ಇಂತಹ ಫ್ಯಾಮಿಲಿ ಅಂದರೆ ತಂದೆ ತಾಯಿಗಳು, ಅವ್ರ ಮಕ್ಕಳು, ಈಗಿರೋ ಮೊಮ್ಮಕ್ಕಳು ಎಲ್ಲರೂ ಅಷ್ಟು ಶಿಸ್ತುಬದ್ಧಾಗಿ ಬೆಳೆದ ಕಾರಣ ವೆಂಕಟರಮಣಗೌಡರು, ಜಾನಕಿ ವೆಂಕಟರಮಣಗೌಡರು ಎಷ್ಟು ಸಮಯ ಪ್ರಜ್ಞೆ ಮತ್ತು ಶಿಸ್ತಿತ್ಕೊಂಡು ಬೆಳೆದರು, ಶಿಸ್ತಿದ್ದು ಅದೇ ಶಿಸ್ತು ಮತ್ತು ಸಮಯ ಪ್ರಜ್ಞೆಯಿಂದ ನಾನು ಹೆಮ್ಮೆಯಿಂದ ಹೇಳ್ತೇನೆ, ನನ್ನ ಸಹಪಾಠಿ, ನನ್ನ ಮಿತ್ರ ಡಾಕ್ಟರ್ KV ಚಿದಾನಂದರು ಅದೇ ದಾರಿಯಲ್ಲಿ ನಡೀತಾ ಇದ್ದಾರೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ನಾವು 73ರಲ್ಲಿ ಪ್ರತಿ ವರ್ಷ ನಾವು ಒಂದು 5 ಜನ ಇಲ್ಲಿಗೆ ಬರ್ತಾ ಇದ್ವಿ, ನಾವು ಕ್ಲಾಸ್ಮೇಟ್ಗಳು ಚಿದಾನಂದರ ಜೊತೆಯಲ್ಲಿ. ಆಗಿನ ಸುಳ್ಳ್ಯಾನೇ ಬೇರೆ, ಈಗಿನ ಸುಳ್ಳ್ಯಾನೇ ಬೇರೆ. ಆಗ ಮೋಸ್ಟ್ಲಿ ನಾವು ತೆಪ್ಪದಲ್ಲಿ ದಾಟ್ಕೊಂಡು ಅವ್ರ ತೋಟಕ್ಕೆ ಹೋಗ್ತಿದ್ವಿ, ಸಣ್ಣ ರೋಡ್ಗಳು, ಇದೊಂದೇನೋ ಸ್ಕೂಲ್ ಇದ್ದಂಗೆ ಕಾಣುತ್ತೆ ಇದೊಂದು.
ಆಮೇಲೆ ನೋಡ್ತಾ ನೋಡ್ತಾ ಇದು ಒಂಥರ ಸಿಟಿನೇ ಆಗೋಗಿದೆ ಈಗ. 7,000 ಜನ ಮಕ್ಕಳು, ಅದು ಎಲ್ಲ ಇಲ್ಲಿ ಆಲ್ ಟೈಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬೆಳೆಸಿದ್ದಾರೆ. ಅದಕ್ಕೆ ಕಾರಣಕರ್ತರು ಅಲ್ಲಿರುತ್ತ ಮಹಾನ್ರವರು, ವೆಂಕಟರಮಣಗೌಡರು. ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಬೆಳೆಸಿ ಮಾಡರ್ನೈಸೇಷನ್ ಮಾಡ್ತಾ ಇದ್ದವರು ಈ ಭಗೀರಥರು, ನಮ್ಮ ಚಿದಾನಂದರು. ಆಮೇಲೆ ಚಿದಾನಂದ ಅವರು ನಮ್ಮ ಕಾಲೇಜ್ ಡೇಸ್ದಲ್ಲಿ ಸ್ವಲ್ಪ ಹೇಳ್ತೇನೆ, ಯಾಕಂದರೆ ನಮ್ಮ ಗಂಗಾಧರಗೌಡರು ಎಲ್ಲ ಹೇಳ್ಬಿಟ್ಟಿದ್ದಾರೆ, ಈಗ ಏನೂ ಬಿಟ್ಟಿಲ್ಲ ಅವರು. ನಾವು ಅನಾಟಮಿನಲ್ಲಿ ಎಲ್ಲ ನಾವು ಜೊತೆಯಲ್ಲಿ ಡಿಸೆಕ್ಷನ್ ಮಾಡ್ತಾ ಇದ್ದವರು, ಜೊತೆಯಲ್ಲಿದ್ದವರು. ಕಾಂತಾ ಮೇಡಮು, ಶೀಲಾ ಮೇಡಮು, ಆಮೇಲೆ ನಾಯಕ್ ಸರ್ ಎಲ್ಲ ಇದ್ದರು ನಮಗೆ. ಆಗ ನಾವು ಕ್ಲಾಸ್ಗೆ ಹೋಗ್ಬೇಕಾದ್ರೆ ಗೊತ್ತಲ್ವಾ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಹೆಂಗಿರ್ತಾರೆ ಅಂತೇಳಿ. ಅದರಲ್ಲಿ ಅಚ್ಚುಕಟ್ಟಾದ ಶಿಸ್ತುಬದ್ಧಾದ ರೂಮ್ ಯಾವುದು ಅಂದರೆ ಡಾಕ್ಟರ್ ಚಿದಾನಂದ. ನೀಟ್ನೆಸ್ ಬೇಕು ಅಂದರೆ ಅವ್ರ ರೂಮ್ ಕರ್ಕೊಂಡೋಗಿ ತೋರಿಸ್ತಾ ಇದ್ವಿ ನಾವು, ನೋಡ್ರೋ ರೂಮಲ್ಲಿ ಹಿಂಗೆ ಇಟ್ಕೋಬೇಕು ಅಂತೇಳಿ. ಆಮೇಲೆ ಊಟ ಮಾಡೋದು ಅಷ್ಟೇ, ನೀಟಾಗಿ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳೋದು. ಆಗಿನಿಂದಲ್ಲ, ಇವಾಗ ಬಂದಿರೋದಲ್ಲ ಅದು. ಅದೇನೋ ಇದು ಬೆಳೆಯೋ ಬೀಜ ಗಿಡ ಮೊಳಕೆಯಲ್ಲೇ ಅಂತ ಇದ್ದಂಗೆ ಕೆಳಗಿನಿಂದಾನೇ ಬಂದ್ಬಿಟ್ಟಿದೆ ಅದು, ಅವ್ರ ತಂದೆ ತಾಯಿಗಳಿಂದಾನೇ ಬಂದ್ಬಿಟ್ಟಿದೆ ಅವ್ರಿಗೆ. ಸೊ ಆ ಥರ ಶಿಸ್ತುಬದ್ಧಾಗಿ ನಡ್ಕೊಂಡ್ಬಂದವರು. ಓದು ಅಷ್ಟೇ, ಜೊತೆಲೆಲ್ಲ ಓದ್ತಾ ಇದ್ವಿ ನಾವು. ಯಾವುದೋ ಇವ್ರ ಮನೆಗೆ ಹೋಗಿ ನಾವು ರಾತ್ರಿ ಹೊತ್ತು ಓದ್ತಾ ಇದ್ವಿ, ನಾನು ಚಿದಾನಂದ ಮನೆಯಲ್ಲೇ ಅಲ್ವೇ ಸರ್, ಇಲ್ಲಿ ಮುಂದೆ ಬರ್ತಿದ್ದಾರೆ. ಇದಾದ ನಂತರ ಚಿದಾನಂದ ಅವ್ರಿಗೆ ನಾನು ಇಲ್ಲಿಗೆ ಬರ್ತಾ ಇದ್ದೆ. ನಾನು ಕಾಸರಗೋಡು ಇಲ್ಲೆಲ್ಲ ಕ್ಯಾಂಪ್ಗಳಿಗೆ ಹೋಗ್ತಾ ಇದ್ದೆ, ಕಾಸರಗೋಡು, ಕನ್ನನಗಾಡಿಗೆ ನಾನು ಸೌತ್ ಇಂಡಿಯಾ ಎಲ್ಲ ಕವರ್ ಮಾಡ್ತಾ ಇದ್ದೆ. ಹೋದಾಗ ಇಲ್ಲಿ ಮನೆಗೆ ಬಂದು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ವಿ. ಅವರು ಅಲ್ಲಿ ಬಂದಾಗ ಬರೋರು. ಚಿದಾನಂದ ಅವರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಚಿದಾನಂದ, ಐ ಆಮ್ ಸಾರಿ ಟು ಸೇ ದಟ್, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್. ಸ್ಟ್ಯಾನ್ಲೆ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಟ್ ಆಗಿದ್ರು ಇವರು ಚೆನ್ನೈಯಲ್ಲಿ. ಅವಾಗ ನಾನು ಹೋದೆ, ನಾನು ಮಿಸಸ್ ಇಬ್ಬರು ಹೋಗಿದ್ವಿ. ನೋಡಿಕೊಂಡು ಶೋಭಾ ಅವರಿದ್ದರು. ನೋಡಿ, ಆ ಮಾತೆ ಎಲ್ಲ ಕಡೆ ಇರ್ತಾರೆ ಅವರು. ಅದಕ್ಕೆ ನಾನು ಹೇಳಿದ್ದು, ಏನು ನೋವು ತಿಂದೆ ಇದಿಲ್ಲದೆ ಅವ್ರು ಅನುಭವಿಸಿರೋ ನೋವು ನಮಗೆ ಗೊತ್ತು. ಅವ್ರು ಎಷ್ಟು ನೋವು ತಿಂದಿದ್ದಾರೆ, ಎಷ್ಟು ಇದು ಮಾಡಿದ್ದಾರೆ ಅವ್ರು ಸಾಕೋದಕ್ಕೆ ಅಂತೇಳಿ. ಅಲ್ಲಿ ನೋವು ತಿಂದರು. ಆಮೇಲೆ ಅಲ್ಲೇನೋ ಆಗಲಿಲ್ಲ, ತಿರುಗಿ ಬಂದರು. ತಿರುಗಿ ಇದಾಯಿತು. ರಾಮಸ್ವಾಮಿ, ಐ ಥಿಂಕ್ ರಾಮಸ್ವಾಮಿ ಅವ್ರು ಮಾಡಿದ್ದಲ್ವ ಚೆನ್ನೈಲಿ. ಆಮೇಲೆ ತಿರುಗಿ ಬೆಂಗಳೂರಲ್ಲಿ ಮಾಡಿಸ್ಕೊಂಡ್ರು. ಅದಾದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಬಂತು, ಅದೇನು ಗಂಟ್ಲು ಅಂತೇಳಿ ನಮ್ಮ ಜಾಲಿ ಮಾತಿಗೆ ಹೇಳಿದ್ವಿ. ಜಾಲಿ ಮ್ಯಾಥ್ಯೂ ನೋಡಿ, ನಮ್ಮ ಎಷ್ಟು ಫ್ರೆಂಡ್ಶಿಪ್ ಎಷ್ಟು ಚೆನ್ನಾಗಿತ್ತು ಅಂದರೆ, ಜಾಲಿ ಮ್ಯಾಥ್ಯೂ ಈಸ್ ಆಂಕಾಲಜಿಸ್ಟ್, ಶಿ ಈಸ್ ಆಂಕಾಲಜಿಸ್ಟ್ ಇನ್ ಮಿಯಾನ್. ಅಲ್ಲಿಂದ ಬಂದು ಆಮೇಲೆ HCGನಲ್ಲಿ ಡಿಸ್ಕಸ್ ಮಾಡಿ ಅವ್ರಿಗೆಲ್ಲ ಹೇಳಿ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅಂತ. 100% ಪೆಟ್ ಸ್ಕ್ಯಾನು ಎಲ್ಲ ಕಡೆ ಇತ್ತು. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ 4-6 ತಿಂಗಳಿಗೆ ಮಾಡಿದ್ಮೇಲೆ ಎಲ್ಲಿ ಏನು ಒಂದು ಕ್ಯೂರ್ ಇಲ್ಲ, 100% ಕ್ಯೂರ್ ಆಗಿದೆ. ಅವ್ರು ಮಾಡಿದ ಪುಣ್ಯ, ಅವ್ರ ತಂದೆ ಮಾಡಿದ ಪುಣ್ಯ, ಅವರ ಗುಣ ಅವರನ್ನು ಗುಣಪಡಿಸಿದೆ ಚಿದಾನಂದ ಅವರಿಗೆ. ಅವ್ರದ್ದು ಮತ್ತೊಂದು ಗುಣ ಏನು ಅಂದರೆ, ಮನುಷ್ಯರಲ್ಲಿ ಒಳ್ಳೆಯ ಗುಣಗಳು ಏನೇನಿದೆಯೋ, ಒಳ್ಳೆಯ ಗುಣಗಳು ಏನೇನು ಇರಬೇಕೋ ಅವ್ರನ್ನ ನೋಡಿ ನಾವು ಕಲ್ಕೋಬೇಕು. ಒಂದೇ ಒಂದು ಗುಣ ಅವ್ರದಲ್ಲಿ ಕೆಟ್ಟ ಗುಣ ಇದೆ, ಅವ್ರು ಬೈಕೋತಾರೆ. ಏನು ಅಂದರೆ ಕೋಪ, ವಿಪರೀತ ಕೋಪ ಜಾಸ್ತಿ. ಅದರಿಂದಾನೇ ನಾವೆಲ್ಲ ಅವ್ರ ಕಂಟ್ರೋಲಲ್ಲಿರೋದು. ಕೋಪ ಇಲ್ಲದೆ ಇದ್ದರೆ ಆಮೇಲೆ ನಾವು ಇದಾಗ್ಬಿಡ್ತೀವಲ್ಲ. ಸೊ ಏನು ಒಳ್ಳೆಯ ಗುಣ ಕಲಿಯಬೇಕಾದ್ರೂ ನಮ್ಮ ಚಿದಾನಂದ ಅವರಿಂದ ಕಲಿಬೇಕು. ಏನಾದರೂ ಶಿಸ್ತಾಗಲಿ, ಬಟ್ಟೆ ಹಾಕೋದಾಗಲಿ, ಊಟ ಮಾಡೋದಾಗಲಿ, ಆಮೇಲೆ ವ್ಯವಹಾರ. ಈಗ ನಾನು ಬೆಳಿಗ್ಗೆ ಹೇಳ್ತೀನಿ, ನಾವೆಲ್ಲ ರೆಡಿ ಆದ್ವಿ. ಎಲ್ಲಿಗೆ? ಮನೆಯಲ್ಲಿ ಎಲ್ಲರೂ ರೆಡಿ ಆದ್ವಿ. ನಾನು, ಐಶು, ಅಕ್ಷಯ್, ಗೌತಮು ಎಲ್ಲ ರೆಡಿ ಆದ್ವಿ. ಇವರು ರೆಡಿಯಾಗಿ ಬರ್ತಾಯಿದ್ರು. 9 ಗಂಟೆಗೆ ಹೇಳ್ಬಿಟ್ಟಿದ್ರಂತಲ್ಲ ಯಾರು, ನಮ್ಮ ಲೀಲಾಧರರು. ಸೊ ಎಲ್ಲಿ ಫೋನ್ ಬರಲಿಲ್ಲ, ಅಲ್ಲಿ ಹೋಗೋಣ, ಫೋನ್ ಬರಲಿಲ್ಲ ಅಂತೇಳಿ ಅವರು ಅಲ್ಲಿನೂ ಅದನ್ನು ಹೇಳ್ತಾನೆ ಇದ್ರು. ಅಲ್ಲ, ಅವ್ರಿಗೆ ಎಷ್ಟು ಶಿಸ್ತುಬದ್ಧಾಗಿರ್ತಾರೆ ಅಂತೋದಕ್ಕೆ ಅದೊಂದು ಕಾರಣ. ಇದುವರೆಗೂ ನಾವು ಚಿದಾನಂದ ಅವರಿಗೆ ಎಲ್ಲರೂ ಗಂಗಾಧರವರು ಹೇಳಿದ್ದು ನೋಡಿ ನಮಗೆಲ್ಲ ಗೊತ್ತಿತ್ತು ಅದು. ಬಟ್ ಅವ್ರು ನೀಟಾಗಿ ಕ್ರಾನಲಾಜಿಕಲ್ ಆರ್ಡ್ರಲ್ಲಿ ಎಲ್ಲ ಹೇಳ್ಕೊಂಬಂದರು. ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು. ಅವರ ವಂಶನೇ ಆ ಥರ ಇದೆ. ಸೊ ಅವರು ಇದೇ ಥರ ನಾನು ದೇವರಲ್ಲಿ ಬೇಡ್ಕೊಳ್ಳೋದೇನೆಂದರೆ, ಚಿದಾನಂದ ಮತ್ತು ಅವರ ವಂಶಕ್ಕೆ, ಅಂದರೆ ಅವರ ಹೆಂಡತಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಕೊಡಲಿ. ಇದೇ ಥರ ಮಾನವಗೆ ಸರ್ವಿಸ್ ಮಾಡೋದಕ್ಕೆ ದೇವರು ಭಗವಂತ ಅವರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಹಾರೈಸ್ತೇನೆ. ಅವರ ಹುಟ್ಟುಹಬ್ಬಕ್ಕೆ ನನ್ನ ಫ್ಯಾಮಿಲಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು, ಶುಭಾಶಯಗಳು. ಅವರು ಹೇಳ್ತಾ ಇದ್ರು ಯಾವಾಗಲೂ ನನಗೆ, ಇಫ್ ಯು ಹ್ಯಾವ್ ಗಾಟ್ ಪ್ರಾಬ್ಲಮ್ಸ್, ಸಾಲ್ವ್ ದ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲಿಲ್ವಾ, ಲೀವ್ ದ ಪ್ರಾಬ್ಲಮ್ಸ್, ಬಟ್ ಡೋಂಟ್ ಲೀವ್ ವಿತ್ ದ ಪ್ರಾಬ್ಲಮ್ಸ್ ಅಂತ ಹೇಳ್ತಾ ಇದ್ರು. ಸೊ ಅವರಿಂದ ಕಲ್ತದ್ದು ಸುಮಾರಿದೆ ನಾನು. ಅವರು ನನ್ನ ಗುರುಗಳು.
ನಾನು ಈಗ ಒಂದು 30 ವರ್ಷ ಸರ್ವಿಸ್ ಆಗಿ ರಿಟೈರ್ಡ್ ಆಗಿದ್ದೇನೆ. ಅವರ ಒಂದು ಆಹ್ವಾನವನ್ನು ಆಹ್ವಾನಿಸಿ ಇಲ್ಲಿ ಬಂದಿದ್ದೇನೆ. ಈಗಾಗಲೇ ಕಿವಿಯಲ್ಲಿ ಬಂದು ಹೇಳಿದ್ದಾರೆ ಲೀಲಾದವರು, ಹೆಚ್ಚು ಮಾತಾಡಬೇಡಿ, ಬರೀ 5 ನಿಮಿಷ ಮಾತಾಡಿ ಅಂತ. ಸೊ ಹಾಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಕುರುಂಜಿ ಫ್ಯಾಮಿಲಿಗೆ, ಅವರ ಕುಟುಂಬದವರು ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಅವರ ಸೇವೆ ಇದೇ ಮುಂದುವರಿತಾ ಇರಲಿ. ನನ್ನ ಆಶಯ ಏನು ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಅವರಂತೆ ಒಂದು ಸಿಂಪ್ಲಿಸಿಟಿ, ಸರಳತೆ, ಅವರ ಒಂದು ಕಮಿಟ್ಮೆಂಟು ಮತ್ತು ಅವ್ರದ್ದೊಂದು ಟೈಪ್ಸ್ ಆಫ್ ಸೆನ್ಸು, ಅವ್ರದ್ದು ಸ್ಕಿಲ್ಸ್ ಇತ್ತಲ್ಲ, ಸರ್ಜಿಕಲ್ ಸ್ಕಿಲ್ಸು, ಆ ಸ್ಕಿಲ್ಲನ್ನು ಎಲ್ಲ ಪೂರ್ತಿ ನನಗೆ ಹೇಳಿಕೊಟ್ಟವರೇ ಚಿದಾನಂದು. ಒಂದು ಸಣ್ಣ ಘಟನೆ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರೆಸಿಡೆಂಟ್ರವ್ರಿಗೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಆವಾಗ ನಾನು ಕರ್ತವ್ಯದಲ್ಲಿದ್ದೆ ಕುರುಂಜಿ ಹಾಸ್ಪಿಟಲಲ್ಲಿ. ಸೊ ಅವಾಗ ಅವ್ರ ಹತ್ರ ಒಂದು ಕಂಟೆನ್ಸ ಕಾರ್ ಇತ್ತು. ಅದಕ್ಕೆ ಡ್ರೈವರು ದೊಡ್ಡ ತೋಟದವರು ಸೋಮಪ್ಪ ಅಂತೇಳಿ, ನಿದ್ದೆ ಬಂಪರಲ್ಲಿ ಒಂದು ಕಾರು ಆಕ್ಸಿಡೆಂಟ್ ಮಾಡಿದ ನಂತರ ಅವ್ರದ್ದು ಪೂರ್ತಿ ಹೆಡ್ ಇಂಜುರಿ ಆಗಿತ್ತು. ಸೊ ಒಂದು 20 ರಿಂದ 30 ಸೂಚರ್ಸ್ ಹಾಕಿದ್ದೀನಿ ನೋಡಿ. ಅವಾಗ ಕುರುಂಜಿ ವೆಂಕಟರಮಣಗೌಡರು ಎಲ್ಲರನ್ನೂ ಅಣ್ಣ ಅಂತಲೇ ಸಂಬೋಧಿಸ್ತಾ ಇದ್ರು. ಅಣ್ಣ ನೀನೇನು ಬೇಕಾದರೂ ಮಾಡ್ಕೋ, ನನಗೆ ನೋವು ಮಾಡಬೇಡ ಅಂತ ಹೇಳ್ತಾ ಇದ್ರು. ಸೊ ಎಲ್ಲ ಸೂಚನೆಗೆಲ್ಲ ಮಾಡಿದೆ. ಚಿದಾನಂದು ಚೆನ್ನೈಗೆ ಹೋಗ್ಬಿಟ್ಟಿದ್ರು ಕಾನ್ಫರೆನ್ಸಲ್ಲಿ. ಸೊ ನಂತರ ಬಂದರು. ಸೊ ಬಂದ ನಂತರ ಒಂದು ವಾರ ಆದಮೇಲೆ ಸರ್ಜನ್ ಬಂದ ಮೇಲೆ ನಂದೇನು ಕೆಲಸ ಇದೆ, ಸೊ ಎಲ್ಲ ಅವರು ಮುಂದುವರಿಸಿದ್ರು. ಪ್ರೆಸಿಡೆಂಟು ಚೆನ್ನಾಗಾದರು. ಅವರು ಅಷ್ಟು ಬ್ಯುಸಿಯಲ್ಲಿದ್ದರು. ಆಗ ಅವರು ಮೆಡಿಕಲ್ ಕಾಲೇಜ್ಗೋಸ್ಕರ ಓಡಾಡ್ತಾಯಿದ್ರು. ಸೊ ಎಲ್ಲ ಆದ ನಂತರ ತಲೆ ಮೇಲೆ ಒಂದು ಸಣ್ಣ ಗುಪ್ಪೆ ಇತ್ತು, ಸ್ವೆಲ್ಲಿಂಗ್. ಅವ್ರ ಹಳೆ ಫೋಟೋದಲ್ಲಿದೆ. ಅದನ್ನು ಚಿದಾನಂದ್ ಅವರ ತಂದೆಗೆ ಮನವೊಲಿಸಿ ಒಂದು ಸಣ್ಣ ಸರ್ಜರಿ ಮಾಡಿದ್ರು. ಸರ್ಜರಿ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಗ್ಲಾಸ್ ಪೀಸ್ ಇತ್ತು ಒಂದು, ಆ ಮಾರ್ಕ್ ಈಗಲೂ ಕೂಡ ಇದೆ ಅವ್ರ ಫೋರ್ಹೆಡಲ್ಲಿ. ಸೊ ಇವತ್ತು ಅವರಿಲ್ಲ, ಅವ್ರನ್ನ ನೆನೆಸ್ಕೊಳ್ಬೇಕು. ಅವರು ಕೂಡ ಪ್ರತಿದಿನ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತಾಯಿದ್ರು. ಸೊ ಎಲ್ಲ ಸಮಸ್ಯೆಗಳನ್ನು ಸ್ಟಾಫ್ಗಳದ್ದು ಎಲ್ಲರದ್ದು ಕೇಳ್ತಾಯಿದ್ರು. ಸೊ ಅವರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಅನ್ನೋದಕ್ಕಿಂತ ನಾನು ಅವ್ರ ಗುರುಗಳಂತ ಒಪ್ಕೊಳ್ಳಿಕ್ಕೆ ತುಂಬ ಖುಷಿ ಪಡ್ತೇನೆ. ಈ ಸಮಾರಂಭದಲ್ಲಿ ಭಾಗವಹಿಸುವ ಅವಕಾಶ ನನಗೆ ದೊರೆತಿರುವುದು ಸೌಭಾಗ್ಯವೆಂದು ಭಾವಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿ ಗಣ್ಯರು, ವಿವಿಧ ಸಂಸ್ಥೆಗಳ ಮುಖ್ಯಸ್ಥರು, ಸಮಾಜ ಪ್ರಮುಖರು ಭಾಗವಹಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದೆ. ಸುಮಾರು 50 ವರ್ಷಗಳಿಂದಲೂ ಅಧಿಕ ಸಮಯದಿಂದ ಮೈಸೂರು ಮೆಡಿಕಲ್ ಕಾಲೇಜ್ ದಿನಗಳಿಂದ ನನ್ನ ಒಡನಾಡಿಯಾಗಿ, ಸಹಪಾಠಿಯಾಗಿ, ಮಾರ್ಗದರ್ಶಕನಾಗಿ, ಹಿತಚಿಂತಕರಾಗಿರುವ ಡಾಕ್ಟರ್ KV ಚಿದಾನಂದರವರು ಇಂದು ಜೀವನದ 69 ವರ್ಷಗಳನ್ನು ಪೂರೈಸಿ 70ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುದಿನದ ಶುಭಾಶಯಗಳನ್ನು ಅರ್ಪಿಸುತ್ತಿದ್ದೇನೆ. ಇದೇ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸಿ ಕೆಲವು ಮಾತುಗಳನ್ನು ಆಡಲು ನಾನು ಸಂತೋಷಪಡುತ್ತೇನೆ. ನನ್ನ ಆತ್ಮೀಯರಾದ, ಹಿತೈಷಿಯೂ ನಿಕಟ ಸ್ನೇಹಿತನೂ ಆಗಿರುವ ಡಾಕ್ಟರ್ ಚಿದಾನಂದರವರು ಪ್ರಸ್ತುತ ಏರಿರುವ ಎತ್ತರ, ಪಡೆದಿರುವ ಜನಮನ್ನಣೆ ಹಾಗೂ ಹೊಂದಿರುವ ವರ್ಚಸ್ಸು ಎಲ್ಲವನ್ನೂ ಬೆರಗುಗೊಳಿಸುವಂತಹದ್ದು. ತನ್ನ ತಂದೆಯವರು ಸ್ವರ್ಗಸ್ಥರಾದ ನಂತರ ಅವರು ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯನ್ನು ಹೊತ್ತು ಅವುಗಳನ್ನೆಲ್ಲ ಪ್ರಗತಿ ಪಥದಲ್ಲಿ ಮುನ್ನಡೆಸುತ್ತಾ ಕರ್ನಾಟಕದಾದ್ಯಂತ ಜನಪ್ರಿಯತೆಯನ್ನು ಪಡೆಯುತ್ತಿರುವ ಇದಕ್ಕೆ ಸಾಕ್ಷಿಯಾಗಿದೆ. ಡಾಕ್ಟರ್ ಚಿದಾನಂದರು ತನ್ನ ತಂದೆಯ ಹಾಗೆ ಅವರ ಜೀವನ ತತ್ವಗಳನ್ನು ಮೈಗೂಡಿಸಿಕೊಂಡವರು. ಹಾರ್ಡ್ ವರ್ಕ್, ಇಂಟೆಗ್ರಿಟಿ, ಸಿನ್ಸಿಯಾರಿಟಿ, ವ್ಯಾಲ್ಯೂ ಆಫ್ ಟೈಮ್ ಆ್ಯಂಡ್ ಸ್ಯಾಕ್ರಿಫೈಸ್, ಈ ಪಂಚ ಮಂತ್ರಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಶಿಕ್ಷಣ ಸಂಸ್ಥೆಗಳಲ್ಲಿಯೂ ಅಳವಡಿಸಿಕೊಂಡಿರುವುದು ನಾವು ಕಾಣಬಹುದಾಗಿದೆ. ಇವರು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗಲೇ ಶಿಸ್ತುಬದ್ಧ ವಿದ್ಯಾರ್ಥಿ ಜೀವನವನ್ನು ನಡೆಸಿದವರು. ತನ್ನ ಪ್ರಾಧ್ಯಾಪಕರಿಂದ ಶಾಬಾಸ್ ಪಡೆದವರು. ಅವರ ಸರ್ಜಿಕಲ್ ಸ್ಕಿಲ್ಸ್ ಅನುಪಮವಾದುದು. ವೈದ್ಯಕೀಯ ಕ್ಷೇತ್ರಕ್ಕೆ ಅವರೊಬ್ಬ ಅನನ್ಯವಾದ, ಬೆಲೆ ಕಟ್ಟಲಾಗದ ಆಸ್ತಿ ಎಂದರೆ ಅದು ಅತಿಶಯೋಕ್ತಿ ಆಗಲಾರದು. ಸುಳ್ಯದ IMA ಡಾಕ್ಟರ್ ಚಿದಾನಂದ್ ರವರು ಅಧ್ಯಕ್ಷರಾಗಿದ್ದಾಗ ನಾನು ಸೆಕ್ರೆಟರಿ ಆಗಿದ್ದೆ. ಆ ಸೆಕ್ರೆಟರಿ ಆಗಿದ್ದ ಸಂದರ್ಭದಲ್ಲಿ ನಮ್ಮ ವೆಂಕಟರಮಣಗೌಡರು ನಮಗೆ ಒಂದು ಸೈಟನ್ನು ಮಾಡಿಕೊಟ್ರು ಇಲ್ಲಿ ಪಕ್ಕದಲ್ಲೇ IMAಗೆ. ನಾನು ಸೆಕ್ರೆಟರಿ ಆಗಿದ್ದೆ. ಆಗ ನಮ್ಮ ಚಿದಾನಂದರವರ ಮುಖಂಡತ್ವದಲ್ಲಿ ನಾನು ಸೆಕ್ರೆಟರಿ ಆಗಿದ್ದಾಗ ಆ ಸೈಟ್ಗೆ ಪುತ್ತೂರು AC ಹತ್ರ ಮತ್ತು ಮಂಗಳೂರು DC ಹತ್ರ ಎಲ್ಲ ನನ್ನನ್ನು ಕಳಿಸ್ತಿದ್ರು. ನಾನು ಚಿದಾನಂದ ಕಳಿಸಿದ್ರು, ವೆಂಕಟರಮಣಗೌಡರು ಕಳಿಸಿದ್ರು ಅಂತ ಹೇಳಿ ಅಲ್ಲೆಲ್ಲ ಹೋಗಿ ಆ ಕೆಲಸ ಎಲ್ಲಗಳನ್ನು ಮುಗಿಸಿ
ಆ ಸೈಟನ್ನು ನಮ್ಮ IMA ಮಾಡಿಕೊಟ್ರು. ಅದು 3/4 ಎಕರೆ ಜಮೀನು, 62 ಸೆನ್ಸ್ ಅದು ನನಗೆ. ಮತ್ತು ಈ ಇದಕ್ಕೆ IMA ಮೀಟಿಂಗ್ನ ಪ್ರಥಮ ಪ್ರೊಸೀಡಿಂಗ್ಸ್ ಮಾದರಿಯನ್ನು ಪ್ರೊಫೆಸರ್ KV ದಾಮೋದರ ಗೌಡರು, ನಿವೃತ್ತ ಪ್ರಾಂಶುಪಾಲರು NMC, ಇವರು ನನಗೆ ಬರೆದುಕೊಟ್ಟದ್ದು ಈಗಲೂ ಸಹ ನೆನಪಿದೆ. ನಮ್ಮ ವೆಂಕಟರಮಣಗೌಡರು ಮತ್ತು ಜಾನಕಿ ವೆಂಕಟರಮಣಗೌಡರನ್ನ ನಾನು ನಮ್ಮ ಚಿದಾನಂದ ಮತ್ತು ರೇಣುಕಪ್ರಸಾದು ಪಪ್ಪ ಮಮ್ಮಿ ಅಂತ ಕರೀತಿದ್ರು. ನಾನು ಅವ್ರನ್ನ ಹಾಗೆ ಕರೀತಿದ್ದೆ ಪಪ್ಪ ಮಮ್ಮಿ ಅಂತ. ಅವರು ಸಹ ನನ್ನ ಮಗನಂತಾನೆ, ಮಗ ಅಂತಲೇ ಅವರು ನನ್ನನ್ನು ಕಾಣ್ತಿದ್ರು. ಮತ್ತು ಚಿದಾನಂದ ಸಹ ನನ್ನ ಭಾಳ ಪ್ರೀತಿಯಿಂದ ನಮ್ಮ ನಾನು ಇಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಚೆನ್ನಾಗಿ ನನ್ನನ್ನು ನೋಡಿಕೊಂಡ್ರು. ಮತ್ತು ನನ್ನ ಮಕ್ಕಳನ್ನು ಅವ್ರ ಮಕ್ಕಳಂತೆ ಏನೇ ಒಂದು ಸಣ್ಣ ಜ್ವರ ಬಂದರೂ ಸಹ ಇಮಿಡಿಯೇಟ್ ಎಲ್ಲ ಹೆಂಗೆ ಅವರು ಇದು ಮಾಡ್ತಿದ್ರು ಅಂದರೆ ಅದು ಹೇಳಲಿಕ್ಕೆ ಭಾಳ ಇದಾಗುತ್ತೆ. ಅಷ್ಟೊಂದು ಚೆನ್ನಾಗಿ ನೋಡಿಕೊಂಡ್ರು. ನಮ್ಮ ಶೋಭಾ ಚಿದಾನಂದರವರು ಅಷ್ಟೇ, ಅವರು ನನಗೆ ದೂರದ ಸಂಬಂಧಿ ಹೌದು, ನಮ್ಮ ಮಂಡ್ಯದವರು. ಅವರು ಸಹ ನಮ್ಮನ್ನು, ನನ್ನ ಕುಟುಂಬವನ್ನು ಭಾಳ ಚೆನ್ನಾಗಿ ನೋಡಿಕೊಂಡ್ರು. 8 ವರ್ಷ ನನಗೆ ಸುಳ್ಳ್ಯದಲ್ಲಿ ಹೇಗೆ ಕಳೀತು ಅಂತ ಗೊತ್ತಾಗಲಿಲ್ಲ. ನಾನು 1990ರಿಂದ 98ರವರೆಗೆ ಇಲ್ಲಿದ್ದೆ. ನಾನಿದ್ದಾಗ ಇಲ್ಲಿ ಈ ನೆಹರು ಮೆಮೋರಿಯಲ್ ಕಾಲ್ಗೆ ನಮ್ಮ ಡಾಕ್ಟರ್ ಚಿದಾನಂದ ಅವರು ಮೆಡಿಕಲ್ ಚೆಕಪ್ ಕಳಿಸ್ತಿದ್ರು ಸ್ಟೂಡೆಂಟ್ಸ್ಗೆ. ಆ ರೂಮ್ನಲ್ಲಿ ನಾನು ಮೆಡಿಕಲ್ ಚೆಕಪ್ ಮಾಡ್ತಿದ್ದೆ. ಅಲ್ಲಿ ನಮ್ಮ ಬಾಲಚಂದ್ರ ಅವರು ಆಗ ಪ್ರಿನ್ಸಿಪಾಲು. ನನಗೆ 1,50,000 2,00,000 ರೂಪಾಯಿ ನನಗೆ ಇದು ಕೊಡ್ತಿದ್ರು, ದುಡ್ಡು ಕೊಡ್ತಿದ್ರು, ಚೆಕ್ ಕೊಡ್ತಿದ್ರು ನಾನು ಮೆಡಿಕಲ್ ಚೆಕಪ್ ಮಾಡೋದಕ್ಕೆ. ಅದು ನನಗೆ ಇಲ್ಲಿ ಬಂದಾಗ ಇದೆಲ್ಲ ನೆನಪಾಗ್ತಾ ಇದೆ. ನಮ್ಮ ವೆಂಕಟರಮಣಗೌಡರು ನನ್ನ ಸಂಜೆ ಹೊತ್ತು ತೋಟಕ್ಕೆಲ್ಲ ಕರ್ಕೊಂಡು ಹೋಗೋರು ಜೊತೆಲಿ, ಬನ್ನಿ ತೋಟಕ್ಕೆ ಹೋಗಿ ಬರೋಣ ಅಂತ. ನಮ್ಮ ಚಿದಾನಂದರು ಸಹ ನಾನು ಮೆಡಿಕಲ್ ಕಾಲೇಜ್ ಕಟ್ಟುವಾಗಲೇ ದಿನ 4 ಗಂಟೆಗೆ ಅಲ್ಲಿ ಬರೋದು, ಅದನ್ನು ನೋಡಲಿಕ್ಕೆ. ಅದು ಕಟ್ಟಡ ಹೇಗಾಗ್ತಾ ಇದೆ ಅಂಥೇಳಿ ನನ್ನನ್ನು ಜೊತೆಲಿ ಕರ್ಕೊಂಡು ಬರೋರು. ನನ್ನನ್ನು ಒಂಥರ, ನಾನು ಹಾಸ್ಪಿಟ್ಲಲ್ಲಿ RM ಮತ್ತು ಡೆಂಟಲ್ ಕಾಲೇಜ್ಗೆ ಪಾರ್ಟ್ ಟೈಮ್ ಲೆಕ್ಚರರ್ ಅಂತ, ಅನಾಟಮಿ ಪಾರ್ಟ್ ಟೈಮ್ ಲೆಕ್ಚರರ್ ಅಂತ ಮಾಡ್ಕೊಂಡಿದ್ರು, ಕಾರ್ಯನಿರ್ವಹಿಸ್ತಾಯಿದ್ರು. ಭಾಳ ಚೆನ್ನಾಗಿ ನನ್ನನ್ನು ನೋಡಿಕೊಂಡ್ರು. ಮತ್ತು ನಮ್ಮ IMAನಲ್ಲಿ ಸುಮಾರು ಕ್ಯಾಂಪ್ಗಳನ್ನು ಮಾಡಿದರು. ಒಬ್ಬ ಸರ್ಜನ್ನು ಬಹುಶಃ ಇಲ್ಲಿ ಬಂದು ಹಳ್ಳಿಲಿ ಬಂದು ಒಂದು ಆಸ್ಪತ್ರೆ ಮಾಡಿಕೊಂಡು ಇಷ್ಟೆಲ್ಲ ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ, ಅವರೆಲ್ಲೋ ಇರ್ಬೋದಾಗಿತ್ತು. ಬಟ್ ಆದರೆ ನನ್ನೂರಿಗೆ, ನನ್ನ ಜನಕ್ಕೆ ಸೇವೆ ಮಾಡಬೇಕು ಅಂಥೇಳಿ ಅವರು ಇಲ್ಲಿ ಒಂದು ಆಸ್ಪತ್ರೆ ಮಾಡಿ ಅದನ್ನು ಮೆಡಿಕಲ್ ಕಾಲೇಜ್ ಮಟ್ಟಕ್ಕೆ ತಂದರು. ನಾವು ಫಸ್ಟು MBBS ಕೆಂಪೇಗೌಡ ಮೆಡಿಕಲ್ ಕಾಲೇಜಲ್ಲಿ ಓದಿದ್ದು, MBBS ಪದವಿ ಪಡೆದಿದ್ದು. MBBS ಪದವಿ ಪಡೆದಿದ್ದೀವಿ, ಡಾಕ್ಟರ್ ಅಂದರೆ MBBS ಪದವಿ ನಮ್ಮ ಹತ್ರ ಇತ್ತು. ಆಗ ಪ್ರೆಸಿಡೆಂಟ್ರು ಅಲ್ಲಿದು ಸುಳ್ಳ್ಯದ್ದು ವಕೀಲರ ಸಂಘದ ಮೆಂಬರ್ ಆಗಿದ್ರು, ಅವ್ರು ಬರ್ತಾಯಿದ್ರು. ಅವ್ರು ನಮ್ಮ ಪ್ರಿನ್ಸಿಪಲ್ ಹತ್ರ, ಇಲ್ಲ ನಮ್ಗೊಂದು ಸ್ವಲ್ಪ ಒಳ್ಳೆ ಹುಡುಗರು ಬೇಕು, ಇಲ್ಲಿ ಹಾಸ್ಪಿಟ್ಲ್ ಓಪನ್ ಮಾಡ್ತಾ ಇದ್ದೀವಿ, ನಿಮ್ಗೆ ಯಾರು ಗೊತ್ತಿದ್ರೆ ಕಳಿಸಿ. ಅದಕ್ಕೆ ನಮ್ಮ ಪ್ರಿನ್ಸಿಪಾಲ್ ಒಂದ್ಸಲ ಕರೆದ್ರು, ಸುಳ್ಳ್ಯದಲ್ಲಿ ವೆಂಕಟರಮಣಗೌಡರು ಅಂತ ಇದ್ದಾರಪ್ಪ, ಹಾಸ್ಪಿಟ್ಲ್ ಓಪನ್ ಮಾಡ್ತೀರಾ, ಹೋಗ್ತೀರಾ ಅಂತ. ಅಲ್ಲಿ ಏನು ಸರ್ ಚೆನ್ನಾಗಿದೆಯಾ, ಏನು ಫೆಸಿಲಿಟಿ ಇದೆ, ಒಳ್ಳೆ ಹುಡುಗರು ಬೇಕು ಬಂದಿದ್ದಾರೆ, ನಿಮ್ಮ ಬಗ್ಗೆ ಗೊತ್ತು ನನಗೆ, ಬಟ್ ನಿಮ್ಮನ್ನು ಕಳಿಸ್ತಾ ಇದ್ದೀನಿ, ನಾನು ಮರ್ಯಾದೆ ಹೋಗೋಂಗೆ ಮಾಡಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಇಲ್ಲಿದ್ರೆ ಉದ್ಧಾರ ಆಗೋದಿಲ್ಲ, ಹೋಗಿ ಸುಳ್ಳ್ಯಕ್ಕೆ, ನೀವು ಉದ್ಧಾರ ಆಗ್ತೀರಾ ಅಂತ ಹೇಳಿದ್ರು. ಅವ್ರು ಹೇಳಿದ್ರಲ್ಲೂ, ಯಾಕಂದರೆ ಅವ್ರು ನಮ್ಮನ್ನ ಹತ್ರದಿಂದ ನೋಡಿದ್ರು, ನಾವು ಎಷ್ಟು ಒಳ್ಳೆಯವರು ಅಂತ ಅವ್ರಿಗೆ ಗೊತ್ತಿತ್ತು. ಆದ್ದರಿಂದ ಅವ್ರ ಮಾತನ್ನ ಮೀರಲಿಲ್ಲ ನಾವು. ಇವ್ರು ಬಂದಾಗ ನನ್ನ ಭೇಟಿ ಮಾಡಿಸಿದ್ರು ಪ್ರೆಸಿಡೆಂಟ್ ಅವರು. ನಾವು ಸುಮ್ಮನೆ ಕ್ಯಾಶುವಲ್ ಆಗಿ ಹಾಸ್ಟೆಲ್ ಇದ್ವಲ್ಲ, ಇರಲಿ ಸುಳ್ಳು ಅಂದರೆ ಏನು ಅಂತ ನೋಡೇ ಬಿಡುವ ಅಂತೇಳಿ ಪ್ರೆಸಿಡೆಂಟ್ ಸರ್ ಹತ್ರ ಹೋದೆ. ನಮಸ್ಕಾರ ಸರ್. ನಮಸ್ಕಾರ. ಎಂತ ಸರ್, ನಾನು ಸಿದ್ದು ಪ್ರಕಾಶ್ ಅಂತ, ಪ್ರಿನ್ಸಿಪಾಲ್ ಹೇಳಿದ್ರು ನಿಮ್ಮ ಇದರಲ್ಲಿ ಕೆಲಸ ಮಾಡಿಸ್ಬೇಕು. ಹೌದಾ, ಯಾವ ಊರಿನಿಂದು? ನಾನು ಇಲ್ಲಿ ಮಂಡ್ಯದ ಹತ್ರ ಶ್ರೀರಂಗಪಟ್ಟಣ. ಓಕೆ, ಚೆನ್ನಾಗಿ ಕೆಲಸ ಮಾಡ್ತೀಯಾ? ಅದು ಅವರೇ ಹೇಳಿರ್ಬೇಕಲ್ಲ ಸರ್, ಕೆಲಸ ಮಾಡ್ತೀರಾ? ಹೇಳಿದ್ದಾರೆ, ಒಳ್ಳೆ ಹುಡುಗರು ಅಂತ ಹೇಳಿದ್ದಾರೆ. ಯಾವಾಗ ಬರ್ಬೇಕು ಸರ್? ಯಾವಾಗ? ನನ್ನ ಕಾರ್ ಇಲ್ಲುಂಟು, ಲಗೇಜ್ ಹಾಕು, ಹೋಗೋಣ ಬಾ. ನಾನು ಎಂತ ಮಾರೆ ಇದು, ಇವ್ರು ಇನ್ನೂ ಕೇಳಿ ಇಂಟರ್ವ್ಯೂ ಎಲ್ಲ ಮಾಡಿ ನಮ್ಮನ್ನ ಮತ್ತೆ ಬಾ ಅಂತ ಕರೀತಾರೆ ಅಂತೇಳಿ ನಾನು ಹೇಳಿದರೆ, ಅಲ್ಲಿ ಹಾಸ್ಟ್ಲಿಂದ ಲಗೇಜ್ ತಗೋಬಾ, ನನ್ನ ಕಾರಿಂದ ಕಾಂಟೆಸ್ಟ್ ಉಂಟು, ಹಾಕು, ನಡಿ ಹೋಗುವ. ನಾನು ಇಲ್ಲ ಸರ್, ಒಂದು ಸ್ವಲ್ಪ ಟೈಮ್ ಕೊಡಿ, ನಾನು ಬರ್ತೇನೆ. ನಾವು ಬಗ್ಗೆ ಆಗ ಮುಂಚೆ ಎಲ್ಲ ಸುಳ್ಳೆ ಅಂದರೆ ನಮ್ಮ ತಲೆಯಲ್ಲಿ ಏನೋ ಒಂಥರ ಯಾವುದೋ ದೂರದ ಕಾಡು, ಯಾವಾಗಲೂ ಮಳೆ, ಏನಿಲ್ಲ, ಜನಗಳು ಓಡಾಡೋದಿಲ್ಲ, ಏನು ಎಂಟರ್ಟೈನ್ಮೆಂಟ್ ಇಲ್ಲ. ಅಲ್ಲಿ ಸಿಗೋದಕ್ಕೆ ಬರೀ ತೊಂಡೆಕಾಯಿ ಸಾರು, ಸುವರ್ಣಗೆಡ್ಡೆ, ಇದು ಎಲ್ಲ ನಮಗೆ ಎಬ್ಸೋದು. ಹಾಸ್ಟೆಲ್ ಕೂತಿರೋ ಸುಳ್ಳೆ ಕೊಯ್ತೀಯಲ್ಲ, ಅಲ್ಲೆಲ್ಲ ಇರ್ತೀಯ ನೀನು? ಅಯ್ಯೋ ನನ್ನ ಮಗನೇ, ನೀನು ಅಲ್ಲಿ ಚಟ್ನಿ ತಿಂದರೆ ನೋಡಿದರೆ ಬರೀ ನೀರು ಕಣ್ಲ, ಚಟ್ನಿ ಇರೋದಿಲ್ಲ ಅಲ್ಲಿ.
ನೀನು ಅಲ್ಲಿ ಸುಳ್ಳ್ಯದಲ್ಲಿ ಹೋಗಿರ್ತೀಯಾ, ಇಲ್ಲಿ ಹೋಗಿದ್ರೆ ಇಷ್ಟೊಂದು ತಿಂತೀಯಾ, ಅಲ್ಲಿ ಎಲ್ಲಿ ತಿಂತೀಯಾ, ಅಲ್ಲಿ ಏನು ತಿಂತೀಯಾ ನೀನು ಅಂತ ಎದುರಿಸಿದ್ರು. ಇರಲಿ, ನಮಗೂ ಮತ್ತೆ ಇನ್ನೇನು ಬೇರೆ ಆಪ್ಷನ್ ಇರಲಿಲ್ಲ. ಯಾಕಂದರೆ ನಾವು ಬರೀ ಸರ್ಟಿಫಿಕೇಟ್ ಪಡ್ಕೊಂಡಿದ್ದು ಎದುರಾಗಿದ್ವಲ್ಲ. ಇರಲಿ ಅಂತ ಹೇಳಿ ಬಂದ ತಕ್ಷಣ ಇವ್ರು ಕೇಳಿದ್ರು, ಬಂದರು ಈವ್ನಿಂಗ್ ಮೀಟ್ ಮಾಡಿದೆ, ಬಾ ಒಂದು ರೌಂಡ್ಸ್ಗೆ ಹೋಗೋಣ ಅಂದರು. ಸುಮಾರು ಜನ ಎಲ್ಲ ಸ್ಟಾಫ್ ಕರ್ಕೊಂಡು ರೌಂಡ್ಸ್ಗೆ ಹೋದ್ರು. ನಮ್ಗೆ ನೋಡಿದರೆ ಇಷ್ಟೊಂದು ಕಷ್ಟ ಉಂಟಾ, ಇಷ್ಟೆಲ್ಲ ಸುತ್ಸ್ಕೊಂಡು ಈ ಥರ ಮಾಡ್ತಾರಲ್ಲ, ಯಾವಾಗ ವಾಪಸ್ ಹೋಗಲಿ ಅಂತ ಯೋಚನೆ ಮಾಡ್ತಾ ಬಂದೆ. ಇನ್ನು ಮತ್ತೆ ಊಟ ನೋಡಿದ ಮೇಲಂತೂ ಇಲ್ಲ, ಇಲ್ಲಿ ಇರೋದು ಭಾಳ ಕಷ್ಟ ಆಗ್ತದೆ, ಈ ಊಟ ಮಾಡ್ಕೊಂಡು ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಒಂದು 2 ದಿನ ಮತ್ತೆ ಹಾಗೆ ಆಯಿತು. ಮತ್ತೆ ನನಗೇನೆಂದರೆ ಈ ನಾವು ಈ ರೋಗಿಗಳನ್ನ ನೋಡೋದು ಅಷ್ಟಾಗಿ ತುಂಬ ಒಡನಾಟ ಇರಲಿಲ್ಲ ನಮಗೆ ರೋಗಿಗಳ ಬಗ್ಗೆ. ಇಲ್ಲಿ ನಮಗೆ ತುಂಬ ಒಡನಾಟ ಆಯಿತು. ಅವ್ರ ರೋಗಿಗಳನ್ನ ನೋಡ್ತಾ ಇರೋದು, ಯಾವುದೇ ರೋಗಿ ಇರಲಿ, ಎಷ್ಟು ಗಂಟೆಗಾದ್ರು ಬರಲಿ, ನಾವು 7 ಗಂಟೆ ಆಯಿತು ಹೋಗೋಣ ಅಂದರೆ ಇವರಿಲ್ಲ, ಹೋಗ್ತಾನೆ ಇಲ್ಲ. ಶೋಭಕ್ಕ ಬಂದು ಕರಿಬೇಕು, 11 ಗಂಟೆ ಆದ್ರೂ ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ಊಟಕ್ಕೆ ಬನ್ನಿ ಅಂತ ಹೇಳಿದ್ರೆ ಮಾತ್ರ ಹೋಗ್ತಾ ಇದ್ದು. ಅಂದ್ರು ನೀವು ಹೋಗು, ನಾ ಬರ್ತೀನಿ ಪಾರ್ಟಿ ಹೋಗ್ತಾನೆ ಇಲ್ಲ. ಅವ್ರು ಹೋಗ್ಲಿಲ್ಲ ಅಂದ್ರೆ ನಾವೆಲ್ಲಿ ಹೋಗೋದು? ಅಲ್ಲಿ ಕೂತ್ಕೊಂಡು ನಮಗೆ ಸಾಕಾಗಿ ನಾವು ಏನು ಇದು ಸಾಧ್ಯ ಇಲ್ಲ. ಬಟ್ ಊಟದ್ದು ಮತ್ತೆ ಯೋಚನೆ ಆದಾಗ ನಂಗೆ ನೆನಪಾಯ್ತು, ಅಲ್ಲಿ ಒಬ್ಬ ರಾಜ ಅಂತ ಇವ್ರ ಮನೆಯಲ್ಲಿ ಅಡಿಗೆವನು, ಮಂಡ್ಯ ಇವನಿದ್ದ. ಅವನು ಈಗ ಮಾತಾಡ್ತಾ ಏನೋ ಸ್ಪೆಷಲ್ ಮಾಡಿದೆ ಇವತ್ತು ಅಂದರೆ, ಸರ್ ಇವತ್ತು ಚಿಕನ್ ಇದೆ, ಇವತ್ತು ಫಿಶ್ ತಂದಿದೆ. ಹೌದಾ? ಮತ್ತೆ ನನಗೊಂದು ದಾರಿ ಹಿಂದ್ಗಡೆ ಬಾಗಿಲಿಂದ ಹೋಗ್ತಿದ್ದೆ, ಅಡುಗೆ ಮನೆಗೆ ಹೋಗ್ಬಿಟ್ಟು ಎಲ್ಲ ತಿನ್ಕೊಂಬರ್ತಿದ್ದೆ. ಅದಾದಮೇಲೆ ಪರವಾಗಿಲ್ಲ, ಸುಳ್ಳ್ಯದಲ್ಲಿ ನಾನು ಇರ್ಬೋದು, ನನಗೇನು ತೊಂದರೆ ಇಲ್ಲ ಅಂತ ಗೊತ್ತಾಗಿದ್ದು. ನೆಕ್ಸ್ಟು ಪೇಷಂಟಿಗೆ ಇದು ಬಂದಾಗ, ಈಗ ಒಂದು ನಾಡಕೋಯಿ ನಮ್ಮ ಕುವೆಂಪು ಅವ್ರು ಹೇಳಿದ್ದಾರೆ, ಏನಾದರೂ ಆಗೋ ಮೊದಲು ಮಾನವನಾಗು ಅಂತ. ನೀನು ಎಷ್ಟೇ ಎಂಥದೇ ದೊಡ್ಡ ವ್ಯಕ್ತಿ ಆಗೋ, ಯಾವುದೇ ವೈದ್ಯ ಆಗೋ, ಆ ಮಾನವೀಯತೆ ನಿಮ್ಮಲ್ಲಿ ಇರಲಿಲ್ಲ ಅಂದರೆ ನೀವು ಒಳ್ಳೆ ವೈದ್ಯ ಆಗಿರಲಿ, ಒಳ್ಳೆ ಮನುಷ್ಯನಾದ್ಮೇಲೆ ತಾನೇ ನೀವು ಒಳ್ಳೆ ವೈದ್ಯ ಆಗಬೇಕು. ಅದರಿಂದ ನಾನು ಅವ್ರನ್ನ ತುಂಬ ಹತ್ರದಿಂದ ನೋಡಿದ್ದೀನಿ ಅಂದರೆ ನಂಗೆ ಇದಿಲ್ಲ, ತುಂಬ ಕಲ್ತಿದ್ದೀನಿ ಅವ್ರ ಹತ್ರ. ಏನಾದರೂ ನನ್ನ ಜೀವನದಲ್ಲಿ ಈಗ ಒಂದು ಸಾಧನೆ ಮಾಡ್ತಾ ಇದ್ದೀನಿ. ಪ್ರತಿದಿನ ನಾನು ಈಗಲೂ ಬೇಕಾದಷ್ಟು ಪೇಷಂಟ್ಗಳು ನೋಡ್ಬೇಕಾದ್ರೆ ಪ್ರತಿಯೊಂದು ಪ್ರಿಸ್ಕ್ರಿಪ್ಷನ್ ಕೂಡ ಅವ್ರದೇ ಶೈಲಿಲಿ, ಅವ್ರು ಕನ್ನಡದಲ್ಲಿ ಏನು ಬರೀತಾ ಇದ್ರು, ಆಹಾರದ ನಂತರ, ಆಹಾರಕ್ಕೆ ಮುಂಚೆ, ಈಗಲೂ ಬರೀತೀನಿ. ಬೇರೆಯವರೆಲ್ಲ ಬಂದು ನಾನು ಕೇಳ್ತಾರೆ, ಏನು ಸರ್ ಇಷ್ಟು ಚೆನ್ನಾಗಿ ಬರೀತೀರಾ ಅಂತ. ನಾನೇನು ಅಲ್ಲಿ ಕಲ್ತ್ಕೊಂಡು ಬಂದಿದ್ದಲ್ಲ, ಇವರ ಒಡನಾಟದಿಂದ ಕಲ್ತಿದ್ದು, ಹೇಳ್ಕೊಟ್ರು. ಬಹಳ ಅದ್ಭುತವಾದಂಥ ಅರ್ಥಪೂರ್ಣವಾದಂಥ ಶೈಕ್ಷಣಿಕ ಕೊಡುಗೆಗೆ ದತ್ತಿನಿಧಿ ಬಹುಮಾನ ಮಾದರಿ ಯೋಜನೆಯಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಅತ್ಯಮೂಲ್ಯ ಕೊಡುಗೆಯಾಗಲಿದೆ. ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಸಾವಿರಾರು ಮಂದಿ ಗೌರವಾನ್ವಿತ ಡಾಕ್ಟರ್ KVC ಅವರ ಅಭಿಮಾನಿಗಳ ಸಮ್ಮುಖದಲ್ಲಿ ಈ ಚೆಕ್ನ ಹಸ್ತಾಂತರ ನಡೀತಾ ಇದೆ. 50 ಲಕ್ಷ ರೂಪಾಯಿ ಕಡಬ ಗೌಡ ಸಮುದಾಯ ಭವನಕ್ಕೆ. ಕಡಬ ಗೌಡ ಸಮುದಾಯ ಇದರ ಅಧ್ಯಕ್ಷರು, ಒಕ್ಕಲಿಗರ ಗೌಡ ಸೇವಾ ಸಂಘ ಇದರ ಅಧ್ಯಕ್ಷರು ಮತ್ತು ಗೌರವಾನ್ವಿತ ಪದಾಧಿಕಾರಿಗಳಿಂದ ಗೌರವಾನ್ವಿತ ಡಾಕ್ಟರ್ KVC ಅವರಿಗೆ ಗೌರವದ ಸನ್ಮಾನ. KVC ಅವರಿಗೆ ಈಗ 70ನೇ ಜನ್ಮದಿನಾಚರಣೆಯ ಸನ್ಮಾನ ಸಮಾರಂಭ. KVG ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಡೀನ್ ಆಗಿರುವಂಥ ಗೌರವಾನ್ವಿತ ಡಾಕ್ಟರ್ ನೀಲಾಂಬಿಕಾ ನಟರಾಜನ್ ಮೇಡಮ್ ಅವರು ಶಾಲು ತೊಡಿಸಿ ಗೌರವಾನ್ವಿತರನ್ನು ಸನ್ಮಾನಿಸ್ತಾ ಇದ್ದಾರೆ. KVG ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಗೌರವಾನ್ವಿತ ಪ್ರಾಚಾರ್ಯರಾಗಿರುವ ಡಾಕ್ಟರ್ ಲೀಲಾಧರ್ DV ಅವರು ಪೇಟ ತೊಡಿಸಿ ಗೌರವಾನ್ವಿತರನ್ನು ಗೌರವಿಸ್ತಾ ಇದ್ದಾರೆ. ಮಾತೃಸಂಸ್ಥೆ NMCಯ ಮಾನ್ಯ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ರುದ್ರಕುಮಾರ್ MM, ಡಾಕ್ಟರ್ ಪ್ರಮೋದ್ ಪ್ರಿನ್ಸಿಪಲ್ KVG ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಹಾಗೂ ಡಾಕ್ಟರ್ ಮನೀಶ್ ಫಿಸಿಯೋಥೆರಪಿ ವಿಭಾಗದ ಪ್ರಾಚಾರ್ಯರು ಹಾರವನ್ನು ತೊಡಿಸಿ ಡಾಕ್ಟರ್ KVC ಅವರನ್ನು ಗೌರವಿಸ್ತಾ ಇದ್ದಾರೆ. ಗೌರವಾನ್ವಿತ ಶೋಭಾ ಮೇಡಮ್ ಅವರನ್ನು KVG ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರುವ ಶ್ರೀಮತಿ ಟೀನಾ HS ಅವರು ಹಾಗೂ ಡಾಕ್ಟರ್ ನವ್ಯ ಮೇಡಮ್ ಅವರು, ಪೆಥಾಲಜಿ ವಿಭಾಗದ ಡಾಕ್ಟರ್ ನವ್ಯ ಮೇಡಮ್ ಅವರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಚಂದ್ರಾವತಿ ಪ್ರಾಂಶುಪಾಲರು KVG ನರ್ಸಿಂಗ್ ಇನ್ಸ್ಟಿಟ್ಯೂಟ್ ಹಾಗೂ ಶ್ರೀಮತಿ ಮಿಥಾಲಿ P. ರೈ ಪ್ರಾಂಶುಪಾಲರು ನೆಹರು ಮೆಮೋರಿಯಲ್ ಪದವಿ ಪೂರ್ವ ಕಾಲೇಜು ಸುಳ್ಯ ಗೌರವಾನ್ವಿತರು ಹಣ್ಣು ಹಂಪಲನ್ನು ನೀಡುವುದರ ಮೂಲಕ ಸನ್ಮಾನ್ಯ ಅಧ್ಯಕ್ಷರನ್ನು ಗೌರವಿಸ್ತಾ ಇದ್ದಾರೆ. ಸನ್ಮಾನ ಪತ್ರವನ್ನು ವಾಚಿಸಿರುವ ಡಾಕ್ಟರ್ ನಮ್ರತಾ ಅವರು ಸನ್ಮಾನ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಸನ್ಮಾನವನ್ನು KVG ಸಮೂಹ ಸಂಸ್ಥೆಯ ಉದ್ಯೋಗಿಗಳ ಪರವಾಗಿ ಅತ್ಯಂತ ಸಂಭ್ರಮದ ಕ್ಷಣಕ್ಕೆ ನಾವೆಲ್ಲರಿಂದು ಸಾಕ್ಷಿಯಾಗಿದ್ದೇವೆ.
ಸೌಖ್ಯವೂ ನಿಮ್ಮದಾಗಲಿ, ಜನ್ಮದಿನವಿದು ನಿಮ್ಮದಾಗಿದೆ, ಶಾಂತಿ ಸೌಖ್ಯವೂ ನಿಮ್ಮದಾಗಲಿ. ಪ್ರಾರ್ಥಿಸುವೆವು ನಿಮ್ಮ ಆಯುಷ್ಯ ಪೂರ್ಣವಾಗಲಿ, ಪ್ರಾರ್ಥಿಸುವೆವು ನಿಮ್ಮ ಆಯುಷ್ಯ ಪೂರ್ಣವಾಗಲಿ, ನೂರು ತುಂಬಲಿ, ಜನ್ಮದಿನವಿದು ನಿಮ್ಮದಾಗಿದೆ, ಶಾಂತಿ ಸೌಖ್ಯವೂ ನಿಮ್ಮದಾಗಲಿ. ಪುಣ್ಯವಾಗಿ ನೀತಿ ಮಾರ್ಗದಿ ನಿಮ್ಮ ಜೀವನ ಎಂದು ಸಾಗಲಿ, ಪುಣ್ಯವಾಗಿ ನೀತಿ ಮಾರ್ಗದಿ ನಿಮ್ಮ ಜೀವನ ಎಂದು ಸಾಗಲಿ, ಜನ್ಮದಿನವಿದು ನಿಮ್ಮದಾಗಿದೆ, ಶಾಂತಿ ಸೌಖ್ಯವೂ ನಿಮ್ಮದಾಗಲಿ. ದೇವರ ಕೃಪೆ ನಿಮ್ಮ ಮೇಲಿದೆ, ಸಾರ್ಥಕವಾಗಲಿ ನಿಮ್ಮ ಜೀವನ. ದೇವರ ಕೃಪೆ ನಿಮ್ಮ ಮೇಲಿದೆ, ಸಾರ್ಥಕವಾಗಲಿ ನಿಮ್ಮ ಜೀವನ, ಜನ್ಮದಿನವಿದು ನಿಮ್ಮದಾಗಿದೆ, ಶಾಂತಿ ಸೌಖ್ಯವೂ ನಿಮ್ಮದಾಗಲಿ, ಶಾಂತಿ ಸೌಖ್ಯವೂ ನಿಮ್ಮದಾಗಲಿ, ಶಾಂತಿ ಸೌಖ್ಯವೂ ನಿಮ್ಮದಾಗಲಿ. ಅದ್ಭುತ ಕಂಠಸಿರಿಯ ಮೂಲಕ ಹಾಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸುಶ್ರಾವ್ಯವಾದಂಥ ಹಾಡು ಹಾಗೂ ರುಚಿಕರವಾದಂಥ ಕೇಕನ್ನು ಕತ್ತರಿಸುವುದರ ಮೂಲಕ ಗೌರವಾನ್ವಿತ ಅಧ್ಯಕ್ಷರ ಜನ್ಮದಿನ ಇಂದು ಮಾತೃ ಸಂಸ್ಥೆ NMCಯಲ್ಲಿ ಅದ್ಧೂರಿಯಾಗಿ ನಡೆಯುತ್ತಿದೆ. ಈ ಒಂದು ಕಾರ್ಯಕ್ರಮ 70ನೇ ಹುಟ್ಟುಹಬ್ಬ ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು, ನಮಗೊಂದು ಅಷ್ಟೊಂದು ದೊಡ್ಡ ಹುರುಪು ಈ ರೀತಿಯೆಲ್ಲ ಒಂದು ಸಂಭ್ರಮದಿಂದ ಆಚರಿಸಬೇಕು ಅಂತೇಳಿ ಏನು ಇರಲಿಲ್ಲ. ಆದರೂ ಎಲ್ಲರ ಒಂದು ಅಭಿಲಾಷೆಯಲ್ಲಿ ಈಗ ಮುಖ್ಯವಾಗಿ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಈ ಸರ್ತಿ ನಮಗೆ 100ರಿಂದ 150 ಬಂತು ಇಂಟೇಕ್. ಆ ಒಂದು ಹುರುಪಿನಲ್ಲಿ ಎಲ್ರಿಗೂ ಇನ್ನೂ ಹುರುಪು ಸ್ವಲ್ಪ ಜಾಸ್ತಿಯಾಗಿ ಈ ಒಂದು ಆಚರಣೆಯನ್ನು ಚೆನ್ನಾಗಿ ಆಚರಿಸಬೇಕು. ಈ ಒಂದು 100ರಿಂದ 150 ನಿಮ್ಮ 70ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಬಂತು ಅಂತ ನೆನೆಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಹೇಳಿದ್ರು. ನಾನು ಹೇಳಿದೆ, ನೀವು ಕಾರ್ಯಕ್ರಮ ಯಾವುದೇ ಬೇಕಿದ್ರೆ ಮಾಡಿ, ಯಾವುದೇ ರೀತಿಯಲ್ಲಿ ಅನಾವಶ್ಯಕವಾಗಿ ದುಂದು ವೆಚ್ಚ ಮಾಡಿಕೊಂಡು ಮಾಡಬೇಡಿ. ನಮ್ಮ ತಂದೆಯವರ ಪಾಲಿಸಿ ಏನು ಅಂತ ಹೇಳಿದರೆ, ಯಾವುದೇ ರೀತಿಯಲ್ಲಿ ಅನಾವಶ್ಯಕ ದುಂದು ವೆಚ್ಚವನ್ನು ಯಾವುದಕ್ಕೂ ಮಾಡಬಾರದು. ಹಾರ್ಡ್ ವರ್ಕ್, ಸಿನ್ಸಿಯಾರಿಟಿ ಮತ್ತು ಇಂಟೆಗ್ರಿಟಿ, ವ್ಯಾಲ್ಯೂ ಆಫ್ ಟೈಮ್ ಆ್ಯಂಡ್ ಸ್ಯಾಕ್ರಿಫೈಸ್ ಇಂಥದ್ದು ಮಾಡಿಕೊಳ್ಬೇಕು. ಹಾಗೂ ಅತಿಯಾಗಿ ದುಂದು ವೆಚ್ಚ ಮಾಡುವಂಥದ್ದನ್ನು ಮಾಡಬಾರ್ದು ಅಂತೇಳಿ ಹೇಳುವಂಥದ್ದು, ಅನಾವಶ್ಯಕ ಮಾಡಬಾರ್ದು ಅಂತೇಳಿ ಅಷ್ಟೇ. ಉತ್ತಮ ಕೆಲಸಗಳಿಗಾಗಿ ಎಷ್ಟು ಬೇಕಿದ್ರೂ ಖರ್ಚು ಮಾಡಿ, ತೊಂದರೆ ಇಲ್ಲ, ಅದಕ್ಕೆ ಪ್ರಯೋಜನವಾಗಬೇಕು, ಲೋಕ ಕಲ್ಯಾಣ ಆಗಬೇಕು ಅಂತೇಳಿ ಹೇಳಿದರೆ ಅಂಥದ್ದೊಂದು ವೆಚ್ಚವನ್ನು ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ಮತ್ತು ಉತ್ತಮ ಕಾರ್ಯಗಳಿಗೆ ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡಿದಾಗ ಅದು ಎಲ್ಲರಲ್ಲಿ ಒಂದು ಪ್ರೋತ್ಸಾಹ ಕೊಟ್ಟು ಅವರು ಮಾಡುವಂಥ ಉತ್ತಮ ಕಾರ್ಯಗಳಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ತುಂಬುವುದಾದರೆ ಅಂಥ ಕಾರ್ಯಕ್ರಮಗಳಿಗೆ ಮಾಡಬೇಕು ಅಂತೇಳಿ ಹೇಳುವಂಥದ್ದು. ಜೊತೆಯಲ್ಲಾಗೆ ತಂದೆಯವರು ಹೇಳ್ತಾಯಿದ್ರು, ನೀವು ಇಂಥ ಕಾರ್ಯಕ್ರಮ ಮಾಡಿದಷ್ಟು ನನಗೆ ಶಕ್ತಿ ಹೆಚ್ಚಾಗ್ತದೆ ಅಂತೇಳಿ ತಂದೆಯವರು ಯಾವಾಗಲೂ ಹೇಳ್ತಿದ್ರು. ಇಂಥ ಕಾರ್ಯಕ್ರಮ ಮಾಡಿದಾಗ ಶಕ್ತಿ ಹೆಚ್ಚಾಗ್ತದೆ ಅಂತೇಳಿ. ಅದೇ ರೀತಿ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಚಾರವಾಗಿ ಮಾತನಾಡಿದಂತಹ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವಂಥ KR ಗಂಗಾಧರ್ ಅವರು ಇದ್ದಾರೆ.
ಅವರು ಈಗಾಗಲೇ ಹಲವಾರು ವಿಚಾರಗಳನ್ನು ನಮ್ಮ ವಿಷಯದಲ್ಲಿ ಹೇಳಿದರು. ಅದೇ ರೀತಿ ಬಂದ ಮುಖ್ಯ ಅತಿಥಿಗಳು ಸಹ ಬಹಳಷ್ಟು ವಿಚಾರಗಳು ನಮ್ಮ ಪ್ರೊಫೆಷನಲ್ ಕ್ಯಾರಿಯರ್, ನಾವು 80ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ದಂತಹ ನಮ್ಮ ವೈದ್ಯಕೀಯ ಜೀವನ ಅದು ಯಾವ ರೀತಿ ಇತ್ತು, ಅದು ಯಾವ ರೀತಿ ಬೆಳೆದು ಬಂತು ಅಂತೇಳಿ ಹೇಳುವಂಥದ್ದು. ಸಿದ್ದು ಪ್ರಕಾಶ್ ಅವರು ಹೇಳಿದಾಗೆ ಅದು ಹೇಳೋದಿದ್ರೆ ಎಷ್ಟು ಹೇಳಿದ್ರೇನು ಮುಗಿಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟು ನಾವು ಮಾತನಾಡಿದರೂ ಅದು ಸಾಕಾಗೋದಿಲ್ಲ. ಕೆಲವೊಂದು ವಿಚಾರಗಳನ್ನು ನಮ್ಮ ರೋಗಿಗಳು ನಮ್ಮ ಎದುರಿನಲ್ಲಿ ಹೇಳಿದಾಗ ಮಾತ್ರ ನಮಗೆ ಗೊತ್ತಾಗೋದು. ನಾವು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾವುದೇ ರೋಗಿಗೆ ಚಿಕಿತ್ಸೆ ಕೊಟ್ಟಿರುವುದಿಲ್ಲ. ಆದರೆ ಒಂದೇ ಒಂದು, ನಾವು ಪಡ್ಕೊಂಡಂಥ ವಿದ್ಯೆ ಏನಿದೆ ಅದು ಸಫಲ ಆಗಬೇಕು ಅಂತ ಹೇಳಿದರೆ ನಾವು ಉತ್ತಮ ಕಾರ್ಯಗಳನ್ನು ಮಾಡಿ ನಮ್ಮ ಏನು ವಿದ್ಯೆಯನ್ನು ನಾವು ಪಡ್ಕೊಂಡಿದ್ದೇವೆ ಅದನ್ನು ನಾವು ರೋಗಿಗಳಿಗೆ ಉಪಯೋಗಿಸಬೇಕು. ಈಗ ಬೇಕಷ್ಟು ಜನ ಡಾಕ್ಟರ್ಗಳಾಗ್ತಾರೆ, ಆದರೆ ಎಷ್ಟೋ ಮಂದಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ, ಪ್ರಯೋಜನ ಏನೂ ಇಲ್ಲ. ಅಷ್ಟೆಲ್ಲ ಖರ್ಚು ಮಾಡಿ ಓದಿ ಅಥವಾ ಸರ್ಕಾರವೇ ಖರ್ಚು ಮಾಡಿ ಓದಿಸಿದ್ದು ಯಾವುದೇ ಒಂದು ಕಾರ್ಯಭಾರವನ್ನು ಮಾಡಲಿಕ್ಕಾಗದೆ ಮನೆಯಲ್ಲಿದ್ದರೆ ಅದು ಟೋಟಲ್ ವೇಸ್ಟ್. ನಮ್ಮ ತಂದೆಯವರ ಹೆಸರಿನಲ್ಲಿ ಹೇಳೋದಿದ್ರೆ ಕ್ರಿಮಿನಲ್ ವೇಸ್ಟ್ ಅಂತ ಹೇಳ್ತಾರೆ ಅವರು. ಇದೆಲ್ಲ ಕ್ರಿಮಿನಲ್ ವೇಸ್ಟ್, ಅದೆಲ್ಲ ಹಾಗೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಅಂದರೆ ನಾವು ಭಾಳಷ್ಟು ಕೆಲಸವನ್ನು 80ನೇ ದಶಕದಲ್ಲಿ ಸುಳ್ಯದಲ್ಲಿ ಒಂದು ಆರೋಗ್ಯದ ಬಗ್ಗೆ ಏನೇನೋ ಉತ್ತಮ ರೀತಿಯ ಸೌಲಭ್ಯಗಳಿರಲಿಲ್ಲ, ರಸ್ತೆಗಳಿಲ್ಲ, ಬ್ರಿಡ್ಜ್ಗಳಿಲ್ಲ, ಎಲ್ಲಿಗೆ ಹೋಗೋದಿದ್ರೂ ಸೇತುವೆಗಳಿಲ್ಲ. ಪ್ರತಿಯೊಂದು ಕಾಲ್ನಡಿಗೆಯಲ್ಲೇ ಹೋಗಿ ಮಾಡುವಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಿತ್ತು. ಹೆಚ್ಚಿನ ಸೌಲಭ್ಯಕ್ಕಾಗಿ ಆಸ್ಪತ್ರೆಗಳಿಗೆ ಹೋಗಿದ್ರೆ ಈವನ್ ಮಂಗಳೂರಿನಲ್ಲಿ ಸಹ ಉತ್ತಮ ಸೌಲಭ್ಯ ಇರಲಿಲ್ಲ ಅಂಥ ಸಂದರ್ಭದಲ್ಲಿ. ಆದರೂ ಸಹ ಇರುವ ಸೌಲಭ್ಯದಲ್ಲಿ ಉತ್ತಮ ರೀತಿಯ ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆ ಬಹಳಷ್ಟು ಮಂದಿ ವೈದ್ಯರುಗಳು, ಎಸ್ಪೆಷಲಿ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಓದಿದಂಥ ವೈದ್ಯರುಗಳು ತುಂಬ ಮಂದಿ ಇಲ್ಲಿ ಸುಳ್ಯದಲ್ಲಿದ್ದರು. ಸಾಧಾರಣ ಒಂದು 25-30 ಮಂದಿ ಎಲ್ಲ ಮೈಸೂರು ಮಹಾವಿದ್ಯಾಲಯದಲ್ಲಿ ಓದಿದವರು. ಚಂದ್ರಶೇಖರ್ ಶೆಟ್ಟರಂತ ಅಥವಾ ಶೀಲಾ ಮೇಡಮ್ನಂತ ಹಾಗೂ ಇನ್ನಿತರ ಬೇರೆ ಬೇರೆ ಉತ್ತಮ ಪ್ರೊಫೆಸರ್ಗಳ ಅಂಡರ್ನಲ್ಲಿ ನಾವೆಲ್ಲ ಕೆಲಸ ಮಾಡಿ ಎಲ್ಲ ತಿಳುವಳಿಕೆಯನ್ನು ಪಡ್ಕೊಂಡವರು. ಈಗ ಸಿದ್ದು ಪ್ರಕಾಶ್ ಅವರು ಹೇಳಿದರು, ನಾವು ಸರ್ಟಿಫಿಕೇಟ್ ಮಾತ್ರ ಗಳಿಸಿದೆವು, ವಿದ್ಯೆಯನ್ನು ಗಳಿಸಲಿಲ್ಲ ಅಂದೇಳಿ. ಆವಾಗ ತಂದೆಯವರು ಒಕ್ಕಲಿಗರ ಸಂಘಕ್ಕೆ ಬ್ಯಾಂಗ್ಳೂರಿಗೆ ಮೀಟಿಂಗ್ ಹೋಗ್ತಾಯಿದ್ರು. ಇಲ್ಲಿ ಹಾಸ್ಪಿಟ್ಲಲ್ಲಿ ನಾನು ಪಡುವ ಕಷ್ಟವನ್ನು ನೋಡಿ ಅವರು ಅಲ್ಲಿ ಮಾತನಾಡುವಾಗ ನಮಗೆ ಯಾರಾದರೂ ಒಂದು 4 ಡಾಕ್ಟರ್ಗಳನ್ನು ಕೊಡಿ ಅಂತೇಳಿ ರಾಮೇಗೌಡರು ಯಾರೋ ಇದ್ದರು ಆವಾಗ ಪ್ರಿನ್ಸಿಪಾಲ್ರಲ್ಲಿ, ಕೊಡಿ ಡಾಕ್ಟರ್ ವಿಠಲ್ ಅವರಿಗೆ ಹೇಳಿದರು. ಆ ಇದರಲ್ಲಿ ಇವರೊಂದು 4-5 ಜನ ಬಂದರು, ಜಿ ರಾಮೇಗೌಡರು ಅಂತೇಳಿ. ಆವಾಗ ನನಗೆ ಅನಿಸಿದ್ದು ಈ ದಂಡ ಪೆಂಡರ್ಗಳ ಹತ್ರ ಏನು ಮಾಡೋದು ಅಂದೇಳಿ, ಈ ದಂಡ ಪೆಂಡರನ್ನು ಹಿಡ್ಕೊಂಡು ನಾನು ಏನು ಮಾಡೋದು ಅಂದೇಳಿ. ಆದರೂ ಪರವಾಗಿಲ್ಲ, ಇವ್ರು ಏನಾದರೂ ಕಲಿತಾರೆ ಅಂತೇಳಿ ಆಯಿತು. ಏನಾದರೂ ಕಲಿತಾರೆ, ನಾವು ಜೊತೆಯಲ್ಲೇ ಕೆಲಸ ಮಾಡಿದರೆ ಪ್ರತಿಯೊಬ್ಬರು ಕಲಿತಾರೆ, ಅವ್ರು ಏನೇನು ಮಾಡಬೇಕು ಅಂತೇಳಿ ಹೇಳುವಂಥದ್ದು ಕಲಿತಾರೆ ಅಂತೇಳಿ ಆಯಿತು. ಈಗ ಸಿದ್ದು ಪ್ರಕಾಶ್ ಅವರು ಹೇಳಿದಾಗೆ ನಾವು ಆಚೆ ಹೋಗುವ ನಮ್ಮನ್ನು ಮಿಮಿಕ್ರಿ ಮಾಡೋದು, ನಾವು ಮಾತಾಡಿದಾಗೆ ಮಾತಾಡೋದು, ರೋಗಿಗಳಲ್ಲಿ ನಾವು ಇದ್ದೇವೆ ಅಂತೇಳಿ ಹೇಳಿ ತೋರ್ಪಡಿಸೋದು, ಇಂಥದ್ದೆಲ್ಲ ನಡೀತಾ ಇತ್ತು. ಆದ್ರೂ ಸಹ ಭಾಳಷ್ಟು ಉತ್ತಮ ಕೆಲಸಗಳನ್ನು ಇವರು ಮಾಡಿದ್ದಾರೆ. ಫಸ್ಟಿಗೆ ಏನಂದರೆ, ಈಗ ವೈದ್ಯರುಗಳಿಗೆ ಬಹುಶಃ ಇಂಜೆಕ್ಷನ್ ಕೊಡೋದು, ಸಿರಿಂಜ್ ಆಗಿ ಹಿಡಿಯೋದ್ರಲ್ಲಿ ಕಷ್ಟ ಆಗ್ಬೋದು. ಯಾಕೆಂದರೆ ಇದು ಆರೈಕೆ ಕೊಡುವಂಥ ನರ್ಸಸ್ ಇದ್ದಾರೆ, ಪ್ಯಾರಾಮೆಡಿಕಲ್ ಸ್ಟಾಫ್ ಇದ್ದಾರೆ, ಎಲ್ಲ ಅವರು ಮಾಡ್ತಾರೆ. ಈಗ ವೈದ್ಯರುಗಳು ಇಂಜೆಕ್ಷನ್ ಕೊಡೋದು ಭಾಳ ಕಮ್ಮಿ, ಯಾರು ಕೊಡೋದಿಲ್ಲ. ಮೊದಲು ಇವನ್ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ ಇದ್ದರೆ ಇಂಜೆಕ್ಷನ್ ತಂದು ಸಿಸ್ಟರ್ ಅವರ ಕೈಯಲ್ಲಿ ಕೊಡ್ತಿದ್ರು, ಅವರು ಇಂಜೆಕ್ಷನ್ ಚುಚ್ಚುತ್ತಿದ್ರು. ಕೃಷ್ಣೇಗೌಡರು ಕೆರಗೋಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ನಾನಲ್ಲಿ ಹೋಗಿದ್ದೆ. ಕೃಷ್ಣೇಗೌಡರು ಏನು ಮಾಡ್ತಾರೆ ಅಂತೇಳಿ ನೋಡಬೇಕು. ಕೃಷ್ಣೇಗೌಡರು ನಮ್ಮ ಎಲ್ಲರದ್ದು ಸೀನಿಯರ್. ಬಹುಶಃ ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ 5 ಸರ್ತಿ ಜನರಲ್ ಸೆಕ್ರೆಟರಿ ಆದಂದರೆ ಕೃಷ್ಣೇಗೌಡರು. ಎಲ್ಲ ಪ್ರೊಫೆಸರ್ಗಳಿಗೂ ಯಾರನ್ನು ಕೇಳಿದ್ರು ಕೃಷ್ಣೇಗೌಡರನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಅವರನ್ನೆಲ್ಲರಿಗೂ ಗೊತ್ತು. ಅದೇ ರೀತಿಯಲ್ಲಿ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನಲ್ಲಿ ಸಹ ಭಾಳಷ್ಟು ವೈದ್ಯಕೀಯ ನೆಲೆಯಲ್ಲಿ ಉತ್ತಮ ರೀತಿಯ ಕಾರ್ಯವನ್ನು ಮಾಡಿ ನಮ್ಮ ವೈದ್ಯಕೀಯ ರಂಗದಲ್ಲಿ ಸೇವೆ ಮಾಡಲಿಕ್ಕೆ ಬೇಕಾದ ಎಲ್ಲ ಕಾರ್ಯಗಳನ್ನು ಮಾಡಿದವರು. ಎಲ್ಲ ಅಫಿಷಿಯಲ್ ಪೋಸ್ಟನ್ನು ಅವರು ಅನುಭವಿಸಿದರು.
ಅದೇ ರೀತಿ ಈಗಾಗಲೇ ಇವರು ಹೇಳಿದರು DT ಮಂಜುನಾಥ್ ಅವರು ಇದೇ ಈ ದಂಡಪಿಂಡ್ರ ಜೊತೆಯಲ್ಲೇ ಬಂದವರು 4 ಬಂಗಲದಲ್ಲಿ ನಾನು ಇವರಿಗೆ ಬಿಟ್ಟು ಹೋಗ್ತಿದ್ದೆ. ಇವರಿಗೆ ಫಸ್ಟಿಗೆ ನಾನು ಇಂಜೆಕ್ಷನ್ ಕೊಡ್ಲಿಕ್ಕೆ ಕಳಿಸಿದೆ, BP ನೋಡೋದು ಹೇಗೆ, ಟೆಂಪರೇಚರ್ ನೋಡಿ ಯಾವ್ಯಾವ ಇದು ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬೇಕು, ಪೇಷಂಟ್ ಹತ್ರ ಹೇಗೆ ಮಾತಾಡಬೇಕು ಎಂಥದ್ದು ಏನು ಅಂತೇಳಿ. ಅದು ಹೇಳಿದಾಗೆ ನಾನು ಸರ್ಜನ್ ಕೆಲಸ ಇಲ್ಲ ಅಲ್ಲಿ, ಆವಾಗ ನಾನು ಸರ್ಜನ್ ಆಗಿರಲಿಲ್ಲ ಫಸ್ಟಿಗೆ, ಮತ್ತು ನೀವು ಬರುವಾಗ ನಾನು ಸರ್ಜನ್ ಆಗಿದ್ದೆ. ಆದರೆ ಇವ್ರ ಹತ್ರ ಯಾವುದನ್ನು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಪರೇಷನ್ ಮಾಡೋದಿದ್ರೆ ರಿಟ್ರಾಕ್ಟರ್ ಹೀಗೆ ಇಟ್ಕೊಳ್ಳಿಕ್ಕೆ ಮಾತ್ರ ಕೊಡೋದು, ಮತ್ತೆಂದ ಇಲ್ಲ. ಆದರೆ ಇವರು ಆಚೆ ನೋಡುವಾಗ ಏನಾದ್ರು ಒಂದು ಮಾಡ್ತಿದ್ರು ಜೊತೆಯಲ್ಲಿ. ಈ ಆಕ್ಸಿಡೆಂಟ್ ಆಗಿ ಬಂದರೆ ಮತ್ತು ಕತ್ತಿದಾಗಿದ್ದರೆ ಇವರೆಲ್ಲ ನನಗೆ ಅಸಿಸ್ಟ್ ಮಾಡ್ತಿದ್ರು. ಡೆಲಿವರಿ ಬಂದರೆ ಮಗುವನ್ನು ಹಿಡ್ಕೊಳ್ಳೋದಾಗೆ ಅಂತೇಳಿ ಅದ್ರ ಗೊತ್ತಾಗಬೇಕಲ್ಲ, ಇಲ್ಲರ ಮಗು ಕೆಳಗೆ ಬಿಡಬಾರ್ದು ಜಾರಿ, ಫಸ್ಟ್ ಅದನ್ನು ಕಲಿಸ್ತಿದ್ರು, ಮಗುವನ್ನು ಹೇಗೆ ಹಿಡ್ಕೊಳ್ಬೇಕು ಅದನ್ನೆಲ್ಲ ಇವರು ಚೆನ್ನಾಗಿ ಕಲ್ತರು. ಅವರು ಹಾಗೆ ಇದ್ರೇನು ಎಲ್ಲ ಚೆನ್ನಾಗಿ ಕಲ್ತರು. ಒಂದು ದಿವಸ ನಾನು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಬ್ಯಾಂಗ್ಳೂರಿನಲ್ಲಿದ್ದೇನೆ, ನನಗೆ ನ್ಯೂಸ್ ಬಂತು ತಂದೆಯವರಿಗೆ ಆಕ್ಸಿಡೆಂಟ್ ಆಗಿದೆ ಅಂತೇಳಿ. ತಂದೆಯವರಿಗೆ ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಹೇಳುವಾಗ ಏನಾಗಿದೆ ಅಂತೇಳಿ ಕೇಳಿದೆ. ಆವಾಗ ಮೊಬೈಲ್ ಇಲ್ಲ, ಫೋನ್ ಸಿಗೋದೇ ಕಷ್ಟ. ಫೋನ್ನಲ್ಲಿ ಕೊನೆಗೆ ಮಾತಾಡಿ ಆಗೋ ಹೀಗೀಗಾಗಿದೆ, ತಲೆಗೆ ದೊಡ್ಡ ಗಾಯ ಆಗಿದೆ. ಮಂಜುನಾಥ್ ಫೋನ್ ಮಾಡ್ಕೊಂಡು ಹೇಳ್ತಾರೆ, ಸರ್ ಹೀಗೆ ಆಗಿಬಿಟ್ಟಿದೆ ಸರ್, ಎಂತ ಮಾಡೋದು ಅಂದೇಳಿ. ಹೌದಪ್ಪ ನಾನು ಬ್ಯಾಂಗ್ಳೂರಿನಲ್ಲಿದ್ದೇನೆ, ನೀನೇ ಹೊಲಿಗೆ ಹಾಕಿಬಿಡು ಅಂದೇಳಿ ಹೇಳಿದೆ. ಹಾಕ್ತೀಯಾ ಅಂದೇಳಿ ಕೇಳಿದೆ. ಧೈರ್ಯದಲ್ಲಿ ಅವನು ಹಾಕ್ತೇನೆ ಸರ್ ಅಂದೇಳಿ ಹೇಳಿದ. ನೀನು ಹಾಕು, ಏನಾದ್ರು ಹೆಚ್ಚು ಕಡಿಮೆ ಇದ್ದರೆ ನಾನು ಬಂದು ಅದನ್ನು ಸರಿ ಮಾಡ್ತೇನೆ ಅಂತ ಹೇಳಿದೆ. ಹಾಗೆ ಆ ಧೈರ್ಯದಲ್ಲಿ ಅವರು ಸೂಚನೆಯನ್ನು ಮಾಡಿದರು, ಚೆನ್ನಾಗೇ ಮಾಡಿದರು. ಆದರೂ ಹೇಳಿದಾಗ ಒಂದು ಸಣ್ಣ ಪುಟ್ಟ ಅದರ ಎಡೆಯಲ್ಲಿ ಈ ಕಾರ್ನ ಗ್ಲಾಸನ್ನ ಕೆಲವು ಪೀಸಸ್ ಎಲ್ಲ ಇತ್ತು. ಬಂದ ನಂತರ ನಾನು ಅದನ್ನು ಓಪನ್ ಮಾಡಿ ಸರಿ ಮಾಡಿದೆ. ಕಾರೇನು ಯಾರಿಗೂ ಕಾಣ್ತಾ ಇರಲಿಲ್ಲ. ಮತ್ತು ಒಂದು ಸಣ್ಣ ಗ್ಲಾಸ್ ಪೀಸ್ ಉಳಿಯಿತು. 1 ವರ್ಷದವರೆಗೆ ಅವರು ಅಲ್ಲೇ ಇಟ್ಕೊಂಡಿದ್ರು. ಅದನ್ನು ತೆಗೆಯುವಂದೇಳಿ ಹೇಳಿದರೆ ಅವರು ಒಪ್ಪುವುದಿಲ್ಲ. ಕೊನೆಗೆ ಹೇಗೆ ಅಂದರೆ ನನ್ನ ಮಗಳು ಮತ್ತು ಇದು ಮಗ ಇದ್ದಾನೆ, ಅವರು ಸಣ್ಣವರು. ಅವರು ತಾತನಿಗೆ ಪುಸ್ಲಾಯಿಸಿ, ತಾತ ಅದು ಭಾಳ ಹೇಸಿ ಕಾಣ್ತ, ಅದೊಂದು ತೆಗೆಸೋದು ಒಳ್ಳೆಯದು. ಅವರಿಬ್ಬರು ಒತ್ತಾಯ ಮಾಡಿ ಹೇಳಿ ನಿಂತು ಲೋಕಲ್ ಕೊಟ್ಟು ಕೊನೆಗೆ ಆ ಗ್ಲಾಸ್ ಪೀಸನ್ನು ಸಹ ತೆಗೆದದ್ದಾಯಿತು. ಅದೇ ರೀತಿ ಹಲವಾರು ಇನ್ಸಿಡೆಂಟ್ಸ್ ಬೇಕಷ್ಟು ಭಾಳ ಈಗ ಮಾಡಲಿಕ್ಕೆ ಆಗದಂಥದ್ದನ್ನು ನಾವು ಆವಾಗ ಮಾಡಿದ್ದೇವೆ. ಈವನ್ ಆ್ಯಂಟಿಪಾರ್ಟಮ್ ಹಿಮರೇಜ್ ಅಂದರೆ ಪ್ರಸವ ಪೂರ್ವ ರಕ್ತಸ್ರಾವ ವಿಪರೀತ ಆಗಿ ಭಾಳ ಬರೀ ಒಂದು 10% ರಕ್ತ ಇದ್ದಂಥ ವ್ಯಕ್ತಿಗೆ ಸಹ ನಾವು ಸರ್ಜರಿ ಮಾಡಿ ಬದುಕಿಸಿದ್ದೇವೆ. ಅವಾಗ ಅದಕ್ಕೆ ಅನಸ್ತೇಷಿಯಾ ಕೊಡೋರು ಈಗದಾದರೆ ಯಾರು ಅನಸ್ತೇಷಿಯಾ ಕೊಡಲಿಕ್ಕೆ, ಅದು ಅನಸ್ತೇಷಿಯಾ ಕೊಡಲಿಲ್ಲ. ಪೇಷಂಟ್ ಸಬ್ಕಾನ್ಷಿಯಸ್ ಸ್ಟೇಟ್, ಪೇಷಂಟ್ಗೆ ಏನಿರ್ತದ್ದು ಗೊತ್ತಾಗ್ತಿರ್ಲಿಲ್ಲ. ಸೀದಾ ನಾನು ಇದು ಮಾಡ್ತೇನೆ ಏನಾಗ್ತದೆ ನಂಗೆ ಗೊತ್ತಿಲ್ಲ ಅಂದೇಳಿ ಪೇಷಂಟ್ ಪಾರ್ಟಿಗೆ ಹೇಳಿದ್ದು, ಸೀದಾ ನೈಫ್ ಹಾಕಿದ್ದರಲ್ಲಿ ಬೇಬಿಯನ್ನು ಹೊರಗೆ ತೆಗೆದದ್ದು ಮತ್ತು ಸೂಚನೆ ಮಾಡಿದ್ದು ಲೋಕಲ್ ಕೊಟ್ಕೊಂಡು. ಹಾಗೆ ಬದುಕಿದ್ದಾರೆ. ಅವರು ಇವತ್ತು ಸಹ ಇದ್ದಾರೆ. ಎಡೆಯಲ್ಲಿ ಸಿಕ್ಕಿದಾಗ ಒಮ್ಮೆ ನನ್ನ ಹತ್ರ ಕೇಳಿದರು, ನನ್ನನ್ನು ಗೊತ್ತುಂಟು ಡಾಕ್ಟ್ರೇ ನಿಮಗೆ ಅಂತೇಳಿ. ನಿಮ್ಮನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿದೆ ನಾನು. ಯಾಕೆಂದೇಳಿ ಹೇಳಿದರೆ ಯಾವುದೇ ಅನಸ್ತೇಷಿಯಾ ಇಲ್ಲದೆ ಅವರನ್ನು ಆಪರೇಷನ್ ಮಾಡಿ ಮಗುವನ್ನು ಹೊರಗೆ ತೆಗೆದು ಜೀವ ಉಳಿಸಿದಂಥ ಒಂದು ಸಂದರ್ಭ. ಮತ್ತು ಇನ್ನಿತರ ಸಂದರ್ಭ ಇತ್ತು, ಬ್ಲಡ್ ಟ್ರಾನ್ಸ್ಫ್ಯೂಷನ್. ಈಗ ಆದರೆ ಅದಕ್ಕೆ ಬ್ಲಡ್ ಸೆಂಟರ್, ಬ್ಲಡ್ ಬ್ಯಾಂಕ್ ಇದೆಲ್ಲ ಬೇಕಿತ್ತು. ಆ ಸಂದರ್ಭದಲ್ಲಿ ಇವರಿದ್ದ ಸಂದರ್ಭದಲ್ಲಿ ಅದೆಲ್ಲ ಇಲ್ಲ. ನಾವೇ ಬ್ಲಡ್ ಕ್ರಾಸ್ ಮ್ಯಾಚಿಂಗ್ ಮಾಡೋದು, ಯಾರಿಗೆ ಬ್ಲಡ್ ಎಷ್ಟಿದೆ ಅಂತೇಳಿ ನೋಡೋದು, ಬ್ಲಡ್ಡನ್ನು ಕೊಡುವಂಥ ಒಂದು ವಿಧಾನ. ಒಂದು ದಿವಸ ನಮ್ಮ ತಾಯಿ ಬಂದು ಹೇಳಿದರು, ಏನು ಮಮ್ಮಿ ಏನು ಪ್ರಾಬ್ಲಮ್, ಎಂಥ ತಲೆ ಬಿಸಿಯಲ್ಲಿದೆಯಾ ಕೇಳಿದೆ. ಏನಿಲ್ಲ, ನಮ್ಮ ಕುರುಡಿಯಿಂದೇಳಿ ಇದ್ದಾಳೆ, ಅವಳಿಗೆ ಮನೆಯಲ್ಲಿ ಡೆಲಿವರಿ ಆಗಿದಂತೆ, ಈಗ ನಮ್ಮ ಅತ್ತೆನಂತೇಳಿ ಉಸಿರು ಹೇಳ್ತಾ ಇದ್ದಾಳಂತೆ ಅಂತೇಳಿ ಹೇಳಿದರು. ಅದೇನೇ ಈಗ ನಮ್ಮ ಅತ್ತೆನಂತೇಳಿ ಉಸಿರು ಹೇಳ್ತಾ ಇದ್ದಾಳೆ. ಅದು 5-6 ದಿವಸ ಆಯಿತು ಹೆರಿಗೆ ಆಗಿ, ಎಲ್ಲ ರಕ್ತ ಹೋಗಿದೆ. ಹೌದು, ಅಲ್ಲಿ ಮನೆಯಲ್ಲಿ ಇಟ್ಕೊಂಡು ಎಂತ ಮಾಡೋದು ಅಂತೇಳಿ ಹೇಳಿದೆ. ಹೊರಗೆ ಒಂದು ವೆಹಿಕಲ್ ಕಳಿಸಿ ತಂದು ಆಸ್ಪತ್ರೆಗೆ ಹಾಕಿದ್ದಾಗಿ ನೋಡಿದರೆ ಬರೀ 2 ಗ್ರಾಮ್ ಹಿಮೋಗ್ಲೋಬಿನ್ ಇದೆ. ಏನು ಮಾಡೋದು, ಬ್ಲಡ್ ಕೊಡಬೇಕು. ಬ್ಲಡ್ ಕೊಡಲಿಕ್ಕೆ ಅರೇಂಜ್ ಮಾಡುವ ಅಂದೇಳಿ ಆಯಿತು. ಇವಳು 10-10ವರೆಗೆ ಬಂದು ಬ್ಲಡ್ ಕ್ರಾಸ್ ಮ್ಯಾಚ್ ಎಲ್ಲ ಮಾಡಿ ರೆಡಿ ಮಾಡಿ ಅಂತೇಳಿ ಹೇಳಿದೆ.
ಅವಳ ಗಂಡನಿಗೆ ಒಳ್ಳೆ ಬ್ಲಡ್ ಇತ್ತು, ಅವಳ ಗಂಡದ್ದೇ ಒಂದು ಬ್ಲಡ್ ಕ್ರಾಸ್ ಮ್ಯಾಚ್ ಮಾಡಿ ಅಂತ ಹೇಳಿ ಬಿ ಪಾಸಿಟಿವ್ ಆಯಿತು. ಮಧ್ಯಾಹ್ನ ಮೇಲೆ ಟ್ರಾನ್ಸ್ಫ್ಯೂಷನ್ ಮಾಡುವ ಅಂತೇಳಿ ನಾವು ಬ್ಯುಸಿ ಇಟ್ಕೊಂಡಿದ್ದೆ. ಹಾಗೆ ನಾನು ಊಟಕ್ಕೆ ಹೋಗೋ ಸಿಸ್ಟರ್ಸ್ ಓಡಿಕೊಂಡು ಬಂದರು. ಸರ್ ಅದು ಗ್ಯಾಸ್ಪಿಂಗ್ ಸರ್ ಈಗ ಹೋಗ್ತದೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಹೋಗ್ತದೆ ಅಂತೇಳಿ ನಾನು ಕೂಡಲೇ ಹೇಳಿದೆ, ಪುಟ್ಟೆಣ್ಣೆ ಎಲ್ವೆಟ್ ಮಾಡಿ ಆಕ್ಸಿಜನ್ ಕೊಡಿ ಅಂತೇಳಿ ಎತ್ಕೊಂಡು ಓಡಿದೆ. ಎಲ್ಲಿದ್ದಾನೆ ಅವನ ಗಂಡ ಅಂತೇಳಿ ಕೇಳಿದೆ. ಅವ ಇಲ್ಲಿದ್ದಾನೆ, ಬಾ ಇಲ್ಲಿ ಮಲಗೊಂದು ಹೇಳಿದೆ. ಸೀದಾ 500 ml ಬ್ಲಡ್ ತೆಗೆದೆ. 500 ml ಬ್ಲಡ್ ಈಗ ತೆಗಿಲಿಕ್ಕಿಲ್ಲ, 350 ml 500 ml ಬ್ಲಡ್ ಬಾಟ್ಲಲ್ಲಿ ಫುಲ್ ತೆಗೆದೆ, ಡೈರೆಕ್ಟ್ ಕೊಟ್ಟದ್ದು. ನೋ ಕ್ರಾಸ್ ಮ್ಯಾಚಿಂಗ್ ಇಲ್ಲ, ಅವಳದು ಬಿ ಪಾಸಿಟಿವ್ ತೆಗೆದು ಕೊಟ್ಟು ಒಂದು 3/4 ಬಾಟ್ಲಿ ಹೋಗಿ ಆಗುವಾಗ ಮೆಲ್ಲ ಬಾಯಲ್ಲಿ ಶಬ್ದ ಬಂದು ಮತ್ತೆ ಅವಳು ಉಳಿದ್ಲು. ಇವತ್ತು ಸಹ ಇದ್ದಾಳೆ ಅವಳು. ಈಗ ಒಂದು 38 years ಆಗ್ಬೋದು. ಇವತ್ತು ಸಹ ಅವಳು ವರ್ಕ್ ಮಾಡ್ತಾ ಇದ್ದಾಳೆ. ಅದರಿಂದಾಗಿ ಕೆಲವು ಸಮಯದಲ್ಲಿ ಎಲ್ಲರೂ ಹೇಳ್ತಾರೆ, ಎ ಸರ್ಜನ್ ಶುಡ್ ಹ್ಯಾವ್ ಲೇಡೀಸ್ ಫಿಂಗರ್ ಆ್ಯಂಡ್ ಲಯನ್ಸ್ ಹಾರ್ಟ್ ಅಂದರೆ ಆ ಪ್ರಯೋಗವನ್ನು ನಾವು ಮಾಡಿದ್ದು. ಇದಕ್ಕೆಲ್ಲ ಕಾರಣ ಏನಂದರೆ, ನಮಗೆ ಸಿಕ್ಕಿದಂತಹ ಒಂದು ವಿದ್ಯೆ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಬಹಳಷ್ಟು ನಾವು ಹಾರ್ಡ್ ವರ್ಕ್ ಮಾಡಿದ್ದೇವೆ. ಐ ಯೂಸ್ ಟು ವರ್ಕ್ ಇನ್ ಹೌಸ್ ಸರ್ಜನ್ಸಿ ಅಬೌಟ್ 20 hours per day. 20 hours ಯಾರು ಎಲ್ಲಿ ಹೋದರೂ ನಾನು ಅಲ್ಲಿ ಇರ್ತಿದ್ದೆ. ಹೈಪೋಗ್ಲೈಸಿನ್ ಆದರೂ ಯಾವ ಯೂನಿಟಿದ್ದಾದರೂ ಕೊನೆಗೆ ನಮ್ಮನ್ನೇ ಕರೀತಿದ್ದವು. ಆ ರೀತಿ ಹಾರ್ಡ್ ವರ್ಕ್ ಮಾಡ್ತಿದ್ದೆವು. ಇಲ್ಲಿ ಸಹ ಮಾಡ್ತಿದ್ದೆವು. ಈ ಹಾರ್ಡ್ ವರ್ಕ್ ಮಾಡೋದು ನೋಡಿ ಇವರಿಗೆ ಊಟ ಇಲ್ಲ ಅಂತೇಳಿ ಹೇಳಿ ಇವರು ಹಿಂದಿನಿಂದ ಹೋಗಿ ಕಿಚನಲ್ಲಿ ತಿಂದು ಬರ್ತಿದ್ರು ಇವರೆಲ್ಲ, ಪ್ರತಿಯೊಬ್ಬರು ಸಹ ಅಷ್ಟೇ. ಆದರೆ ನಾವು ಊಟವನ್ನು ಬಿಟ್ಟು ಓಡಿಕೊಂಡು ಬರ್ತಿದ್ದೆವು. ಡಾಕ್ಟರ್ ಗೋಪಿನಾಥ್ ಪೈ ಮತ್ತು ನಾನು ಊಟ ಮಾಡ್ತಾ ಇದ್ದೇವೆ. ಒಂದು ದಿವಸ ಒಂದು ಪೇಷಂಟಿಗೆ ರೈಟ್ ಶೋಲ್ಡರ್ನಲ್ಲಿ ಒಂದು ಗೆಲ್ಲು ಬಿದ್ದು ಫಸ್ಟ್ ರಿಬ್ ಫ್ರ್ಯಾಕ್ಚರ್ ಇತ್ತು. ಇಲ್ಲಿ ಸರ್ಜಿಕಲ್ ಎಂಫೈಸೀಮಾ ಇತ್ತು. ಕೆಲವರಿಗೆ ಅರ್ಥ ಆಗ್ತದೆ, ಕೆಲವರಿಗೆ ಆಗೋದು. ನಾನು ಸಿಸ್ಟರ್ಗೆ ಹೇಳಿದೆ, ಅಟ್ ಎನಿ ಟೈಮ್ ಇವರು ನ್ಯೂಮೋಥೊರಾಕ್ಸಿಗೆ ಹೋಗ್ತಾರೆ, ಎವ್ರಿಥಿಂಗ್ ಯು ಕೀಪ್ ರೆಡಿ, ಟ್ಯೂಬ್ ಮತ್ತು ಅದೆಲ್ಲ ರೆಡಿ ಇಡಿ ಅಂತೇಳಿ. ನಮ್ಮ ಲೆವೆಲ್ ಆವಾಗ ಅವರು ಜಸ್ಟ್ ಆ ದಿವಸ ಬಂದು ಅವರು MBS ಮುಗಿಸಿ ಬಂದದ್ದು. ನಾವು ಮನೆಯಲ್ಲಿ ಹೋಗಿ ಊಟ ಮಾಡುವ ಅಂತೇಳಿ ಇಬ್ಬರು ಹೋದೆವು. ಅದು ಹೇಳಿ ಊಟ ಮಾಡಲಿಕ್ಕೆ ಏನು 2 ತುತ್ತು ಬಾಯಿಗೆ ಹಾಕಿದ್ರು. ಅಷ್ಟೊತ್ತಿಗೆ ಸಿಸ್ಟರ್ ಓಡಿ ಬಂದು, ಸರ್ ಇದು ಇಷ್ಟು ದಪ್ಪ ಆಗಿಬಿಟ್ಟಿದೆ ಸರ್, ಪೇಷಂಟ್ ಕಣ್ಣು ಯಾವುದು ಕಾಣೋದಿಲ್ಲ, ಬಾಯಲ್ಲಿ ಹೊಗೆ ಬಂದಾಗೆ ಸ್ಟೀಮ್ ಬಂದಾಗೆ ಬರ್ತಾ ಉಂಟು ಅಂತೇಳಿ ಎದ್ದು ಬಿಟ್ಟು ಅಲ್ಲಿಂದಲೇ ಓಡಿದೆವು. ಹೋದವರು ಅವರು ರೆಡಿ ಇಟ್ಟಿದ್ರು. ಸೀದಾ ಚೆಸ್ಟಿಗೆ ಸ್ಟ್ಯಾಪ್ ಮಾಡಿ ಕನೆಕ್ಷನ್ ಹಾಕಿ ನಾವು ಇಬ್ಬರು ಆ ಒಂದು ಪೇಷಂಟನ್ನು ಸೇವ್ ಮಾಡಿದ್ದೇವೆ. 3ನೇ ದಿವಸ ಅವರು ಅಳಿಯ ಬಂದು ನನ್ನ ಹತ್ರ ಕೇಳಿದರು, ಸರ್ ಇದು ನೀರಿನಲ್ಲಿ ಬಿದ್ದಾಗ ಉಂಟಲ್ಲ ಸರ್ 4 ದಿವಸ ಆದಾಗೆ ಅಂತೇಳಿ. ಹೌದೌದು ಉಂಟು, ಎಲ್ಲ ಸರಿ ಆಗ್ತದೆ 10 ದಿವಸದಲ್ಲಿ ಎಲ್ಲ ಸರಿ ಆಯಿತು, ಅವನು ಹುಷಾರಾದ. ಅಂದರೆ ನಾನು ವೆಯ್ಟ್ ಮಾಡಿ ಊಟ ಮಾಡಿ ಬರ್ತೇನೆ ಅಂತ ಹೇಳಿದರೆ ಹೋಗ್ತಿತ್ತು. ಅದೇ ರೀತಿ ಹಲವಾರು ಇನ್ಸಿಡೆಂಟ್ಸ್ಗಳು ನಮ್ಮ ಜೀವನದಲ್ಲಿ ವೈದ್ಯಕೀಯ ರಂಗದಲ್ಲಿ ಬರ್ತದೆ. ಆದರೆ ಟೈಮ್ಲಿ ನಾವು ಮಾಡುವಂಥ ಕೆಲವು ಕೆಲಸಗಳು ಅದು ಬಹಳ ಮುಖ್ಯವಾದ್ದು. ಆದರೆ ಆ ರೀತಿಯ ಡೆಡಿಕೇಶನ್ ಆಗಿ ಸೇವೆ ಮಾಡಿದರೆ ಮಾತ್ರ ನಮ್ಮ ಒಂದು ಏನು ಪ್ರೊಫೆಷನ್ ಅದು ವರ್ತ್ ಅಂತೇಳಿ ಅನಿಸ್ತದೆ. ನನಗೆ ನನ್ನ ಸೇವೆ ಮಾಡಿದ್ದು ನನಗೆ ವರ್ತ್ ಅಂತೇಳಿ ಅನಿಸ್ತದೆ. ಈ 70 ವರ್ಷದಲ್ಲಿ 45 ವರ್ಷ ನಾನು ವೈದ್ಯಕೀಯ ಸೇವೆಯನ್ನು ಮಾಡಿದ್ದೇನೆ. ಬೇಕಷ್ಟು ಆಪರೇಷನ್ಗಳನ್ನು ಮಾಡಿದ್ದೇನೆ. ಡಾಕ್ಟರ್ DM ದೊಡ್ಡಭದ್ರೇಗೌಡರ ಜೊತೆ ನಾನು ಅನಂತಪುರ ಡಿಸ್ಟ್ರಿಕ್ಟ್ ಮತ್ತು ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್ಗೆ ಹೋಗ್ತಿದ್ದೆ ಜೊತೆಯಲ್ಲಿ. ನಾವೆಲ್ಲ ಪ್ರೊಫೆಸರ್ಗಳಿಗೆ ಟೀಚ್ ಮಾಡ್ತೀವಿ. ನಮಗೆ ಎಕ್ಸಾಮಿನರ್ಸ್ ಆಗಿದ್ದ ಪ್ರೊಫೆಸರ್ಗಳಿಗೆ ನಾವು ಟೀಚ್ ಮಾಡಿದ್ದೇವೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ. ಅದರಲ್ಲಿ ಆರ್ಮಮೆಂಟೇರಿಯಮು ಮತ್ತು ಎಲ್ಲ ಏನೇನಾಗಬೇಕು ಅದನ್ನು ಪ್ರತಿಯೊಂದು, ಹೌ ಟು ಯೂಸ್ ದಿ ಬ್ಯಾಂಡ್, ಹೌ ಟು ಕ್ಲೀನ್ ದಿ ಲ್ಯಾಪ್ರೋಸ್ಕೋಪ್ ಆಫ್ಟರ್ ದಿ ಆಪರೇಷನ್ ಎಲ್ಲ ತೆಗೆದಿದೆ. ಹಾಗೆ ಇದೆಲ್ಲ ನಾವು ಮಾಡ್ತಾಯಿದ್ದೇವೆ. ನಮ್ಮದೆಲ್ಲ ಅಪ್ ಟು ನೈಟ್ 1 o'clock 2 o'clock ಟ್ರಾವೆಲಿಂಗ್ ನಕ್ಸಲೈಟ್ ಝೋನ್ನಲ್ಲಿ. ಆದ್ರೇನು ಧೈರ್ಯ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಬೆಳಿಗ್ಗೆ 5:30 ಗಂಟೆ 6 ಗಂಟೆಗೆ ವಿ ಯೂಸ್ ಟು ಸ್ಟಾರ್ಟ್ ಪರ್ ಡೇ ಅಬೌಟ್ 500 to 525 ಆಪರೇಷನ್ಸ್ ವಿ ಯೂಸ್ ಟು ಡೂ. ಹೊರಗೆ MLA ಅವರೆಲ್ಲ ಸ್ಟೆನ್ ಗನ್ ಹಿಡಿದು ನಿಂತ್ಕೊಂಡಿರ್ತಿದ್ರು. ಆವಾಗ ದೊಡ್ಡಭದ್ರೇಗೌಡರು ಬರೋದು ಅಂತೇಳಿ ಹೇಳಿದರೆ ಅಲ್ಲಿ ದೊಡ್ಡ ಒಂದು ಇದು ಮೈಕಿನಲ್ಲಿ ಅನೌನ್ಸ್ ಮಾಡಿಕೊಂಡು. ಅದೇ ರೀತಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಟು ಡೆಮಾನ್ಸ್ಟ್ರೇಟ್ ದ್ಯಾಟ್ ನಾವು ಮೈಸೂರು BM ಹಾಸ್ಪಿಟ್ಲಲ್ಲಿ ಒಂದು ದಿವಸ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್ ಇನ್ 1 minute. ನಾವು 45 secondsಲ್ಲಿ ಬೋತ್ ಆಫ್ ಅಸ್ ವಿ ಫಿನಿಶ್ಡ್ ಲ್ಯಾಪ್ರೋಸ್ಕೋಪಿಕ್ ಬ್ಯಾಂಡ್ ಅಪ್ಲಿಕೇಶನ್.
ಈಗ ಎಲ್ಲ ಟಿ ವಿಯಲ್ಲಿ ನೋಡಿ ಲ್ಯಾಪ್ರೋಸ್ಕೋಪ್ನಲ್ಲಿ ಹಾಕಿ ಮಾಡಲಿಕ್ಕೆ ಒಂದು 15-20 ನಿಮಿಷ ಬೇಕು. ಅವಾಗ 45 ಸೆಕೆಂಡ್ಸ್, ಅಂದರೆ ಡೈರೆಕ್ಟ್ ವಿಜುವಲೈಸೇಷನ್, ನಾಟ್ ಥ್ರೂ ಟಿ ವಿ ಮಾನಿಟರ್. ಆ ರೀತಿ ಈಗಲೂ ಅವರು ದೊಡ್ಡಭದ್ರೇಗೌಡರು ದಿವಸಕ್ಕೆ 30 ಆಪರೇಷನ್. ಈಗ ಗೌರ್ಮೆಂಟೇ ರೂಲ್ ಮಾಡಿದೆ 30ಕ್ಕಿಂತ ಮೇಲೆ ಮಾಡುವಾಗಿಲ್ಲ. ಮೊದಲು 500 ಮಾಡ್ತಿದ್ದದ್ದು, 500-550. 4-5 ಇನ್ಸ್ಟ್ರೂಮೆಂಟ್ಗಳಿತ್ತು. ರೌಂಡ್ ರಾಬಿನ್ ಟೆಕ್ನಿಕ್ನಲ್ಲಿ ಸುತ್ತ ಪೇಷಂಟನ್ನು ಹಾಕಿ ಆಪರೇಷನ್ ಮಾಡಿಕೊಂಡೇ ಹೋಗೋದು. ಎತ್ತಿ ತಗೊಂಡು ಹೋಗ್ತಾರೆ, ತಗೊಂಡು ಬಂದು ಹಾಕ್ತಾರೆ. ಅದರ ಅಡಿಯಲ್ಲಿ ಕೆಲವು ಕಾಂಪ್ಲಿಕೇಶನ್ ಆಗ್ತದೆ, ಅದನ್ನು ಸಹ ಫೇಸ್ ಮಾಡಬೇಕು. ಇದೆಲ್ಲ ಮಾಡ್ತಾ ಇದ್ದೇವೆ. ಹೇಗೆ ಅಂತ ಹೇಳಿದರೆ ನಮ್ಮ ಒಂದು ಛಲ ಮತ್ತು ಅವರ ಒಂದು ಹಾರ್ಡ್ ವರ್ಕ್, ಅದರೊಟ್ಟಿಗೆ ನಾವು ಸೇರಿಕೊಂಡು ನಾವು ಮಾಡ್ತಾ ಇದ್ದಂಥ ಕೆಲಸದಲ್ಲಿ ಆ ಒಂದು ಹುರುಪು ನಮಗೆ ಇಲ್ಲಿ ಹೆಚ್ಚಿನ ಹುರುಪು ಕೊಟ್ಟದ್ದು ಇವರು. ನಾವು ಇದೆಲ್ಲ ಇವರೊಟ್ಟಿಗೆ ಇನ್ನೊಂದು 4 ಇದ್ದಾರೆ, ಅವರು ಬರಲಿಲ್ಲ. ಬಳ್ಳಾರಿ ಅವರು, ಕೊಟ್ರೇಶ್, ರಮೇಶ್ ಇವರೆಲ್ಲ ಇದ್ದಾರೆ. ಒಂದು ವಿಶೇಷ ಅಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡಿದ ಯಾವುದೇ ದಂಡಪಿಂಡ ಅಂತೇಳಿ ನಾವು ಹೇಳಿದ್ರೇನು ಅವರು ಪ್ರತಿಯೊಬ್ಬರು ಪೋಸ್ಟ್ ಗ್ರಾಜ್ಯುಯೇಟ್ ಆಗಿದ್ದಾರೆ. ಪ್ರತಿಯೊಬ್ಬರು ಪೋಸ್ಟ್ ಗ್ರಾಜ್ಯುಯೇಟ್ ಆಗಿದ್ದಾರೆ. ಕೃಷ್ಣೇಗೌಡರಿಗೂ ಫಾರ್ಮಾ ಕಾಲೇಜಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಸಿಕ್ಕಿದ್ದು, ಹೋಗಲಿಲ್ಲ ಅವರು. ಈಗ ಅವರ ಮಗಳು ಪ್ರೊಫೆಸರ್ ಆಫ್ ಫಾರ್ಮಾ ಕಾಲೇಜ್, ಅವರ ಅಳಿಯ ಯೂರಾಲಜಿಸ್ಟ್ ಏನಾಗಿದೆ. ಅದೇ ರೀತಿ ನಮ್ಮ ಸಿದ್ದು ಪ್ರಕಾಶ್, ಅವರ ಮಗಳು ನಮ್ಮಲ್ಲಿ MBBS ಮಾಡಿ MD ಇನ್ ಡರ್ಮಟಾಲಜಿ ಪಾಂಡಿಚೇರಿಯಲ್ಲಿ ಮಾಡ್ತಾರೆ. ಇವತ್ತು ರಿಸಲ್ಟ್ ಬಂತು ಅಂತೇಳಿ ಹೇಳ್ತಾ ಇದ್ದಾರೆ, ಪಾಸ್ ಆಗಿದ್ದಾಳೆ ಅಂತೇಳಿ MD. ಅದೇ ರೀತಿ ನಮ್ಮ ಇವರು ಮಂಜುನಾಥ್, ಅವರು ಲೆಪ್ರಸಿಯಲ್ಲಿ ಸ್ಪೆಷಲೈಸೇಷನ್ ಮಾಡಿ ಲೆಪ್ರಸಿ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ಪಡೆದು ಈಗ ರಿಟೈರ್ ಆದಮೇಲೆ ರೈಲ್ವೇಸ್ನಲ್ಲಿ ಮೆಡಿಕಲ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಸಹ ಯಾರು ನಮ್ಮ ಹಾಸ್ಪಿಟ್ಲಲ್ಲಿ ಒಂದು ದಿವಸ ಕೆಲಸ ಮಾಡಿದವರು ಸಹ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರೋದು ಇದೊಂದು ವಿಶೇಷ. ಅದೊಂದು ಶಕ್ತಿನಲ್ಲಿ ಹೇಳ್ಬೋದು, ಪಾಸಿಟಿವ್ ಎನರ್ಜಿ. ಪ್ರತಿಯೊಬ್ಬರು ಸಹ ಹೆಚ್ಚಿನವರು ಆ ರೀತಿ ಆಗಿದೆ. ಇದು ನಮ್ಮ ಒಂದು ಹಿಸ್ಟ್ರಿ ಅಷ್ಟೇ. ಮತ್ತು ನಮ್ಮ ಸಾಧನೆಗಳು ಮೆಡಿಕಲ್ ಫೀಲ್ಡ್ನಲ್ಲಿ ಬೇಕಷ್ಟು ನಾವು ಮಾಡಿದ್ದೇವೆ. ಆಪರೇಷನ್ಗಳು ನಾವು ಎಲ್ಲ ಫೀಲ್ಡ್ನಲ್ಲಿ ಇದ್ದೆವು. ಆ ಕಾಲದಲ್ಲಿ ಆರ್ಥೋಪೆಡಿಕ್ ನಾವೇ ಹ್ಯಾಂಡಲ್ ಮಾಡ್ತಿದ್ದದ್ದು, ಎಕ್ಸ್ರೇನು ನಾನೇ ಹ್ಯಾಂಡಲ್ ಮಾಡ್ತಿದ್ದದ್ದು. ಅಗತ್ಯ ಬಿದ್ದಾಗ ಅಲ್ಟ್ರಾಸೌಂಡ್, ಪ್ರೆಗ್ನೆನ್ಸಿಗೆ ಏನಾದ್ರು ಫೀಟಲ್ ಡಿಸ್ಟ್ರೆಸ್ ಇದ್ರೇನು ನಾವೇ ನೋಡ್ತಿದ್ದದ್ದು, ECG ನಾವೇ ಮಾಡ್ತಿದ್ದದ್ದು. ಎಲ್ಲನೂ ಕಣ್ಣಿನ ಕೆಲವು ಸಣ್ಣ ಪುಟ್ಟ ತೊಂದರೆಗಳನ್ನು ಸಹ ನಾವು ಮಾಡ್ತಿದ್ದೆವು. ಇದೆಲ್ಲ ಮಾಡ್ತಿದ್ದಂಥ ಕಾಲ. ಈಗ ಹಾಗೆ ಅಲ್ಲ, ಆಯಾಯ ಸ್ಪೆಷಲೈಸೇಷನಿಗೆ ಆಯಾಯ ಸ್ಪೆಷಲಿಸ್ಟ್ಗಳೇ ಬೇಕು. ಆದರೂ ಸಹ ನಾವು ಒಮ್ಮೊಮ್ಮೆ ಇಂಟರ್ಫಿಯರ್ ಆಗ್ತೇವೆ ಬೇರೆ ಡಿಪಾರ್ಟ್ಮೆಂಟಿಗೆ. ಕೆಲವು ಸರ್ತಿ, ಎಷ್ಟೋ ಸರ್ತಿ ಈ OBGಯಲ್ಲಿ ಡೆಲಿವರಿ ಪ್ರಾಬ್ಲಮ್ ಆದಾಗ ನಾವು ಸ್ಪೈನಲ್ ನಾವೇ ಕೊಟ್ಟು ಆಪರೇಷನ್ ಮಾಡಿದ್ದು ಉಂಟು, ಬೇಕಷ್ಟು ಲೋಕಲ್ ಕೊಟ್ಕೊಂಡು ಮಾಡಿದ್ದು ಬೇಕಷ್ಟು ಉಂಟು. ಇದೆಲ್ಲ ಮಾಮೂಲಿ ಆಗುವಂಥದ್ದು. ಇದಲ್ಲದೆ ಇದು ನಮ್ಮ ವೈದ್ಯಕೀಯ ರಂಗದ ಒಂದು ಈ 70 ವರ್ಷದಲ್ಲಿ ಮಾಡಿದಂಥದ್ದು. ಆದರೆ ನಮ್ಮ ತಂದೆಯವರ ಒಂದು ಸೇವೆಯನ್ನು ನಾವು ಮುಂದುವರಿಸಲಿಕ್ಕೆ ಬೇಕಾಗಿ ತಂದೆಯವರೊಟ್ಟಿಗೆ ಭಾಳಷ್ಟು ನಾವು ಕೆಲಸ ಮಾಡ್ತಾ ಇದ್ದೆವು. ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ನ ಬಗ್ಗೆ ಅದರಲ್ಲಿ ಇರುವ ಇನ್ಸ್ಪೆಕ್ಷನ್ಗಳು ಅಥವಾ ಬೇರೆ ಬೇರೆ ಕಾರ್ಯತಂತ್ರಗಳು, ಇದನ್ನೆಲ್ಲ ನಾವು ಅವರ ಜೊತೆಯಲ್ಲಿ ಇದ್ದುಕೊಂಡು ಭಾಳಷ್ಟು ಮುತುವರ್ಜಿಯಿಂದ ನೋಡ್ಕೊಳ್ತಿದ್ದೆವು. ಏನಾದ್ರು ಪ್ರಾಬ್ಲಮ್ ಆದಾಗೆಲ್ಲ ಹೋಗ್ತಾ ಇದ್ದೆವು. ಅದನ್ನೆಲ್ಲ ಅವರ ಸಮಾಜ ಸೇವಾ ಮನೋಭಾವ ಏನಿತ್ತು ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಬೇಕಷ್ಟು ನಾವು ಪ್ರಯತ್ನವನ್ನು ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ, ಹಾಗೂ ಅದರಲ್ಲಿ ತೊಡಗಿಸಿಕೊಂಡಿದ್ದೇವೆ. ಈಗಾಗಲೇ ನಾವು ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಆ ಊರಿನ ದೇವಾಲಯ ಅಭಿವೃದ್ಧಿ ಆಗಬೇಕು, ಆ ಊರಿನ ವಿದ್ಯಾಲಯ ಅಭಿವೃದ್ಧಿ ಆಗಬೇಕು, ಆ ಊರಿನ ನ್ಯಾಯಾಲಯ ಅಭಿವೃದ್ಧಿ ಆಗಬೇಕು, ಚಿಕಿತ್ಸಾಲಯ ಅಭಿವೃದ್ಧಿ ಆಗಬೇಕು. ಈಗ ಮತ್ತೆ ಶೌಚಾಲಯ ಅಭಿವೃದ್ಧಿ ಆಗಬೇಕು. ಶೌಚಾಲಯ ಇಲ್ಲ ಅಂತೇಳಿ ಹೇಳಿದರೆ ರೋಗ ರುಜಿನಗಳು ಜಾಸ್ತಿ ಆಗ್ತವೆ ಅಂತೇಳಿ. ಆದ್ದರಿಂದ ಇದೆಲ್ಲದಲ್ಲೂ ಒಂದೊಂದು ತಗೊಂಡ್ರೆ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ತಂದೆಯವರು ಚೆನ್ನಕೇಶವ ದೇವಸ್ಥಾನದ ಅಭಿವೃದ್ಧಿ ಸುಮಾರು 3 ಕೋಟಿ ಆವಾಗ ಕೊಟ್ಟು ಅಭಿವೃದ್ಧಿ ಮಾಡಿದರು. ಅದರಿಂದಾಗಿ ಚೆನ್ನಕೇಶವ ದೇವಸ್ಥಾನದ ಕಪ್ಪುಕಲ್ಲಿನಲ್ಲಿ ಎಲ್ಲ ನಮ್ಮ ಇನ್ಸ್ಟಿಟ್ಯೂಷನ್ನ ಪ್ರತಿಯೊಬ್ಬರದ್ದು ಹೆಸರು ಅದರಲ್ಲಿ ಇದೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಾವು ಅಲ್ಲಿಗೆ ಬೇಕಾದಂತಹ ಈ ಡೈನಿಂಗ್ ಹಾಲ್, ಯಡಿಯೂರಪ್ಪನವರಿದ್ದ ಪೀರಿಯಡ್ನಲ್ಲಿ ಅವರು ಸುಮಾರು 1 ಕೋಟಿ ಅನುದಾನ ಕೊಟ್ಟರು. ಹೆಚ್ಚಿಗೆ ಇದನ್ನು ನಾವು ಸೇರಿಸಿಕೊಂಡು ಈಗ ನಾನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಆದ್ದರಿಂದ ಅದನ್ನು ಸಹ ಮಾಡಿ ಸುಮಾರು 1,78,00,000ದ್ದು ಡೈನಿಂಗ್ ಹಾಲನ್ನು ಅಭಿವೃದ್ಧಿ ಮಾಡಿದೆವು. ಅದೇ ರೀತಿ ಹಲವಾರು ದೇವಿ ಗುಡಿ ಮತ್ತು ಇನ್ನಿತರ ಮತ್ತು ಗೂಡು ಇಂಥಲ್ಲಿ ದೇವಾಲಯದ ಅಭಿವೃದ್ಧಿಯನ್ನು ಮಾಡಿದೆವು. ಹಾಗೂ ನಮ್ಮ ತಾಲೂಕಿನ ಹಲವಾರು
ದೇವಸ್ಥಾನಗಳಿಗೆ, ದೇವಾಲಯಗಳಿಗೆ ಬೇಕಾದಂತಹ ಆರ್ಥಿಕ ನೆರವು ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಬೇಕಷ್ಟು ತಂದೆಯವರು ಯಾವ ರೀತಿ ಮಾಡ್ತಾ ಇದ್ರು ಅದನ್ನು ಕೊಟ್ಟು ಅದಕ್ಕೆ ಪ್ರಯೋಜನ ಆಗುವ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದೇನೆ. ಆದಷ್ಟು ನಮ್ಮಿಂದ ಏನಾದರೂ ಆಗೋದಿದ್ರೆ ಆಗಲಿ ಅಂತೇಳಿ ಹೇಳುವಂಥದ್ದನ್ನು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಹಲವಾರು ಕಾರ್ಯಕ್ರಮಗಳು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥದ್ದಕ್ಕೂ ಪ್ರತಿಯೊಂದಕ್ಕೂ ನಾವು ಸ್ಪಂದಿಸಿ ಆರ್ಥಿಕ ನೆರವು ಹಾಗೂ ಇನ್ನಿತರ ಏನಾದರೂ ಆಗಬೇಕು ಅಂತೇಳಿ ಹೇಳಿದರೆ, ನಮ್ಮ ಲಾ ಕಾಲೇಜ್ ಒಂದಿದೆ, ಲಾ ಕಾಲೇಜಿನ ಹಾಲನ್ನು ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಉಪಯೋಗಿಸ್ತಾ ಇದ್ದೇವೆ. ಮಕ್ಕಳ ಚಿತ್ರ ಬಿಡಿಸುವ ಸ್ಪರ್ಧೆ ಇರಲಿ ಅಥವಾ ಯಾವುದಾದ್ರು ಸಣ್ಣ ಪುಟ್ಟ ಕಾರ್ಯಕ್ರಮ ಉಚಿತವಾಗಿ ಅವರಿಗೆ ಅದರಲ್ಲಿ ಉಪಯೋಗಿಸಲಿಕ್ಕೆ ಬೇಕಾದಂಥದ್ದು ಮಾಡ್ತಾ ಇದ್ದೇವೆ. ಅದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡು ವಿದ್ಯಾರ್ಥಿ ದಿಸೆಯಲ್ಲಿ ಹಲವಾರು ಬೇರೆ ಕಾರ್ಯಕ್ರಮ, ಈಗ NCC ಇರ್ಬೋದು, NSS ಕ್ಯಾಂಪ್ ಇರ್ಬೋದು ಅಥವಾ ಇನ್ನಿತರ ಎಲ್ಲ ಹಳ್ಳಿಯಲ್ಲಿ ಹೋಗಿ ಆಗುವಂಥದ್ದಕ್ಕೆ ಬೇಕಾದಂಥ ಎಲ್ಲ ಸಹಾಯಕ ಪೂರಕ ಬೇಕಾದಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಈಗ ನಮ್ಮ ಆಯುರ್ವೇದದವ್ರದ್ದು NSS ಕ್ಯಾಂಪ್ ಆಗ್ತಾ ಇದೆ ಆಲೇಟಿಯಲ್ಲಿ, ಸುಮಾರು 80 ಜನ ವಿದ್ಯಾರ್ಥಿಗಳಲ್ಲಿ ಇದ್ದಾರೆ. ಅದರ ಸಹ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಡೆಯುವಾಗೆ ಊರಿನವರನ್ನೆಲ್ಲ ಸೇರಿಸಿಕೊಂಡು ಮಾಡ್ತಾ ಇದ್ದೇವೆ. ಅದೇ ರೀತಿ ಕಡಬದವರೊಂದು ನಮ್ಮ ಜನಾಂಗದ ಒಂದು ಕಲ್ಯಾಣ ಮಂಟಪವನ್ನು ಮಾಡುವಂಥ ಒಂದು ಯೋಜನೆ 15 ಕೋಟಿದು ಹಾಕಿಕೊಂಡಿದ್ದಾರೆ. ಅಲ್ಲಿಗೆ ಸಹ ನಾವು ಅವರೆಲ್ಲ ಒಂದು ಸ್ಪಂದನೆ ಮೇರೆಗೆ ತಂದೆಯವರ ಹೆಸರಿನಲ್ಲಿ ಅವರು ಬಂದು ನನ್ನ ಹತ್ರ ಕೇಳೋದು ಏನಾದ್ರು ಇದು ಅದಕ್ಕೆ ಸಹಾಯ ಮಾಡಬೇಕು ಅಂತೇಳಿ. ಆವಾಗ ತಂದೆಯವರ ಹೆಸರು ಹೇಳಿದ ಕೂಡಲೇ ನಾವು ಮೆಲ್ಟ್ ಆಗ್ತೇವಲ್ಲ, ಮತ್ತು ನಾವು ಮಾಡಲೇಬೇಕು. ಆ ರೀತಿ ಇವತ್ತು ಬಂದಿದ್ದಾರೆ. ಅವರೆಲ್ಲ ಸಂತೋಷದಿಂದ ಇರ್ತಾರೆ, ಯಾವಾಗಲೂ ಭಾಳ ಖುಷಿ ಆಗ್ತದೆ. ಅಲ್ಲಿ ಸಹ ನಮ್ಮ ವಿದ್ಯಾಕ್ಷೇತ್ರದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಕಡಬ ಈಗ ಹೊಸ ತಾಲೂಕು, ಸುಬ್ರಹ್ಮಣ್ಯ ಈಗ ಕಡಬಕ್ಕೆ ಹೋಗಿದೆ. ಅದರಿಂದಾಗಿ ಅಲ್ಲಿ ಕೆಲವು ಕ್ಯಾಂಪ್ಗಳನ್ನು ಮಾಡಬೇಕು ಮತ್ತು ಆರೋಗ್ಯದ ದೃಷ್ಟಿಯಿಂದ ವೈದ್ಯರುಗಳಲ್ಲಿ ನೆಲೆಸುವಂತೆ ಮಾಡಿ ಉತ್ತಮ ರೀತಿಯ ಚಿಕಿತ್ಸೆ ಕೊಡುವಂಥ ಒಂದು ಸಣ್ಣ ಆಸ್ಪತ್ರೆಗಳನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ಯಾವುದಾದ್ರು ರೀತಿಯಲ್ಲಿ ಆರೋಗ್ಯದ ದೃಷ್ಟಿಯಿಂದ ಅದನ್ನು ಮಾಡಬೇಕು ಅಂತೀವಿ. ಅದೇ ರೀತಿ ಹಲವಾರು ರಾಷ್ಟ್ರೀಯ ಕಾರ್ಯಕ್ರಮಗಳು ಕೊರೋನಾ ಸಂದರ್ಭದಲ್ಲಿ ದಿವಸಕ್ಕೆ ಸುಮಾರು 3000 RT-PCR ಅಂತ ಹೇಳುವಂಥ ಟೆಸ್ಟನ್ನು ನಮ್ಮ ಡಾಕ್ಟರ್ ನಮ್ರತಾ ಅವರು, KR ಗಂಗಾಧರ್ ಅವರ ಮಗಳು, ಮೈಕ್ರೋಬಯಾಲಜಿ ಪ್ರೊಫೆಸರ್ ಅವರ ನೇತೃತ್ವದಲ್ಲಿ ನಾವು ದಿವಸಕ್ಕೆ 3000 ಇದು RT-PCR ಟೆಸ್ಟ್ಗಳನ್ನು ಮಾಡ್ತಿದ್ದೆವು. ಮಂಗಳೂರು ಮತ್ತು ಸುಳ್ಯದಲ್ಲಿ ಮಾತ್ರ ಇದ್ದರು. ಎಲ್ಲ DC-ಗಳು, ಸೆಕ್ರೆಟರಿ ಎಲ್ಲರೂ ಇಲ್ಲೇ ಇರ್ತಿದ್ರು ಎಲ್ಲ ಇದನ್ನು ಮಾಡಲಿಕ್ಕೆ. ಭಾಳಷ್ಟು ಶ್ರಮಪಟ್ಟು ಕೊರೋನಾ ಸಂದರ್ಭದಲ್ಲಿ ಸಹ ನಮ್ಮ ಸೇವೆಯನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ಎಂಜಿನಿಯರಿಂಗ್ ಇರ್ಬೋದು, ಡೆಂಟಲ್ ಇರ್ಬೋದು, ITI ಇರ್ಬೋದು, ಎಲ್ಲ ನರ್ಸಿಂಗ್, ಅಲೈಡ್ ಸೈನ್ಸ್, ಪ್ರತಿಯೊಂದರಲ್ಲಿ ಸಹ ಏನೇನೋ ಅದಕ್ಕೆ ವ್ಯವಸ್ಥೆಗಳಾಗಬೇಕು. ಆಧುನಿಕ ಯಂತ್ರೋಪಕರಣಗಳ ನೆಸೆಸಿಟಿ ಏನಿದೆ ಅದನ್ನು ಮಾಡಿಕೊಂಡು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಯಾವುದಕ್ಕೆ ಎಷ್ಟು ಕಟ್ಟಡ ಬೇಕು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಆಧುನಿಕ ರೀತಿಯಲ್ಲಿ ಯಾವುದೇ ಸಿಟಿಯಲ್ಲಿ ಯಾವ ರೀತಿ ಇದೆ ಅದಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾದಂತಹ ಎಲ್ಲ ಸಹಕಾರವನ್ನು ನಮ್ಮ ಪ್ರಾಂಶುಪಾಲರುಗಳು, ಎಲ್ಲ ಡಿಪಾರ್ಟ್ಮೆಂಟ್ ಪ್ರಾಂಶುಪಾಲರುಗಳು ಕೊಡ್ತಾ ಇದ್ದಾರೆ. ಹಾಗೂ ನಮ್ಮ ಸಹೋದ್ಯೋಗಿಗಳು ಪ್ರತಿಯೊಬ್ಬರು ಸಹ ಸೇವಾ ಮನೋಭಾವದಿಂದ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಸಹ ಸ್ಪಂದಿಸ್ತಾ ಇದ್ದಾರೆ. ಅದೇ ರೀತಿ ನೀವೆಲ್ಲರೂ ಈ ರೀತಿ ಸ್ಪಂದಿಸಿ ನಮ್ಮ ಪೂಜ್ಯರು ಹಾಕಿಕೊಟ್ಟಂಥ ಈ ಒಂದು ದಾರಿಯಲ್ಲಿ ಪ್ರತಿಯೊಂದು ವಿದ್ಯಾಸಂಸ್ಥೆಗಳ ಅಭಿವೃದ್ಧಿ ಆಗಲಿಕ್ಕೆ ಬೇಕಾಗಿ ಭಾಳಷ್ಟು ಶ್ರಮವನ್ನು ಪಟ್ಟಲ್ಲಿ ಖಂಡಿತವಾಗಿ ನಾವು ಸುಳ್ಯವನ್ನು ಪ್ರಪಂಚದಲ್ಲೇ ಗುರುತಿಸುವಂತೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂತೆ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ ನಾವು ನಮ್ಮ ಸಂಸ್ಥೆಯಲ್ಲಿ 450 ಜನ, ಈಗ 500 ಆಗುತ್ತೆ, ಇನ್ನು 450 ಜನ ವೈದ್ಯರುಗಳನ್ನು ಹೊರಗೆ ತರ್ತಾ ಇದ್ದೇವೆ. ಅದರಲ್ಲಿ 100 ಡೆಂಟಲ್, 100 ಮೆಡಿಕಲ್, 100 ಆಯುರ್ವೇದ, ಇನ್ನು 150 ಆಗುತ್ತೆ ಮೆಡಿಕಲ್, ಮತ್ತು 150 ಪೋಸ್ಟ್ ಗ್ರ್ಯಾಜುಯೇಟ್ಸ್. ಇಷ್ಟು ಜನ ನಮ್ಮಲ್ಲಿ ತಯಾರಾಗ್ತಾ ಇದ್ದಾರೆ. ಅದಲ್ಲದೆ ಅಲೈಡ್ ಸೈನ್ಸ್ ಆ್ಯಂಡ್ ನರ್ಸಿಂಗ್ ಅದರಲ್ಲಿ ಸುಮಾರು 2500 ವಿದ್ಯಾರ್ಥಿಗಳು ಟ್ರೈನಿಂಗ್ ಪಡೆದು ಅವರಿಗೆ ಬೇಕಾದಂಥ ವ್ಯವಸ್ಥೆ ಅಂದರೆ ಅವರು ಪ್ರತಿಯೊಬ್ಬರು ಸಹ ಸ್ವಉದ್ಯೋಗ ಅನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಸಹ ಅಷ್ಟು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಲಾ ಕಾಲೇಜಿನಲ್ಲೂ ಭಾಳಷ್ಟು ಮಂದಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಎಲ್ಲರೂ ಶ್ರಮವಹಿಸಿ ನಮ್ಮ ಪೂಜ್ಯರು ಹಾಕಿಕೊಟ್ಟಂಥ ಈ ಒಂದು ವಿದ್ಯಾಸಂಸ್ಥೆಗಳಲ್ಲಿ ಇನ್ನೂ ಉತ್ತಮ ರೀತಿಯ ಕೆಲಸ ಕಾರ್ಯಗಳು ನಡೆಯುವಂತೆ ಆಗಬೇಕು. ಈ 70ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ನೀವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿದ್ದೀರಿ. ಇಷ್ಟೆಲ್ಲ ಅದ್ಧೂರಿ ಬೇಡ ಅಂತೇಳಿ ನಾನು ಹೇಳಿದ್ರೇನು
ನನಗೆ ಗೊತ್ತಿಲ್ಲದೆ ಭಾಳಷ್ಟು ವಿಷಯಗಳನ್ನೆಲ್ಲ ಮಾಡಿದ್ದೀರಿ. ಅದಕ್ಕೆಲ್ಲ ನಾನು ಆಭಾರಿಯಾಗಿದ್ದೇನೆ ಹಾಗೂ ಧನ್ಯವಾದಗಳು. ಹಾಗೂ ನಿಮ್ಮ ಕೆಲಸ ನೀವು ನಮಗೆ ಎಷ್ಟು ಜಾಸ್ತಿ ಮಾಡಿ ಸಹಾಯಕರಾಗ್ತೀರಿ, ನಮಗೆ ಅಷ್ಟು ಪ್ರೋತ್ಸಾಹ ಸಿಗ್ತದೆ ಹಾಗೂ ನಮಗೆ ಎನರ್ಜಿ ಜಾಸ್ತಿ ಸಿಗ್ತದೆ. ಅದಾದರೆ ಮಾತ್ರ ಅದು ಖಂಡಿತ ಆಗ್ತದೆ. ಖಂಡಿತ ನೀವೆಲ್ಲರೂ ನಮಗೆ ಪ್ರೋತ್ಸಾಹಿಸ್ತೀರಿ ಅಂತೇಳಿ ತಿಳಿತೇನೆ. ಈ ಸಂದರ್ಭದಲ್ಲಿ ನಮ್ಮನ್ನು ಆಶೀರ್ವದಿಸಲಿಕ್ಕೆ ಬಂದಂಥ ನಮ್ಮ ಗುರುಗಳಾದ ಚಂದ್ರಶೇಖರ್ ಶೆಟ್ಟರು ಹಾಗೂ ಅವರು ಎಷ್ಟು ಇದೆ ಅಂದರೆ, ನಾವು ಆಪ್ತಲ್ಮಾಲಜಿಯಲ್ಲಿ ಎಕ್ಸಾಮಿನೇಷನ್ ತೆಗೆಯುವಾಗ ನಮಗೆಲ್ಲ ಟ್ರೆಮರ್ಸ್ ಡೆವಲಪ್ ಆಗ್ತಿತ್ತು. ಅವರು ನಮ್ಮನ್ನು ನಿಲ್ಲಿಸಿ ಇಂಥ ಕ್ವಶನಿಗೆ ಹೀಗೆ ಆನ್ಸರ್, ಇಂಥ ಕ್ವಶನಿಗೆ ಹೀಗೆ ಆನ್ಸರ್ ಎಲ್ಲ ಹೇಳಿ ನಮ್ಮದು ಬರುವಾಗ ನಮ್ಮನ್ನು ತಳ್ಳಿ ಬಿಡುವುದು ಒಳಗೆ. ಆ ರೀತಿ ಮಾಡಿ ಅವರು ಬಿಡ್ತಿದ್ರು. ಅದನ್ನೆಲ್ಲ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಇತ್ತು. ಅಂತಹ ಸಂದರ್ಭದಲ್ಲಿ ನಾವು ಅದನ್ನೆಲ್ಲ ನೆನೆಸ್ಕೊಂಡೆವು. ಅದರ ಮೇಲೆ ವೈಸ್ ಚಾನ್ಸಲರ್ ಆಗಿರುವಾಗ ನಮ್ಮ ಇನ್ಸ್ಟಿಟ್ಯೂಷನಿಗೆ ಸಂಬಂಧಪಟ್ಟ ಹಲವಾರು ತೊಡಕುಗಳನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಇದನ್ನೆಲ್ಲ ಮಾಡಿ ಅವರು ಮತ್ತು ಅವರ ಬ್ರದರ್ ಇನ್ನೊಬ್ಬರು ಡೆಂಟಲ್ ಪ್ರೊಫೆಸರ್ ಇದ್ದಾರೆ, ಅವರು ಸಹ ವೈಸ್ ಚಾನ್ಸಲರ್ ಆಗಿದ್ದರು. ಇವರೆಲ್ಲ ಭಾಳ ಸಹಕಾರಿಯಾಗಿ ಉತ್ತಮ ರೀತಿಯಲ್ಲಿ ನಮಗೆ ಸಹಕರಿಸಿದ್ದಾರೆ. ನಮ್ಮ ಶೀಲಾಜಿ ನಾಯಕ್ ಮೇಡಮ್ ಹಾಗೂ ಡಾಕ್ಟರ್ ನಾಯಕ್ ಅವರು ನಮ್ಮ ಸಂಸ್ಥೆಯಲ್ಲಿ ಒಂದಷ್ಟು ದಿವಸ ಸ್ಪಂದಿಸಿ ಪ್ರಾಂಶುಪಾಲರಾಗಿದ್ದರು. KG ನಾಯಕ್ ಅವರು ಈಗ ನಿನ್ನೆಲ್ಲ ಮೊನ್ನೆ ಅವರ ವರ್ಷಾಂತಿಗೆ ಇದಾಯಿತು. ಅವರು ಇಲ್ಲಿ ನಮ್ಮ ಮೆಡಿಕಲ್ ಕಾಲೇಜಿನಲ್ಲಿ 13 ವರ್ಷಕ್ಕಿಂತಲೂ ಹೆಚ್ಚು ಪ್ರಾಂಶುಪಾಲರಾಗಿ ಸೇವೆ ಮಾಡಿ ಮತ್ತು ಈಗ ಎಮಿರೇಟಸ್ ಪ್ರೊಫೆಸರ್ ಅಂತೇಳಿ ಹೇಳಿ ಅನಾಟಮಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಸೇವೆಯನ್ನು ಸೇವಾ ಮನೋಭಾವದಿಂದ ಅವರು ಮುಂದುವರಿಸ್ತಾ ಇದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳು ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ವೈದ್ಯರುಗಳು ಈಗ ಅವರನ್ನು ದಂಡಪಿಂಡ್ರಂತ ಹೇಳಲಿಕ್ಕಿಲ್ಲ, ಈಗ ಅವರು ದಕ್ಷ ವೈದ್ಯರು. ಈಗ ಅವರೆಲ್ಲ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಉತ್ತಮ ಹೆಸರನ್ನು ಗಳಿಸಿದ್ದಾರೆ. ಡಾಕ್ಟರ್ ಸಿದ್ದು ಪ್ರಕಾಶ್ ಡೆಂಟಲ್ ಡರ್ಮಟಾಲಜಿಯನ್ನು ದಾವಣಗೆರೆ ಮೆಡಿಕಲ್ ಕಾಲೇಜಿನಲ್ಲಿ ಮಾಡಿದರು. ಇವರು ದಾವಣಗೆರೆ ಮೆಡಿಕಲ್ ಕಾಲೇಜಿನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿ ಹೋಗುವವರೆಗೆ ಅಲ್ಲಿ ಇಂಜೆಕ್ಷನ್ ಕೊಡ್ತಿರ್ಲಿಲ್ಲ, ಬಯಾಪ್ಸಿ ತೆಗಿತಿರ್ಲಿಲ್ಲ. ಇವರು ಹೋದ ಮೇಲೆ ಬಿಕಾಸ್ ನಮ್ಮಲ್ಲಿ ಟ್ರೈನಿಂಗ್ ಆದದ್ದರಿಂದ ಬಯಾಪ್ಸಿ ತೆಗಿತಿದ್ರು, ಇಂಜೆಕ್ಷನ್ ಕೊಡಲಿಕ್ಕೆ ಪ್ರಾರಂಭ ಆಯಿತು. ಅವನಿಗೆ ರ್ಯಾಂಕ್ ಸಿಕ್ಕಿದೆ ಅಲ್ಲಿ ಯಾವುದಾದ್ರು ಡರ್ಮಟಾಲಜಿಯಲ್ಲಿ. ಆ ರೀತಿ ಜೊತೆಯಲ್ಲಿ ಕೆಲಸ ಮಾಡಿ ಧೈರ್ಯ ಬಂದಾಗ ಎಲ್ಲನೂ ಆಗ್ತದೆ. ಅದರಿಂದಾಗಿ ಜೊತೆಯಾಗಿ ಕೆಲಸ ಮಾಡಿ ಉತ್ತಮ ಕೆಲಸಗಳನ್ನು ಕಲ್ತರೆ ಯಾವುದನ್ನು ಸಾಧಿಸಲಿಕ್ಕೆ ಆಗ್ತದೆ ಅಂತೇಳಿ ಹೇಳೋದಕ್ಕೆ ಇವರೇ ನಿದರ್ಶನ. ಎಲ್ಲರೂ ಉತ್ತಮ ರೀತಿಯಲ್ಲಿ ನಮ್ಮ IMS ಆಗುವಾಗೆ ಮಾಡಿದ್ದಾರೆ. IMAಗೆ ಒಂದು ಜಾಗ ತೆಗೆದಿದ್ದೀವಿ, ಅದೊಂದು ಸುಮಾರು 3 ಕೋಟಿ ಆಗ್ಬೋದು ಒಂದು ಜಾಗಕ್ಕೆ. ಆ ಸಂದರ್ಭದಲ್ಲಿ ಮಾಡಿ ಎಲ್ಲರೂ ಸೇರಿಕೊಂಡು ನಮಗೆ ಒಂದು 40 ಆಲ್ ಲೈಫ್ ಮೆಂಬರ್ಸ್ ಫಸ್ಟ್ ಇನ್ ಸ್ಟೇಟ್ ಕೃಷ್ಣೇಗೌಡರು ಇದ್ದ ಟೈಮ್ನಲ್ಲಿ ನಾವು ಮಾಡಿದ್ದೆವು. ಇದೆಲ್ಲ ನಮ್ಮ ಒಂದೊಂದು ಸಾಧನೆಗಳು. ಪ್ರತಿಯೊಂದು ಸಾಧನೆಯಲ್ಲಿ ಪ್ರತಿಯೊಬ್ಬರ ಸಹಕಾರ ಇತ್ತು, ಸಹಕಾರ ಆಗಿದೆ. ಇದನ್ನೆಲ್ಲ ನೆನೆಸಿಕೊಂಡು ಈ ಒಂದು 70 ವರ್ಷ ಹೇಗೆ ಕಳೆದಿದೆ ಅಂತೇಳಿ ನನಗೆ ಗೊತ್ತಿಲ್ಲ. 70 ವರ್ಷ ಹೇಗೆ ರೀಚ್ ಆಯಿತು ನನಗೆ ಗೊತ್ತಿಲ್ಲ. ಇದಕ್ಕೆ ನನ್ನ ಪರ್ಸನಲ್ ಇದರಲ್ಲಿ ಭಾಳಷ್ಟು ನನ್ನ ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಏರುಪೇರುಗಳೆಲ್ಲ ಆದ ಸಂದರ್ಭದಲ್ಲಿ ನನ್ನ ಧರ್ಮಪತ್ನಿಯಾದಂಥ ಶೋಭಾ ನನ್ನನ್ನು ಜೊತೆಯಲ್ಲಿದ್ದುಕೊಂಡು ಈಗಾಗಲೇ ಎಲ್ಲರೂ ವರ್ಣಿಸಿದ ಹಾಗೆ ಗಂಗಾಧರರು ಮತ್ತು ಇನ್ನಿತರೆಲ್ಲ ಹೇಳಿದಾಗೆ ಬಹುಶಃ ಅವಳು ಆ ಸಂದರ್ಭದಲ್ಲಿ ನನಗೆ ಸಹಕಾರಿಯಾಗಿ ಇಲ್ಲಿತ್ತಿದ್ರೆ ನನಗೆ 70 ರೀಚ್ ಆಗ್ತಿರ್ಲಿಲ್ಲ ಅಂತ ಹೇಳ್ತದೆ. ಆದ್ದರಿಂದಾಗಿ ಆ ಒಂದು ಸಂದರ್ಭವನ್ನು ಸಹ ನಾನು ನೆನೆಸ್ಕೊಳ್ಬೇಕಾಗ್ತದೆ. ಭಾಳಷ್ಟು ವಿಚಾರಗಳು ನಮ್ಮ ಕುಟುಂಬದಲ್ಲಿ ಸಹ ನಾವು ಒಂದಕ್ಕೊಂದು ಹೊಂದಿಕೊಂಡು ಮಾಡಬೇಕಾಗ್ತದೆ. ಪ್ರತಿಯೊಂದಕ್ಕೂ ಸಹಕಾರ ಆಗ್ತಾ ಇದೆ, ಇನ್ನೂ ಹೆಚ್ಚಿನ ಒಂದು ಸಹಕಾರ ಆಗ್ತದೆ ಅಂತೇಳಿ ಇದು ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ನೀವು ಎಲ್ಲರೂ ಸೇರಿಕೊಂಡು ಅದ್ದೂರಿಯಾಗಿ ಮಾಡಿದ್ದೀರಿ. ನಾನು ಬೇಡ ಅಂದ್ರೂ ನೀವು ಮಾಡಿದ್ದೀರಿ, ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೂ ನಮ್ಮ ಗುರುಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಸಹಪಾಠಿಗಳಿಗೂ ಹಾಗೂ ಗಂಗಾಧರರಿಗೂ ಹಾಗೂ ಎಲ್ಲ ಪ್ರಾಂಶುಪಾಲರುಗಳಿಗೆ ಮತ್ತು ಅವರ ಸಹೋದ್ಯೋಗಿಗಳಿಗೆ ಮತ್ತು ಎಲ್ಲ ನಮ್ಮ ಯಾವುದೆಲ್ಲ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದ್ದಾವೆ ಅದರಲ್ಲಿ ಕೆಲಸ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ, ಕಲಿಯುವಂಥ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ದೇವರು ಉತ್ತಮ ಆರೋಗ್ಯ, ಆಯುರಾರೋಗ್ಯ, ಎವ್ರಿಥಿಂಗ್ ಎಲ್ಲ ಕೊಟ್ಟು ದೇವರು ರಕ್ಷಿಸಲಿ ಹಾಗೂ ದಾರಿ ತೋರಿಸಲಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ನೀವು ಹಾಕಿದ್ದಕ್ಕೆ ಮತ್ತೊಮ್ಮೆ ಅಭಿನಂದಿಸಿ ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ನಮ್ಮ ಡಾಕ್ಟರ್ KV ಚಿದಾನಂದ ಅವರದ್ದು 70ನೇ ವರ್ಷ, 70ನೇ ಬರ್ತ್ಡೇ. ಮೈ ಹಾರ್ಟಿ ಫೆಲಿಸಿಟೇಷನ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಚಿದಾನಂದ.
ಗಾಡ್ ಬ್ಲೆಸ್ ಯು ವಿತ್ ಗುಡ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್. ನಾನು ಸಾಕಷ್ಟು ಸೆಂಟಿನರಿ ಸೆಲೆಬ್ರೇಷನ್ಸ್ ಅಂದರೆ ಸುಮಾರು ಒಂದು 7 ಸೆಂಟಿನರಿ ಸೆಲೆಬ್ರೇಷನ್ಸಲ್ಲಿ ಭಾಗವಹಿಸಿದ್ದೇನೆ. ಅದು ಸೆಂಟಿನರಿ 7 ಸೆಂಟಿನರಿ ನಮ್ಮ ತಂದೆಯಿಂದ ಹಿಡಿದು ಆಮೇಲೆ ಸುಮಾರು ಆಗಿದೆ. ಪ್ಲಾಟಿನಮ್ ಜುಬ್ಲಿ ಆಗಿದೆ, ಡೈಮಂಡ್ ಜುಬ್ಲಿ ಆಗಿದೆ, ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ಸ್ ಆಗಿವೆ, ಸಿಲ್ವರ್ ಜುಬ್ಲಿ ಆಗಿವೆ, ಎಷ್ಟೆಷ್ಟೋ ಕಾರ್ಯಕ್ರಮ ಆಗಿದೆ. ಯಾಕಂದರೆ ನಾನು ಹುಟ್ಟಿದ್ದು 1943 ಇಸ್ವಿಯಲ್ಲಿ. ನಮಗಿಂತ ಸ್ವಲ್ಪ ದೊಡ್ಡವರು ಇಲ್ಲಿ ಬಾಲಕೃಷ್ಣ ಗೌಡರು ಕೂತ್ಕೊಂಡಿದ್ದಾರೆ. ನಾನು ಅವ್ರ ಹತ್ರ ಕೇಳಿದೆ, ಎಷ್ಟು ವಯಸ್ಸು ನಿಮಗೆ? ನಾನು ಸೀನಿಯರಾ ನೀವು ಸೀನಿಯರ್? ಅವರೊಂದು 2-3 ತಿಂಗಳು ನನಗೆ ಸೀನಿಯರ್ ಅಂತೆ. ನಾವು 82 ವರ್ಷ ಆಯಿತು, 83 ನಡೀತಾ ಇದೆ. ಈಗ ಏನೋ ಕೈಕಾಲು ಆಚೆ ಈಚೆ ಹಾಕ್ತಾ ಇದ್ದೀವಿ. ದೇವರು ಚೆನ್ನಾಗಿಟ್ಟಿದ್ದಾನೆ. ಈಗ ಏನಾಗುತ್ತೆ, ಒಂದು ಎಲ್ಲ ಬಿಟ್ಟು ಚಿದಾನಂದ ಗೌಡರದ್ದು 70ನೇ ವರ್ಷ ಸೆಲೆಬ್ರೇಷನ್ಗೆ ಚಂದ್ರಶೇಖರ್ ಶೆಟ್ಟಿ ಅವರು ಯಾಕೆ ಬರಬೇಕು ಅಂತ ಆಯಿತು. ಅವರಿಗೂ ನಮಗೆ ಏನು ಸಂಬಂಧ, ಅದು ಯಾಕೆ ಬರಬೇಕು ಅಂತ ಆಯ್ತಲ್ಲ. ಯಾಕಂತ ಹೇಳಿದ್ರೆ ಅವರು ದಕ್ಷಿಣ ಕನ್ನಡದವನು, ನಾನು ದಕ್ಷಿಣ ಕನ್ನಡದವನು. ನಾನು ಕುಂದಾಪುರ ಶೆಟ್ಟಿ, ಅವರು ಸುಳ್ಳಿದ ಗೌಡರು. ಸೈಂಟ್ ಅಲೋಸಿಯಸ್ ಕಾಲೇಜ್ ಅಲುಮ್ನಸ್ ನಾನು, ಅವರು ಸೈಂಟ್ ಅಲೋಸಿಯಸ್ ಕಾಲೇಜ್ ಅಲುಮ್ನಸ್ ಆಗಿದ್ದಾರೆ. ನಾನು ಮೈಸೂರು ಮೆಡಿಕಲ್ ಕಾಲೇಜ್ ಅಲುಮ್ನಸ್ಸು, ಅವರು ಮೈಸೂರು ಮೆಡಿಕಲ್ ಆಯಿತಾ. ಆಮೇಲೆ ಅವರ 60ನೇ ಬರ್ತ್ಡೇಗೆ ನನ್ನ ತಮ್ಮ ರಾಮಾನಂದ ಶೆಟ್ಟರು ಆವಾಗ ನಿಟ್ಟೆ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿದ್ದರಂತೆ. ಅವ್ರು 60ಕ್ಕೆ ತಮ್ಮ ಬಂದಿದ್ದಾರೆ, 70ಕ್ಕೆ ಹಿರಿಯವರಾದ್ರಿಂದ 70ಕ್ಕೆ ನಾನು ಬಂದಿದ್ದೀನಿ. ನಾನೇ ಬರ್ತೀನಿ. ಯಾಕೆ ನಾನು ಬರಬಾರ್ದ 80ಕ್ಕೆ? ನಮ್ಮನ್ನು ಕಳಿಸೋದು ಅಲ್ಲ, ಸಿದ್ದವ್ರು ನಮ್ಮನ್ನು ಕಳಿಸೋದ್ರಲ್ಲಿದ್ದಾರೆ. ಹಾಗೆ ನಮ್ಮ ಅಣ್ಣ ಇಲ್ಲ, ನಾನೇ ಹೊರಟೋದು. ಆಮೇಲೆ ಕುರುಂಜೆ ವೆಂಕಟರಮಣ ಗೌಡರಿಗೂ ನನಗೇನು ಸಂಬಂಧ ಅಂತ ಸಂಬಂಧ ಇದೆ, ಹೇಳ್ತೀನಿ ಕೇಳಿ. ನಾನು ವೈಸ್ ಚಾನ್ಸಲರ್ ಆಗಿದ್ದೆ ರಾಜೀವ್ ಗಾಂಧಿದು. ಆಯಿತು, ಸುಮಾರು ಆಯಿತು 2000 ಇಸ್ವಿ ಅಂತ ಕಾಣ್ತದೆ. 2000 ಇಸ್ವಿಯಲ್ಲಿ ಆಯಿತು. ಒಂದು ಡೆಂಟಲ್ ಕಾಲೇಜ್ ಪ್ರೊಫೆಸರು ಅವರು ಡೆಲ್ಲಿಯಲ್ಲಿದ್ದಾರೆ, ಅವ್ರ ಮಗ ಇಲ್ಲಿ ಓದ್ತಾ ಇದ್ದಾರೆ. ಅವ್ರದ್ದೇನೋ ಒಂದು ಸಮಸ್ಯೆ ಇತ್ತು. ಬಂದರು, ನನ್ನ ಚೇಂಬರಲ್ಲೇ ಕೂತ್ಕೊಂಡಿದ್ರು. ನಾನು ಆಮೇಲೆ ಫೋನ್ ಮಾಡಿದೆ ಗೌಡ್ರಿಗೆ. ಫೋನ್ ಮಾಡಿಬಿಟ್ಟು, ನಿಮ್ಮ ಡೆಂಟಲ್ ಕಾಲೇಜಲ್ಲಿ ಏನೋ ಇರ್ತದಲ್ಲ, ಫೀಸ್ ಕಟ್ಟೋದು, ಅದು ರೀಫಂಡ್ ಮಾಡೋದು, ಅದು ಇದ್ದೇ ಇರ್ತದೆ, ನಮಗೇನು ಹೊಸ ಇರ್ತದೆ ಅಂತ ಹೇಳಿದ್ರು. ಆಮೇಲೆ ಏನು ದೊಡ್ಡ ಗೌಡರು ಸ್ವಲ್ಪ ಕಾನೂನು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ನಾನು ಅವ್ರಿಗೆ ಹೇಳಿದೆ, ನೋಡಿ, ನಾನು ಕುಂದಾಪುರದವನು, ನಾನು ಕಾಪು ಸಂಜೀವ್ ಶೆಟ್ಟರ ಮಗ, ನಾನು ಅವ್ರ ಹಿರೇ ಮಗ. ನೀವು ನಮ್ಮ ಊರಿನವರೇ, ನೀವು ನನ್ನ ತಂದೆ ಸಮಾನ, ಆಯಿತಾ. ನಾನೀಗ ಮಾತಾಡೋದು ಕಾಪು ಸಂಜೀವ್ ಶೆಟ್ಟರ ಮಗ ಚಂದ್ರಶೇಖರ್ ಶೆಟ್ಟಿ, ಆಯಿತಾ, ಕುರುಂಜೆ ವೆಂಕಟರಮಣ ಗೌಡ್ರ ಹತ್ರ ಮಾತಾಡ್ತಾ ಇದ್ದೀನಿ. ರೂಲ್ಸ್ ಮಾತಾಡಿದ್ರೆ ನಾನು ವೈಸ್ ಚಾನ್ಸಲರ್ ಆಗಿ ಮಾತಾಡ್ತೀನಿ, ನೀವು ಚೇರ್ಮನ್ ಆಫ್ ಎನ್ ಇನ್ಸ್ಟಿಟ್ಯೂಷನ್ ಅಂತ ಮಾತಾಡ್ತೀರಿ. ಆಯ್ತು, ಆ ಸ್ಟೇಜಿಗೆ ಹೋಗೋದು ಬೇಡ ಗೌಡ್ರೆ ಅಂತ ಹೇಳಿದಾಗ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇಲ್ಲೆಲ್ಲ ಬೇಡ, ಬಿಟ್ಬಿಡಿ, ಸಾಲ್ವ್ ಅದು ಆ ಥರ ನಮಗೆ ಗೌಡ್ರ ಸಂಬಂಧ ಆ ಥರ ಆಗಿತ್ತು. ಆಮೇಲೆ ಇನ್ನೇನಾಯಿತು ಅಂತ ಹೇಳಿದ್ರೆ, ನಾನೊಂದು ಸುಮಾರು 5-6 ಸಾರಿ ಬಂದಿದ್ದೀನಿ ಇಲ್ಲಿ, ಆಯಿತಾ. ಒಂದು ಸಾರಿ ನಮ್ಮದು ಯಾವುದೋ ಸೆನೆಟ್ ಎಲೆಕ್ಷನ್ ಇತ್ತು, ಡಾಕ್ಟರ್ ಮಹಾದೇವ್, ರಾಮ್ ಶೆಟ್ಟರು, ನಾನು ಬಂದ್ಬಿಟ್ಟು ಕ್ಯಾನ್ವಾಸಿಗೆ ಅಂತ ಬಂದ್ಬಿಟ್ಟು ಮಾಡ್ಕೊಂಬಿಟ್ಟು ಹೋಗಿದ್ದೀವಿ. ಅದು ಆದಮೇಲೆ ಆಮೇಲೆ ಗ್ರ್ಯಾಜುಯೇಷನ್ ಡೇಗೆ 2 ಸಾರಿ ಬಂದಿದ್ದೀನಿ, ಇದೀಗ 3ನೇ ಸಾರಿ. ಆಮೇಲೆ ವೈಸ್ ಚಾನ್ಸಲರ್ಗೆ ಒಂದು ಸಾರಿ ಬಂದಿದ್ದೀನಿ ಅಂತ ಕಾಣುತ್ತೆ. ಅವ್ರು ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಯಾವಾಗ ಮೀಟ್ ಮಾಡಿದಾಗ ಅವ್ರು ಯಾವಾಗಲೂ TMA ಪೈಗಳನ್ನು ನೆನೆಸ್ಕೋತಾ ಇದ್ರು. ನಮ್ಮ TMA ಪೈಗಳು ಯಾವ ಥರ ಮಣಿಪಾಲದಲ್ಲಿ ಮಾಡಿದ್ದಾರೋ ಅದೇ ಥರ ನಾವು ಸುಳ್ಳ್ಯದಲ್ಲಿ ಆ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಥರ ಒಂದು ವಿಷನ್ ಇತ್ತು ಅವರಿಗೆ. ಇಟ್ಸ್ ಕಾಲ್ಡ್ ಎಸ್ ವಿಷನರಿ ಲೀಡರ್ ಅಂತ ಹೇಳ್ತೀವಿ. ಸೊ ಆನ್ ದಿಸ್ ಒಕೇಶನ್ ಐ ವುಡ್ ಲೈಕ್ ಟು ಗಿವ್ my actual well-hearted and tributes and homages to Sri Venkatramana Gowda and Janaki Amma. ಅವ್ರು ನೆನಪು ಮಾಡ್ಕೋಬೇಕು, ಯಾಕಂದರೆ ಅವ್ರಿಗೆ ನಾನು ಮಾಡ್ಕೊಂಬಿಟ್ಟು ಇವರೆಲ್ಲ ದೇ ಆರ್ ನಾಟ್ ಇಂಡಿವಿಜುವಲ್ಸ್, ಆಯಿತಾ. ದೇ ಆರ್ ಆಲ್ ಇನ್ಸ್ಟಿಟ್ಯೂಷನ್ಸ್, ಆಯಿತಾ. ದೇ ಆರ್ ಇನ್ಸ್ಟಿಟ್ಯೂಷನ್ ಬಿಲ್ಡರ್ಸ್, ಆಯ್ತು. ಅವ್ರು ಮಾಡಿದ್ನ ಲೆಜಸಿ ಇದೆಲ್ಲ, ಅವ್ರ ಲೆಜಸಿ ಆಮೇಲೆ ಲೆಜೆಂಡ್ರಿ ಆ್ಯಕ್ಟಿವಿಟಿನ ಇವತ್ತು ಚಿದಾನಂದ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. To be standing here on this historic day, the 70th birthday celebration of our beloved President, Dr. K.V. Chidananda Sir. Today is not merely a celebration of years,
but a celebration of visionary life dedicated to education, service, and humanity. For over 5 decades, Sir has been the guiding light of the KVG group of institutions, inspiring generation through his humanity, wisdom, and unwavering commitment to the excellence. This grand gathering with dignitaries, well-wishers, staff, and students stands as a testimony to his remarkable journey, his leadership, and countless lives he has touched with kindness and inspiration. It is therefore a matter of immense honor for me to extend heartfelt gratitude to everyone gathered here on behalf of the entire KVG family as we mark this milestone moment in the life of our beloved President.